ಸೊ ಏನಾಗ್ಬಿಡ್ತಿತ್ತಂದರೆ 9-8 ರೂಪಾಯಿ ಕೊಟ್ಟು ಆ ಪುರಿ ಬಜ್ಜಿ ತಿನ್ನಬೇಕು ಅಂತ ಆಸೆ ಇದ್ರೂ ಕೂಡ ಕೊಡ್ಲಿಕ್ಕೆ ಹಣ ಇರ್ತಿರ್ಲಿಲ್ಲ. ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರೆ ಇವ್ರಿಗೆ ಎಲ್ಲಾದ್ರೂ ಬಂಗಾರದ ಹಂಡೆ ಹತ್ತಿರ್ಬೋದು, ಅಥವಾ ಎಲ್ಲಾದ್ರೂ ಲಾಟ್ರಿ ಹತ್ತಿರ್ಬೋದು, ಎಲ್ಲಾದ್ರೂ ನಿಧಿ ಹತ್ತಿರ್ಬೋದು, ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಅದ್ರ ದುಡಿದು ಈ ರೀತಿ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಒಂದು ಚೀಲ ಮಾರ 1 ರೂಪಾಯಿ ಕಮಿಷನ್ ಇತ್ತು. ಅಂಥ ಸಂದರ್ಭದಲ್ಲಿ ನಾನೇನು ಮಾಡ್ತಿದ್ದೆ, ಪ್ರತಿ ರವಿವಾರ ಚೀಲ ಮಾರ್ತಿದ್ವಿ. ನಾನೇನು ಅನ್ಕೊಂಡಿನಿ, ಕೋಗಟ್ನೂರಿಗೆ ಎಕ್ಸಾಮ್ ಹೋದ್ರೆ ಈಸಿಯಾಗಿ ಎಲ್ಲಿ ಬೇರೆ ಕಡೆ ಬರುತ್ತೆ ಎಕ್ಸಾಮ್ ಬರಿಬೋದು ಅಂತ. ಆದ್ರೆ ಅದು ಎಕ್ಸಾಮ್ ಸೆಷನ್ ಮತ್ತೆ JK ಬಂತು. ಹಿಂಗಾಗಿ ಬಹಳ ಕಷ್ಟ ಆಯಿತು. ಬಟ್ ಅದರೊಳಗೂ ಮತ್ತೆ 2 ಸಬ್ಜೆಕ್ಟ್ ಫೇಲ್ ಆಯ್ತು. RSP ಒಂದು ಫೈರ್ ಬ್ರ್ಯಾಂಡ್. RSP ಸಮೂಹ ಸಂಸ್ಥೆಗಳ ಮಾಲೀಕರಾದ ಪ್ರಮುಖರಾಗಿರುವಂತಹ ಹಾಗೂ RSP ಸಮೂಹದ ಸಂಸ್ಥಾಪಕ ಆಗಿರುವಂತಹ ರವಿ ಅಣ್ಣ ಪೂಜಾರಿ ಅವರಿಗೆ ನಮಸ್ಕಾರಗಳು. ವೆಲ್ಕಮ್ ಟು AR ಬಿಗ್ ಸ್ಟುಡಿಯೋ. ವೆಲ್ಕಮ್ ಟು RSP ಬಿಗ್ ನ್ಯೂಸ್. ನಮಸ್ಕಾರ ರವಿ ಅಣ್ಣ ಅವರೇ. ನಮಸ್ಕಾರ. ತಮ್ಮ ನಮಸ್ಕಾರ ಸರ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ತಾವು? ಚೆನ್ನಾಗಿದ್ದೀವಿ ಸರ್. ಸೊ ನಾವು ಬಾಲ್ಯದಿಂದಲೂ ಕೂಡ ಇವರನ್ನ ನೋಡ್ತಾ ಇದ್ದೀವಿ. ನಾವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಕೂಡ ಇವರ ಬೆಳವಣಿಗೆಯನ್ನು ನೋಡ್ತಾ ಬಂದಿದ್ದೀವಿ. ಒಂದು ಲೆಕ್ಕದಲ್ಲಿ 0 to ಹೀರೋ ಅನ್ನುವಂತಹ ಅರ್ಥದಲ್ಲಿ ಇವರು ತಮ್ಮ ಸಾಧನೆಯನ್ನು ಸಮಾಜಕ್ಕೆ ತೋರಿಸಿದ್ದಾರೆ. ಸೊ ಅಂಥ ವ್ಯಕ್ತಿಯ ಸಂದರ್ಶನವನ್ನು ಇವತ್ತು ಮಾಡೋಕ್ಕೆ ನಮಗೆ ಬಹಳ ಖುಷಿ ಆಗ್ತಿದೆ. ಸೊ ಕಾತರತೆ ಇದೆ ಅವರ ಒಂದು ಸಂದರ್ಶನವನ್ನು ತಗೊಳ್ಳೋಕ್ಕೆ. ಮತ್ತೊಮ್ಮೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಸರ್, ನಿಮ್ಮ ಹೆಸರು, ನಿಮ್ಮ ತಾಯಿ ತಂದೆ ಪರಿಚಯ, ನೀವು ಹುಟ್ಟೂರು. ಏನಿಲ್ಲ, ನಾನು ಅಥಣಿ ಗ್ರಾಮೀಣದ ಯಕನತಿ ತೋಟದಲ್ಲಿ ಸುಮಾರು 23-1983 ಸುಮಾರು 41 ವರ್ಷಗಳ ಹಿಂದೆ ಯಕನತಿ ಕೋಡಿ ಎಂಬ ಗ್ರಾಮದಲ್ಲಿ ನನ್ನ ತಂದೆ ಶಂಕರ್ ಪೂಜಾರಿ, ತಾಯಿ ಗೌರಮ್ಮ, ನಾನು 4ನೆಯ ಗಂಡು ಮಗುವಾಗಿ 1983 ಮಾರ್ಚ್ 20ರಂದು ಜನಿಸಿದ ನಾನು. ನನ್ನ ಹೆಸರೀಗ ರವಿಶಂಕರ್ ಪೂಜಾರಿ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಒಂದು RSP ಸಮೂಹ ಸಂಸ್ಥೆಯನ್ನು ಕಟ್ಟಿ ಈಗ ಬರ್ತಾ ಇದ್ದೀವಿ. ಸರ್, ನೀವು ಶಿಕ್ಷಣ ಎಲ್ಲಿ ಮುಗಿಸಿದ್ದೀರಾ ಸರ್? ನಂದು ಬಾಲ್ಯದ ಶಿಕ್ಷಣ ಹೇಳ್ಬೇಕಂತಂದರೆ, ನಾನು 4th ಸ್ಟ್ಯಾಂಡರ್ಡ್ವರೆಗೆ ಅಲ್ಲೇ ಯಕನತಿ ಕೋಡಿ ಗ್ರಾಮದಲ್ಲಿ ಸುಮಾರು 4 ಕಿಲೋಮೀಟರ್ ಅಥಣಿಯಿಂದ ಅಲ್ಲಿ ಒಂದು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಅಂತಿತ್ತು. ಅಲ್ಲಿ ಸುಮಾರು 1ರಿಂದ 4ನೇ ತರಗತಿವರೆಗೂ ಕೂಡ ಅಲ್ಲೇ ಓದಿದ್ದೀವಿ. ಯಾಕಂತಂದರೆ ಮುಂದೆ ನಮಗೆ ಈ ಕಡೆ ಬರಲಿಕ್ಕೆ ಭಾಳ ತೊಂದರೆಗಳಿದ್ದು, ಕಷ್ಟ ಇತ್ತು. ಅಲ್ಲಿ ಓದುವಾಗ ನಾವು ನಿಜವಾಗಿ ಹೇಳ್ಬೇಕಂದ್ರೆ ಬಾಲ್ಯದ ಜೀವನದಲ್ಲಿ 4ನೇ ತರಗತಿವರೆಗೂ ಮನೆ ಮೇಲೆ ಸ್ಕೂಲಿಗೆ ಹೋಗಿದ್ವಿ. ಯಾಕಂದ್ರೆ ನಾವು ಅಂಗಿ ಹಾಕ್ಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ಏನೋ ಆ ಥರ ಒಂದು ಪರಿಸ್ಥಿತಿನೋ ಅಥವಾ ನಮಗೆ ಎದುರಿಲ್ಲದಕ್ಕೋ ಅಂಥ ಒಂದು ಕಷ್ಟದ ಜೀವನ. ಅಲ್ಲೇ ಬಾಲ್ಯದಲ್ಲಿ 4th ಸ್ಟ್ಯಾಂಡರ್ಡಲ್ಲಿ ಕರಿತೀವಿ. 5ರಿಂದ 7ನೇ ತರಗತಿವರೆಗೆ KBS ನಂಬರ್ 1 ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ KBS ನಂಬರ್ 1 ಆಯಿತು. ತದನಂತರ 8ರಿಂದ 10ನೇ ತರಗತಿ J ಹೈಸ್ಕೂಲ್ ಅಲ್ಲಿ ಆಯಿತು. 10ರಿಂದ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಒಂದು ಆರ್ಟ್ಸನ್ನು ನಾನು ಕೋಗಟ್ನೂರು ಕಾಲೇಜಿನಲ್ಲಿ ತೊಗೊಂಡು ಅಲ್ಲಿಂದ PUC ಮುಗಿಸಿ ಡಿಗ್ರಿಯನ್ನು ಸ್ವಾಮಿ ವಿವೇಕಾನಂದ ಕಾಲೇಜ್ ಹುಕ್ಕೇರಿ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಡಿಗ್ರಿ ಮುಗಿಸಿದೆ. ಸುಮಾರು ಒಂದು 7 ಬೀಳನ್ನು ಕಂಡ್ಕೊತು ಒಂದು ಡಿಗ್ರಿವರೆಗೆ ಬಂದಿನಂತ ಹೇಳೋಕ್ಕೆ ತಪ್ಪಾಗಲಿಕ್ಕಿಲ್ಲ. ಸರ್, ನಿಮ್ಮನ್ನ ಎಲ್ಲರೂ ಉದ್ಯಮಿಯ ರೂಪದಲ್ಲಿ ನೋಡೋದಕ್ಕಿಂತ ಸಮಾಜ ಸೇವೆಯ ರೂಪದಲ್ಲಿ ನೋಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಉದ್ದೇಶ ಏನು ಹೇಳ್ತೀರಾ ಸರ್? ಇಲ್ಲ, ಅದು ಏನಾಗಿಬಿಟ್ಟೈತೆ ಅಂತಂದರೆ, ನಾನು ಈ ಹಿಂದೆ ಹೇಳಿದಂಗೆ ಒಬ್ಬ ವ್ಯಕ್ತಿ ಒಂದು ಬಾಲ್ಯದಿಂದ ಬಡತನದಲ್ಲಿ, ನೋವಿನಲ್ಲಿ, ಕಷ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾಗಿಬಿಡ್ತೈತಿ ಅಂತಂತಂದ್ರೆ, ಇನ್ನೊಬ್ಬರ ಕಷ್ಟವನ್ನು, ಇನ್ನೊಬ್ಬರ ನೋವನ್ನು, ಇನ್ನೊಬ್ಬರ ತೊಂದರೆಗೆ ಸ್ಪಂದಿಸಿದರೆ ಅದು ಹಿಂಗೆ ಆಗ್ತದೆ. ಯಾಕಂದರೆ ನಾವು ಎಷ್ಟೋ ಉದ್ಯೋಗಗಳು ಮಾಡಿರ್ಬೋದು, ಎಷ್ಟೋ ಹಣ ಗಳಿಸಿರ್ಬೋದು, ಯಾರ್ಯಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಹಣ ಮಾಡಿರ್ಬೋದು. ಆದರೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸೋದಾಯ್ತಲ್ಲ, ಅದು ಆ ಥರ ಉದ್ಯೋಗದಲ್ಲಿ ಇದ್ದರೂ ಕೂಡ ಇನ್ನೊಬ್ಬರು ನೋವಿಗೆ ಸ್ಪಂದಿಸಿದರೆ ಅದು ಸಮಾಜ ಸೇವೆಯಪ್ಪ, ಇದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಅದು ಸ್ವಾಭಾವಿಕವಾಗಿ ಜನರಲ್ಲಿ ಮೂಡಿ ಬರುವಂಥದ್ದು. ಅದೇ ಸರ್, ನೀವು ಬಾಲ್ಯದಲ್ಲಿ ಶಿಕ್ಷಣ ಆಗಿರ್ಬೋದು ಅಥವಾ ಕಾಲೇಜ್ ಶಿಕ್ಷಣ ಕಲಿಯೋ ಸಮಯದಲ್ಲಿ ನಾನೇನಾದರೂ ಜಾಬ್ ಮಾಡ್ತೀನಿ ಅಥವಾ ಈ ಥರ ಉದ್ಯಮಿ ಆಗ್ತೀನಿ ಎಂಬುದು ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತಾ ಸರ್ ಅವಾಗ? ಇಲ್ಲ, ಹೆಂಗಿತ್ತು ಅಂತಂದರೆ, ನಮ್ಮ ಯಾವುದೋ ಒಬ್ಬ ವ್ಯಕ್ತಿ
ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕಂತಂದರೆ ಅದು ಸಡನ್ನಾಗಿ ಬರುವಂಥದ್ದಲ್ಲ. ನನ್ನ ಅರಿವಿಗೆ ಬಂದಿರೋದಾಗೆ ಸಡನ್ನಾಗಿ ಯಾರಿಗೆ ಒಮ್ಮೆ ಸಡನ್ನ ಮಿರ್ಯಾಕಲ್ ಆಗುವಂಥದ್ದು ಈ ಮನುಷ್ಯನ ಜೀವನದಲ್ಲಿ ಅಂಥದ್ದಲ್ಲ. ಅದು ಪವಾಡ ಅನ್ಬೋದು. ಮಿರ್ಯಾಕಲ್ ಯಾರ್ದಾದ್ರೆ ಅದು ಪವಾಡ ಅನ್ಬೋದು. ಅಂದರೆ ಜೀವನದ ಶಾರ್ಟ್ಕಟ್ಟಿಗೆ ಲೈಫ್ ಇಲ್ಲ. ಯಾಕಂದರೆ ಇದು ನನ್ನ ಹುಟ್ಟಿನ ಕನಸಾಗಿತ್ತು. ನಾನು ಚಿಕ್ಕವನಿದ್ದಾಗ ನಿಮ್ಗೆ ಹೇಳ್ಬೇಕಂದ್ರೆ ಏನೋ ಒಂದು ದನಗಳ ಕಾಯ್ದಾಗಿರ್ಬೋದು, ಆಡುಗಳು ಮೇಯಿಸೋದಾಗಿರ್ಬೋದು, ಹೊಲ ಉಳುಮೆ ಮಾಡಿರೋದು ಅಲ್ಲಿದ್ದಾಗ ಆದರೂ ನಾ ಗಿಡದ ಕೆಳಗಡೆ ಮಲ್ಕೊಂಡಾಗ ನಾನು ಆಕಾಶಗಳನ್ನು ನೋಡಿ ಕನಸು ಕಾಣ್ತಾ ಇದ್ದೆ. ಇದೆಲ್ಲನೂ ಕನಸು ಕಾಣ್ತಾ ಇದ್ದೆ. ಯಾಕಂದ್ರೆ ಹುಟ್ಟಿನಿಂದ ಅದು ಸಡನ್ನಾಗಿ ಬರೋದಲ್ಲ, ಬೈ ಬರ್ತ್ ಬರಬೇಕು. ಹಾಗಾಗಿ ಅದು ಬೈ ಬರ್ತ್ ಬರೋದ್ರಿಂದ ಇದು ಒಂದು ನಮ್ಮದು ಕನಸಾಗಿತ್ತು. ಅವಕಾಶಗಳು ವಂಚಿತ ಆದರೂ ಕೂಡ ಒಂದು ಪ್ರಯತ್ನ ಪಟ್ಟುಕೊಂಡು ಹಠ ಬಿಡದೆ ಚಲಾಯಿಸಿಕೊಂಡು ಇಲ್ಲಿಗೆ ಬಂದಿದ್ವಿ. ಓಕೆ ಸರ್, ನೀವು ಪ್ರತಿಯೊಂದು ರಂಗದಲ್ಲಿ ಕೆಲಸ ಮಾಡಿದ್ರ, ಈ ರಂಗದಲ್ಲಿ ಕೆಲಸ ಮಾಡಿಲ್ಲ ಎಂಬುದೇನಿಲ್ಲ, ಅಂದ್ರೆ ಆಡು ಮುಟ್ಟಿದ ಸೊಪ್ಪಿಲ್ಲ. ಹೌದು ಆ ಗಾದೆ ಮಾತು ಥರ ನೀವು ಪ್ರತಿಯೊಂದು ವೃತ್ತಿಯಲ್ಲಿ ಕೆಲಸ ಮಾಡಿದ್ದೀರ. ಆ ಕೆಲಸ ಮಾಡುವಾಗ ನಿಮಗೆ ಆ ರಂಗದಲ್ಲಿ ಯಾವ್ದಾದ್ರು ಏಳು ಬೀಳು ಬತ್ತು ಅಥವಾ ನಿಮಗೆ ಯಾರಾದರೂ? ಇಲ್ಲ, ಅದು ನೀವು ಕೇಳೋದು ಸತ್ಯ. ಯಾಕಂದರೆ ನಂದು ಏನು ಆಗಿತ್ತಂದ್ರೆ ಇವತ್ತಿಗೂ ಸ್ಟಿಲ್ 41 ವರ್ಷ, ಇನ್ನೆಷ್ಟು ವರ್ಷ ಬದುಕಿರ್ತೀವಿ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಮಧ್ಯದಲ್ಲಿರ್ತಕ್ಕಂಥ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನುಭವಿಸ್ಬೇಕು. ಪ್ರತಿಯೊಂದು ನೋವನ್ನು ಕೂಡ ನಾವು ಆ್ಯಕ್ಚುಲಿ ಅದನ್ನು ಸ್ವೀಕಾರ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನೋವಿಗೆ ಕೂಡ ಒಂದು ಒಳ್ಳೆಯ ಇದನ್ನೈತಿ. ಅದನ್ನು ನೀವು ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಮಗೀಗ ಯಾವುದೋ ಒಂದು ಸಮಸ್ಯೆ ಆಯ್ತು, ಯಾವುದೋ ಒಂದು ಪ್ರಾಬ್ಲಮ್ ಆಯ್ತು, ಅದನ್ನು ನೀವು ಒಳ್ಳೆಯ ಭಾವನೆಯಿಂದ ಸ್ವೀಕಾರ ಮಾಡಿರಿ. ಅದು ಕೂಡ ನಿಮಗೊಂದು ಒಳ್ಳೆಯ ವಿಚಾರ ಕೊಡ್ತೈತಿ, ಒಳ್ಳೆಯ ಆದರ್ಶವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಕೊಡ್ತೈತಿ. ಹಾಗಾಗಿ ನನ್ನ ಹಂಗೆ ಘಟನೆಗಳು ಹೇಳಿದರೆ ಭಾಳ ಸಾವಿರಾರು ಘಟನೆಗಳದಾವೆ ನನ್ನ ಜೀವನದಾಗ. ಯಾಕಂದರೆ 5th ಸ್ಟ್ಯಾಂಡರ್ಡಿಗೆ ಮಾರ್ಕೆಟಿಗೆ ಬಂದಾಗ ಒಂದು ಸಣ್ಣ ಘಟನೆ ಹೇಳಬೇಕಂತಂದರೆ ಅದೇನಾಯಿತು ಅಂತಂದರೆ ಸುಮಾರು 5th ಸ್ಟ್ಯಾಂಡರ್ಡ್ ಇದ್ದಾಗ 11 ವರ್ಷ ನನಗೆ. ಇನ್ನೂ ಬಾಲ್ಯದ ಜೀವನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥದ್ರಲ್ಲಿ ₹1 ಒಂದು ಚೀಲ ಮಾರ ₹1 ಕಮಿಷನ್ ಇತ್ತು. ಅಂಥ ಸಂದರ್ಭದಲ್ಲಿ ನಾನೇನು ಮಾಡ್ತಿದ್ದೆ, ಪ್ರತಿ ರವಿವಾರ ಚೀಲ ಮಾರ್ತಿದ್ವಿ. ಒಂದು 100 ಚೀಲ ಮಾಡ್ರೆ ಒಂದು ₹100 ಪಗಾರ. ಅಂದರೆ ಒಂದು ವಾರದಲ್ಲಿ 4 ದಿವಸ ಅಂದರೆ ₹400 ಸ್ಯಾಲ್ರಿ. ₹400 ಸ್ಯಾಲ್ರಿ ಬರ್ತಾಯಿತ್ತು ಅಂದರೆ ಅವಾಗ ದೊಡ್ಡ ಸ್ಯಾಲ್ರಿ ಅದು. ಯಾಕಂದ್ರೆ ಒಂದು ತಿಂಗಳಿಗೆ ಸ್ಕೂಲ್ಗೆ ಮಾಡಿಕೊಂಡು ಮನೆಯಲ್ಲಿ ಸಪೋರ್ಟ್ ಮಾಡಿ ಎಲ್ಲ ನಾವು ವಿದ್ಯಾಭ್ಯಾಸ ಮಾಡಿ ಒಂದು ₹400 ಸಂಪಾದನೆ ಮಾಡಿ ನಮ್ಮ ಬಟ್ಟೆಯನ್ನು ನಾನು 5th ಸ್ಟ್ಯಾಂಡರ್ಡ್ನಿಂದ ನಮ್ಮ ತಂದೆ ತಾಯಿಯಿಂದ ಯಾವುದೂ ಬಟ್ಟೆಗಳನ್ನು ತೊಗೊಳ್ಳಿಲ್ಲ. ನಾನೇ ಕೊಡಿಸೋದು ಮಣ್ಣಿಕರೆ ವಿನಾಚ ನಂದು ಏನೋ ನನ್ನ ವೈಯಕ್ತಿಕವಾಗಿರೋದು 5th ಸ್ಟ್ಯಾಂಡರ್ಡಿಂದ. ನಮ್ಮ ತಂದೆ ತಾಯಿ ಇವತ್ತಿಗೂ ಜೀವಂತದಾರ, ಕೇಳ್ಬೋದು ನೀವು. 5th ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಬಟ್ಟೆ ಆಗಲಿ ವೈಗರೆ ಆಗಲಿ ನಾನು ಸ್ಟಾಪ್ ಮಾಡಿ. ಅಂದರೆ 11ನೇ ವರ್ಷದಲ್ಲಿದ್ದಾಗ ಬಾಲ್ಯದ ಜೀವನದಲ್ಲೇ ನಾನು ಅವ್ರ ತಂದೆ ತಾಯಿ ಸಪೋರ್ಟನ್ನು ಬಿಟ್ಬಿಟ್ನಿ. ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ದುಡಿಬೇಕು, ಏನಾದರೂ ಏನಾದರೂ ಆಟ ಏನಾದರೂ ಮಾಡಬೇಕನ್ನುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಇಂಥ ನೋವುಗಳು ಬರುತ್ತಾವಲ್ಲ. ಯಾಕಂದರೆ ಒಂದು ಸಣ್ಣ ಮನಸ್ಸಂತರ ತಪ್ಪಾಗಲಿಕ್ಕಿಲ್ಲ. ಒಂದು ಸಂಡೇ ಏನಾಯಿತು ಅಂತಂದರೆ ಒಬ್ಬ ನಮಗೆ ಚೀಲ ಕೊಡ್ತಿದ್ದ, ಅದನ್ನು ಮಾರಲಿಕ್ಕೆ ಕೊಟ್ಟಾಗ ಒಂದು 100 ಚೀಲ ಕೊಡೋ. 100 ಚೀಲ ಮಾರಿದ್ರೆ ₹100 ಉಳಿತಿತ್ತು. ಅದ್ರಾಗ ಏನಾಗಿಬಿಡ್ತು, ನಾನು ಅಲ್ಲೇ ಮಾರ್ತಾಯಿದ್ದೆ, ಅವನು ಅಲ್ಲೇ ಇದ್ದ. ಒಂದು ಘಟನೆ ಏನಾಯಿತು ಅಂದರೆ ಒಂದು ಬಂಡಲ್ 10 ಚೀಲ, ಒಂದು ಬಂಡಲ್ಗೆ 10 ಚೀಲ ಇರ್ತಿತ್ತು. ನನಗೆ ಗೊತ್ತೇ ಆಗಲಿಲ್ಲ. ಒಂದು ಬಂಡಲ್ ಯಾರೋ ತುಡುಗು ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಏನಾಯಿತು ಅಂತಂದ್ರೆ 90 ಚೀಲ ಆಯಿತು. 90 ಚೀಲ ಮಾರಿಬಿಟ್ರೆ ಹಿಂಗಾಯಿತು, ₹100 ಶಾರ್ಟೇಜ್ ಬರೋಕಾಯ್ತು. 10 ಚೀಲ ₹1, ಒಂದು ಚೀಲಿಗೆ ₹10. 10 ಚೀಲ ಗಪ್ಪ ಆತಂದ್ರೆ ಅದು ₹100 ಶಾರ್ಟೇಜ್ ಆಯಿತು. ಏನಾಯಿತು, ಕೊನೆಗೆಲ್ಲ ಲೆಕ್ಕ ಕೊಡುವಾಗ ಎಲ್ಲ ಸರಿ ಹೋಗುವಾಗ 100 ಚೀಲ 10 ಚೀಲ ಇದಾಗಿ ₹100 ಮೈನಸ್ ಆಯಿತು. ಅಂದರೆ ಆವತ್ತಿನ ದುಡಿಮೆ ಮೈನಸ್ ಆಗಿಬಿಡ್ತು, ಜೀರೋ ಆಗಿಬಿಡ್ತು. ನನಗೆ ಭಾಳ ನೋವು ಅನ್ನಿಸ್ತು. ಯಾಕಂದರೆ ಇಷ್ಟೆಲ್ಲ ಬಿಸಿಲಾಗ ಕಷ್ಟಪಟ್ಟು ಏನಪ್ಪ ಇದು ನಾನು ಹಿಂಗಾಯ್ತಲ್ಲ ಅಂತ ಹೇಳಿ ಕಿಶಿಂದ ಭಾಳ ಹರ್ಟ್ ಆಯ್ತು. ಯಾಕಂದ್ರೆ ಈಗಿನ ಮನಸ್ಸಾದರೆ ಬ್ರಾಡ್ ಸೆನ್ಸ್ ಇರ್ಬೋದು, ಆವಾಗೆಲ್ಲ ಸಣ್ಣ ಮನಸ್ಸಲ್ಲ, ನೋವು ಆಯ್ತು. ಅವನಿಗೆ ನನಗೆ ಯಾರು ಚೀಲ ಕೊಡ್ತಿದ್ದಲ್ಲ ಅವ ಮಾಲೀಕನಿಗೆ ಈ ಥರ ಆದಾಗ ಲೆಕ್ಕ ಕೊಡಾಗ ಅವರು ವೈಯಕ್ತಿಕ ಮಾಡಿದ್ರು ಅಥವಾ ಏನೋ ಆಗಿತ್ತೋ, ನನಗದನ್ನು ಅಷ್ಟಿದನಿಲ್ಲ. ಆದರೆ ಒಂದು ಕಹಿ ಘಟನೆ ಅಂದರೆ, ಒಂದು ದುಃಖದ ಘಟನೆ, ಒಂದು ನೋವಿನ ಘಟನೆ ಏನಪ್ಪ ಅಂತಂದ್ರೆ, ಅವನು ಕೊಡ್ತಕ್ಕಂಥವನು ಏನಾಯಿತು, ವ್ಯಾಪಾರ ಎಲ್ಲ ಆದ ನಂತರ ಭಾಳ ಹರ್ಟ್ ಆಯಿತು, ಬೇಜಾರಾಯಿತು, ಹತ್ತು ಬಿಟ್ಟಿವಿ. ಯಾಕಂದ್ರೆ ನೋವು ಅನ್ನಿಸ್ತು ಭಾಳ, ಏನಪ್ಪ ಹಿಂಗಾಯ್ತು ಅಂತೇಳಿ. ಆವಾಗ ಅವೇನಂದ, ಇಲ್ಲ ಆಗೋದಾಗೈತಿ, ಸರಿ ಹೋಗಲಿ, ನಾನು ನಿನಗೆ ಅವಾಗ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ತೋಟ ಅಲ್ಲ, 4 ಕಿಲೋಮೀಟ್ರ್ ಮಧ್ಯಾಹ್ನ ಊಟ ತರಲಿಲ್ಲ, ಹಸುವಿನಿಂದ ಬಳಲ್ತಿದ್ದೀವಿ. ಒಂದೇನೋ ದಾಶಿ ತಿನ್ನಿಸ್ತೀನಿ ಅಂತ ಹೇಳಿ ಅಲ್ಲಿ ಮಂಗಳೂರು ರೆಸ್ಟೋರೆಂಟ್ ಐತಿ, ಹಂಜಿ ದವಾಖಾನೆ, ಇವತ್ತಿಗೂ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡೋಗಿದ್ದು ನಾವು. ಕರ್ಕೊಂಡೋದಾಗ ಏನಾಯಿತು, ಆ ವ್ಯಕ್ತಿನೂ ಕೂಡ
ಅವನೇ ಮಾಡಿದ್ದ ಅನಿಸತ್ತೇನೋ ಅನಿಸ್ತು ನನಗೆ ಆಮೇಲೆ. ಯಾಕಂದರೆ ಅಂಥ ಮನಸ್ಥಿತಿಗಳು ಜನೊಂದು ಕೆಲವರು ಇರ್ತಾರೆ, ಯಾಕಂದರೆ ಬೇರೆಯವರು ಅದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದಾಗ ಏನಾಯಿತು, ನಾವು ಅಲ್ಲಿ ಹೋಗೋವರೆಗೇನು ದಾಸಿ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಹೋದ. ಆಯ್ತಪ್ಪ ಇರಲಿ ಬಿಡು ಅಂತ ಹೇಳಿಕೆಸಿಂದ ಹೋದಾಗ ಏನಾಯಿತು, ಮತ್ತೆ ಅಲ್ಲಿ ಹೋಗೋ ಮೆಂಟಲಿ ಚೇಂಜ್ ಮಾಡಿದ, ಮನಸ್ಥಿತಿ ಚೇಂಜ್ ಮಾಡ್ದ. ಇಲ್ಲ ನಾವು ಅದೆಲ್ಲ ಆಗೋದಿಲ್ಲ ಅಂದರೆ ಎಂಥ ಮನಸ್ಥಿತಿ ಜನ ಇರ್ತೈತಿ ಅಂದರೆ ಈಗ ಹೇಳಬೇಕಾಗ್ತೈತಿ. ಬರೀ ಚಹಾ ಹೇಳ್ದ, ಅಲ್ಲಿ ದಾಸಿ ತಿನ್ನಿಸ್ತಾನೆ ಅಂತ ಹೇಳಿ ಕರ್ಕೊಂಡು ಹೋಗಿ ಚಹಾ ಹೇಳಿದ. ಚಹಾನು ಕುಡಿಯಂಗಿಲ್ಲ ಬಿಡಪ್ಪ ನಾನು ಅಂತಾನೆ, ಯಾಕಂದ್ರೆ ಅವಾಗ ಭಾಳ ಸಣ್ಣ ವಯಸ್ಸಲ್ಲ. ಭಾಳ ಬೇಜಾರಾಯಿತು, ಭಾಳ ಹತ್ತು ಬಿಟ್ನಿ, ಭಾಳ ನೋವಾಯ್ತು. ಯಾಕಂದ್ರೆ ಇಂಥ ಕಲುಷಿತ ಸಮಾಜದಲ್ಲಿ ಹೆಂಗೆಪ್ಪ ಬದುಕೋದು. ಅವನ ಮಾಡಿಬಿಟ್ಟಾನೋ ಬೇರೆ ಅವನ ಮಾಡಿದ 100ಕ್ಕೆ 100 ಅನ್ಸತ್ತೆ ನಂಗೆ. ಅವನ ವರ್ತನೆಗಳು ಆ ಥರ ಇತ್ತು. ಇವತ್ತು ಇದ್ರೆ ಇರ್ಬೋದು ಅವರು. ಆದರೆ ಭಾಳ ಹರ್ಟ್ ಆಯ್ತು. ಏನಪ್ಪ ಇಂಥ ಜನ ಐತಿ, ತಾವೇ ಮಾಡಿಬಿಟ್ಟು ನನ್ನ ಫ್ರೀಯಾಗಿ ದುಡಿಸ್ಕೊಂಡು ಒಂದು ದಾಸಿ ತಿನ್ನಿಸ್ಲಿಕ್ಕೂ ಮನಸ್ಥಿತಿ ಇಲ್ಲಲ್ಲ ಇವ್ರದ. ಇಂಥ ಜಗತ್ತು ನಾನು ಇನ್ನು ಸುಮ್ಮ ಕೊಡೋಕ್ಕಾಗೋದಿಲ್ಲ. ಅಲ್ಲೇ ಕೆಲವೊಂದು ಚಾಲೆಂಜ್ ಬದುಕಾಗತ್ತೆ. ಯಾಕಂದ್ರೆ ಭಾಳ ದೊಡ್ಡ ಸಾಧನೆಗೆ ಒಂದು ದೊಡ್ಡ ಇದದು ಒಂದು ಮನುಷ್ಯಗೆ. ಮೆಟ್ಟಿಲು ಅಂದರೂ ತಪ್ಪಾಗಲಿಕ್ಕಿಲ್ಲ. ಅಲ್ಲೇ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ನಾನು ಏನಾದರೂ ಮಾಡಬೇಕು, ಈ ಸಮಾಜದೊಳಗೆ ಏನಾದರೂ ಸಾಧನೆ ಮಾಡಬೇಕು, ಇಂಥವ್ರ ಮಧ್ಯೆ ನಾನು ಏನಂತ ತೋರಿಸ್ಕೊಡ್ಬೇಕು. ಅವ್ನ ಮುಂದೆ ನಾನು ತೋರಿಸಿನೇ ಕೊಟ್ಟಿದ್ದೀನಿ, ಅವರೆಲ್ಲ ನೋಡಿದ್ದಾರೆ ಅನ್ಸತ್ತೆ ಕೆಲವೊಂದು ವಿಚಾರದಾಗ. ಅದು ಭಾಳ ಹರ್ಟ್ ಆಗತ್ತೆ, ಭಾಳ ನೋವಾಗತ್ತೆ. ಇಂಥವೆಲ್ಲ ಕೆಲವೊಂದು ಕೈ ಘಟನೆಗಳು ನಡೆದವು, ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು. ನಮ್ಗೆ ಹೇಳಿದ್ರೆ ಈಗ ಭಾಳ ಈಜಿ ಅನಿಸುತ್ತೆ ಹೇಳಿ, ಆದರೆ ಅವಾಗ ಅನುಭವಿಸಿರ್ತಕ್ಕಂಥದ್ದು ಯಾತನೆ ಐತಲ್ಲ, ಅದನ್ನ ಯಾರಿಗೂ ಇದು ಮಾಡೋಕ್ಕಾಗಲ್ಲ. ಸರ್, ನೀವು ಕೆಲವು ಕಹಿ ಘಟನೆಗಳು ಹೇಳಿದ್ರಿ. ಬಟ್ ಕೆಲವ್ರ ದೃಷ್ಟಿಯಲ್ಲಿ ಯಾರ್ದಾರು ಲವ್ ಫೇಲ್ಯೂರ್ ಆಗಿರ್ಬೋದು, ಕೆಲವರು ವಯಸ್ಸಿನ ಅಥವಾ ಮದುವೆ ಅಥವಾ ವಯಸ್ಸಿಗೆ ಬಂದಾಗ ಕೆಲವರು ಕೈ ಬಿಟ್ಟು ಹೋದಾಗ, ಕೆಲವರು ನಮ್ಮ ಆಸ್ತಿ ಪಾಸ್ತಿ ನೋಡಿ ಕೈ ಬಿಟ್ಟು ಹೋಗಿರ್ತಾರೆ. ಅವರ ಮುಂದೆನೇ ನಾವು ಬೆಳೆದು ತೋರಿಸ್ಬೇಕು ಎನ್ನುವಂಥ ಘಟನೆ ಬತ್ತು, ಅಥವಾ ಇದು ನಿಮ್ಮ ಈ ಒಂದು ಕಥೆ ಹೇಳಿದ್ರಲ್ಲ, ಅಥವಾ ನಿಮ್ಮ ಕಹಿ ಘಟನೆ ಹೇಳಿದ್ರಲ್ಲ, ಆದ ಕಾರಣ ಅಥವಾ ಇದು ಕಾರಣ ಆಗಿತ್ತಾ ಸರ್ ನಿಮ್ಗೆ? ಇಲ್ಲ, ಏನಾಗತ್ತೆ ಅಂದ್ರೆ ಒಂದರಿಂದ ಆಗಲ್ಲ. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ರಾಶಿ ಅಂತ ಹಿರಿಯರು ಹೇಳ್ತಾರೋ. ಒಬ್ಬ ವ್ಯಕ್ತಿ ತಾನು ಏನು ಅನ್ನೋದು ಸಮಾಜಕ್ಕೆ ವ್ಯಕ್ತಪಡಿಸ್ಬೇಕು, ತೋರಿಸ್ಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಕೊಡಬಲ್ಲೆ ನಾನು. ಒಂದು ನಿಮಗಾದರೂ ಗೊತ್ತಿರ್ಬೋದು, ಸಮಾಜಕ್ಕೆ ಗೊತ್ತಿರ್ಬೋದು. ಒಂದು ದೇವಸ್ಥಾನದಲ್ಲಿ ಒಂದು ದೇವರಿಗೆ ಒಂದು ಮೆಟ್ಟಿಲಾಗಿರ್ತಕ್ಕಂಥ ಕಲ್ಲು ಕೇಳತ್ತೆ ಅಂತ. ಏನು ಕೇಳ್ತೈತಪ್ಪ ಅಂತಂದ್ರೆ, ನಾನೂ ಕಲ್ಲ ನೀನೂ ಕಲ್ಲ, ಬಟ್ ನಿನಗೆ ಬಂದು ಅಭಿಷೇಕ ಮಾಡ್ತಾರ, ಪ್ರಸಾದ ಕೊಡ್ತಾರ, ಎಲ್ಲ ಮಾಡ್ತಾರ, ನನ್ನ ತುಳಿದು ಹೋಗಿ ಮಾಡ್ತಾರೋ ಯಾಕ ಅಂತ ಕ್ವಶನ್ ಮಾಡಿ. ಯಾವುದು ತುಳಿಸೋಳು ಅಂತ ಮೆಟ್ಟಿಲು ಕಲ್ಲು. ಅವಾಗ ದೇವಸ್ಥಾನದಾಗೆ ಮೂರ್ತಿ ಆಗಿರ್ತಕ್ಕಂಥ ಆ ದೇವರು ಆ ಕಲ್ಲಿಗೆ ಹೇಳ್ತಂತ, ಅಲ್ಲಪ್ಪ ನೀನು ಕೆತ್ತನೆ ಮಾಡುವಾಗ ಒಂದೇ ಹೇಟ್ ಹೊಡೆಯೋಗಿ ಪೀಸ್ ಆಗಿ ಬಿದ್ದಿ, ಅದಕ್ಕೆ ನೀನು ಹೋಗಿ ಮೆಟ್ಟಿಲಿಗೆ ಹಾಕಿರು. ನಾನು ಎಷ್ಟು ಉಳಿಪೇಟ್ ತಿಂದೀನಿ, ಎಷ್ಟು ಹೊಡೆತ ತಿಂದಿದ್ದೀನಿ, ಅದಕ್ಕಾಗಿ ನಾನು ಇಲ್ಲಿ ಬಂದು ಅಭಿಷೇಕ ಸೇವೆಗಳನ್ನು ಮಾಡಿಸ್ಕೊತಾ ಇದ್ದೀನಿ, ನನಗೂ ನಿನಗೂ ಇರೋ ವ್ಯತ್ಯಾಸ ಅಂತ ಹೇಳ್ತಂದು. ಹಂಗೆ ನಮ್ಮ ಜೀವನದಾಗೆ ಒಂದರಿಂದ ಆಗಲ್ಲ, ಅನೇಕ ಪೆಟ್ಟುಗಳು, ಅನೇಕ ನೋವುಗಳು, ಅನೇಕ ಚಾಲೆಂಜ್ಗಳು, ಇವೆಲ್ಲವೂ ಕೂಡಿ ಹನಿ ಕೂಡಿದಾಗ ಒಂದು ಬದುಕನ್ನು ಕಟ್ಕೋಬೇಕು ಅನ್ನುವಂಥದ್ದು ಬರುತ್ತೆ. ಆದರೂ ನೀವು ಹೇಳ್ದಂಗೆ ನನ್ನ ಜೀವನ ಎಲ್ಲ ಒಂದು ಚಾಲೆಂಜ್ ಬದುಕು. ಸುಮಾರು 2000 SSLC ಇದ್ದಾಗ ಒಂದು ಹುಡುಗಿ, ಸಣ್ಣ ಹುಡುಗಿ ಮಗು, ಅದು ಏನಾದರೂ ಬಾಯಲ್ಲಿ ಬಂತು ಏನೋ ಗೊತ್ತಾಗ್ಲಿಲ್ಲ. ಬಟ್ ಏನೋ ಒಂದು ಮಾತಾಡುವಾಗ ನಾನು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇಡ್ತೀನಿ ಅಂದಾಗ, ನೀನೇನು ಮಾಡ್ತೀಯ ಅನ್ನುವಂಥದ್ದು ಮಾತು ಬಂತು. ಅವಾಗ ನಾನು ವಿದಿನ್ 24 hours ಸಾಫ್ಟ್ಯಾಕ್ ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ ಅಂತ ಹೇಳಿ, ಆತನಿಗೆ ಮೊದಲಿಗೆ ಇಂಟರ್ನೆಟ್ ಸರ್ವಿಸ್ ತಂದದ್ದು 2000 ನನ್ನ SSLC ರಿಸಲ್ಟ್ ನಾನೇ ನೋಡ್ಕೊಂಡಿದ್ದೀನಿ. ಅಂದರೆ ಅಂಥದ್ದೊಂದು ಮೆಂಟಾಲಿಟಿ ನಂದು, ಚಾಲೆಂಜಿಂಗ್ ಲೈಫ್. ಅವಾಗ 49,100 ರೂಪಾಯಿ ಕೊಟ್ಟು ಕರಣ್ ಕಂಪ್ಯೂಟರ್ ಬಿಜಾಪುರ ಅಂತ ಹೇಳಿ ಟಾಟಾ ಸುಮೋ ಮಾಡ್ಕೊಂಡು ಹೋಗಿ ಕಂಪ್ಯೂಟರ್ ತಂದು ಸಾಫ್ಟ್ಯಾಕ್ ಅಂತ ಬೋರ್ಡ್ ಹಾಕಿ ಬುಧವಾರಪೇಟೆಯಲ್ಲಿ ಅತ್ನಿಯಲ್ಲಿ, ಅದು ಇವತ್ತು ಟೆಲಿಕಾಂ ಡೈರಿಯಲ್ಲಿ ರೆಕಾರ್ಡ್ ಐತಿ. ಆವಾಗ 55597 ಟೆಲಿಫೋನ್ ನಂಬರ್ ಇತ್ತು, ಲ್ಯಾಂಡ್ಲೈನ್. ಅಂದ್ರೆ ಅಂಥದ್ದೆಲ್ಲನೂ ಕೂಡ ಒಂದು ಚಾಲೆಂಜಿಂಗ್ ಬದುಕು. ಒಂದು ಏನೋ ಮಗು ಅದು ಅಂದಳು ಅಂತಲ್ಲ, ಸೊ ಅದನ್ನ ನಾವು ಮಾಡಿ ತೋರಿಸ್ಬೇಕು ಅನ್ನೋಂಥ ಹಠ. ಅವಾಗ ಅಂಥದ್ದೆಲ್ಲ ರಿಸ್ಕ್ ತಗೊಂಡು ಅದರಲ್ಲಿ ಏಳು ಬೀಳುಗಳನ್ನು ಕಂಡಿವಿ, ಸೋಲುಗಳನ್ನು ಕಂಡಿವಿ. ಆಮೇಲೆ ಬಂತು. ಅಂದರೆ ಹೆಂಗೆ ಒಂದೊಂದು ಬದುಕಿರುತ್ತೆ. ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಚಾಲೆಂಜ್ ಬದುಕು ಹೆಂಗೆ ಮನುಷ್ಯ ತಗೋಬೇಕು ಅಂತಂದ್ರೆ, SSLC ಆಗಿ 3 ವರ್ಷ ಫೇಲ್ ಆಗಿದ್ದು ನಾನು. SSLC ಫೇಲು 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿ 3 ವರ್ಷ ಸ್ಕೂಲ್ ಬಿಟ್ಟಿದ್ದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಕಾಂಪಿಟೇಷನ್ ಅವಾಗ ಅಪ್ಟ್ಯಾಕ್ ಇತ್ತು, ಒಂದು ಮೈಸ್ ಕಂಪ್ಯೂಟರ್ ಇತ್ತು, ಅದರ್ವೈಸ್ ಯಾವ ಇರಲಿಲ್ಲ. ನಮ್ದು ಮುಂದೆ ಬಂದು SCOT ಅಂತ ಮಾಡಿದ್ವಿ, ಸ್ಕಾಟ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಅಂತೇಳಿ, ISCOT. ಅದು ಮಾಡಿಬಿಟ್ಟು ಅಲ್ಲಿ ಸುಮಾರು, ಯಾಕಂದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇದನ್ನಿರಲಿಲ್ಲ, ಮಾಡ್ಬೇಕನ್ನೋಂಥ ಛಲ ಇತ್ತು. ಹೋಗಿದೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಕಂಪ್ಯೂಟರ್ ತರಗತಿ ಕಲಿತ್ಬಿಟ್ಟು ನನ್ನ ಕಂಪ್ಯೂಟರಲ್ಲಿ ಬಂದು ಸ್ಟೂಡೆಂಟ್ಗೆ ಹೇಳುವಂಥ ಪರಿಸ್ಥಿತಿ, ಬರೀ ಏನೋ ಮಾಡಬೇಕು ಅಂತ ಹೇಳಿ.
ಅದಕ್ಕಾಗಿ ಅದು ಅಂಥ ಸಂದರ್ಭದಲ್ಲಿ ಏನಾಯ್ತಂತಂದ್ರೆ ಸುಮಾರು ಹಣಕಾಸಿನ ತೊಂದರೆ ಆಗಿ ಫೈನಾನ್ಷಿಯಲ್ ತೊಂದರೆ ಆಗಿ ಸಿಲ್ಕೊಂಡ್ಬಿಟ್ಟು ಸೋಲನ್ ಕಂಡು ಭಾಳ ನೋವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನಂದು SSLC ಇಂದ 3 ವರ್ಷ ಸ್ಕೂಲ್ ಗ್ಯಾಪ್ ಆಯ್ತು. 2003 SSLC ಮುಗಿತು, ಫೇಲ್ ಆಗಿದ್ದೀನಿ. 2003 ಒಂದು ರೀನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಒಂದು ಫ್ರಾಂಚೈಸಿ ತೊಗೊಂಡಿದ್ವಿ ನಾವು ಅತನೆಯಲ್ಲಿ. ಪ್ರಾಡಕ್ಟ್ ಬೇಸ್ಡ್ ಒಂದು ಕಂಪನಿ, ಒಂದು ಮೆಂಬರ್ಸ್ ನೆಟ್ವರ್ಕಿಂಗ್ ಬಿಸ್ನೆಸ್ಸು. ಒಂದು ಮೆಂಬರ್ಶಿಪ್ ಮಾಡಿದರೆ ಹೆಂಗೆ ಬರುತ್ತೆ ಅಂತ ಹೇಳಿ ಅವಾಗ ಒಂದು ಪ್ರಾಡಕ್ಟನ್ನು ಡೆಮೋ ಆಗಿ ಇಟ್ಟಿದ್ದೀನಿ ಇಲ್ಲಿ ಹನುಮದೇವ್ರ ಗುಡಿ ಹತ್ರ. ಆಮೇಲೆ ನನ್ನ ಜೊತೆ ಇರುವಂಥವರೇ ಒಂದು ನೋಡ್ತಾ ಇದ್ರು. ಅವಾಗ ನಾನು ಸ್ವಲ್ಪ ಅವಾಗ ಇಂಗ್ಲೀಷ್ ವರ್ಡ್ಗಳನ್ನು ಬಳಸ್ತಿದ್ನಿ. ಅದರಲ್ಲಿ ಒಬ್ಬಕ್ಕೆ ಏನಂತಂದಳು ನೋಡುವಾಗ ನನ್ನ ಕಿವಿಗೆ ಬಿತ್ತು. ನಾನು ಆಫೀಸ್ ಟೇಬಲಲ್ಲಿ ಕೂತಿದ್ದೀನಿ, ಹಿಂಗೆಲ್ಲ ನೋಡ್ತಾ ಇದ್ರು. ನಾನು ಹೇಳುವಂಥ ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸ್ತಿದ್ದೆ. ಅವಾಗ ಏನಾಯಿತು, ಇವು SSLC ಫೇಲ್ ಆಗಿ ಇಷ್ಟು ಇಂಗ್ಲೀಷ್ ಮಾತಾಡ್ತಾನ, ಇನ್ನು SSLC ಪಾಸ್ ಆಗಿದ್ರೆ ಅಂತ ಇಂಗ್ಲೀಷ್ ಮಾತಾಡ್ತಾನೋ ಅಂತ. ನಾನು ವಿದಿನ್ ಸೆಕೆಂಡು ಇಟ್ಟು ಚಾಲೆಂಜಿಂಗ್ ಬದುಕಲ್ಲ ನಂದು. 3 ವರ್ಷ ಸ್ಕೂಲ್ ಬಿಟ್ಟಿದ್ನಿ. STD ಕಾಯಿನ್ ಬಾಕ್ಸ್ ಇತ್ತು ನಮ್ದು, ಅಲ್ಲಿ ಹನುಮದೇವ್ರ ಗುಡಿ ಹತ್ರ ಬಂದು ಕಾಯಿನ್ ಹಾಕಿನಿ. ನಾವು ವಾಗ್ಮರೆ ಸರ್ ಅಂತದಾರೆ ಇವತ್ತಿಗೂ. ಅವರಿಗೆ ಫೋನ್ ಮಾಡಿದೆ, ಸರ್ ನನಗೆ ಏನು ಗೊತ್ತಿಲ್ಲ, ನಾನು SSLC ಪಾಸ್ ಆಗಬೇಕು, ನನಗೆ ನಾ ಶಿಕ್ಷಣದಲ್ಲಿ ನಾ ಡಿಗ್ರಿ ಪದವಿ ಪಡೆಯಬೇಕು, ನಂದು ಇದು ಹಿಂಗೈತಿ ಅಂತ ಹೇಳಿದೆ. ಆಯಿತು ಅಂತ ಅವ್ರು ಸಲಹೆಗಳು ಕೊಟ್ಟರು. ಅದೇ ಥರಾಗಿ ಎಕ್ಸಾಮ್ ಕಟ್ನಿ. SSLC ನಂದು ಇದರಲ್ಲಿ JA ಪಾಸ್ ಮಾಡ್ಕೊಂಡು 4 ಸಬ್ಜೆಕ್ಟ್. ಅದ ನಂತರ PUC 2 ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನಾ ಇದಕ್ಕೆ ಹೋದ್ನಿ, ಕೋಗಟ್ನೂರಿಗೆ. ನಾನೇನು ಅನ್ಕೊಂಡಿನಿ, ಕೋಗಟ್ನೂರಿಗೆ ಎಕ್ಸಾಮ್ ಹೋದ್ರೆ ಈಸಿಯಾಗಿ ಎಲ್ಲಿ ಬೇರೆ ಕಡೆ ಬರುತ್ತೆ ಎಕ್ಸಾಮ್ ಬರಿಬೋದು ಅಂದ್ರೆ. ಆದ್ರೆ ಅದು ಎಕ್ಸಾಮ್ ಸೆಷನ್ ಮತ್ತೆ JAಕ್ಕೆ ಬತ್ತು. ಹಿಂಗಾಗಿ ಬಹಳ ಕಷ್ಟ ಆಯ್ತು. ಬಟ್ ಅದ್ರೊಳಗೂ ಮತ್ತೆ 2 ಸಬ್ಜೆಕ್ಟ್ ಫೇಲ್ ಆದ್ನಿ, ಮತ್ತೆ ರೀಕಟ್ನಿ, ಮತ್ತೆ ಪಾಸ್ ಆಯ್ತು. PUC ಪಾಸ್ ಆದ್ಮೇಲೆ ಇನ್ನೇನ್ ಮಾಡ್ಬೇಕು ಅಂತ ಬೆಂಗಳೂರು ಯೂನಿವರ್ಸಿಟಿ ಸ್ವಾಮಿ ವಿವೇಕಾನಂದ ಕಾಲೇಜ್ ಹುಕ್ಕೇರಿಯಲ್ಲಿ ಅಡ್ಮಿಷನ್ ತಗೊಂಡು ಡಿಗ್ರಿದ. ಅಲ್ಲಿ ತಗೊಂಡ್ಬಿಟ್ಟು ಡಿಗ್ರಿ 1ರಲ್ಲಿ ಕನ್ನಡ ಫೇಲ್ ಆಯ್ತು. ಡಿಗ್ರಿ ಫಸ್ಟ್ ಅಲ್ಲಿ ದೇವ್ರ ಪುಣ್ಯ ಗೊತ್ತಿಲ್ಲ, 2nd 3rd ಯಾವ ವಿಷಯ ಫೇಲ್ ಆಗ್ಲಿಲ್ಲ, ಅಂದ್ರೆ ಕಟ್ಟುವಂಥದ್ದಾಗ್ಲಿಲ್ಲ. ಅಲ್ಲಿ ಡಿಗ್ರಿ ಮುಗಿಸೋಣಿ ಅಂದ್ರೆ ನಾನು ಡಿಗ್ರಿ ಮಾಡಬೇಕಂತಲ್ಲ ಹಠ ಇತ್ತು. ನಾ ಮುಂದೆ ಏನ್ ಮಾಡಿ ಅಷ್ಟಕ್ಕೆ ಬಿಡ್ಲಿಲ್ಲ. ಆ ಡಿಗ್ರಿ ಮುಗಿಸ್ಬಿಟ್ಟು ನಂದು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಏನೋ ಇನ್ವಿಟೇಷನ್ ಕಾರ್ಡ್ ಹಾಕಿದಾಗ ಅದ್ರ ಮುಂದೆ ನಾನು BA ಪದವಿಯನ್ನು ಹಾಕಿ ಅದನ್ನ ಯಾರು ನನಗೆ ಅಂದಿರಲ್ಲ ಅವ್ರ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿ. ಅಂದ್ರೆ ಹಿಂಗೆ ಚಾಲೆಂಜಿಂಗ್ ಬದುಕು. ಹಿಂಗಾಗಿ ಪ್ರತಿಯೊಂದು ರಂಗದಲ್ಲಿ ಮನುಷ್ಯ ಏನಾದ್ರೂ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಬದುಕಬೇಕು, ಒಂದು ಇನ್ಸ್ಪೈರಿಂಗ್ ಬೇಕು. ಮತ್ತೆ ಸುಮಾರು ಏನಾಗ್ಬಿಡ್ತತಿ, ಈಗ ಎಲ್ಲರೂ ಕನಸು ಕಾಣ್ತಾರೋ, ರಾತ್ರಿ ಎಲ್ಲ ಕನಸು ಕಾಣೋದು, ಮುಂಜಾನೆ 10 ಗಂಟೆಗೆ ಎದ್ಬಿಟ್ಟು ನಮ್ದು ಅದಾಗ್ಲಿ ಇದಾಗ್ಲಿ ಅಂತ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳಿ ಬಯಸ್ತೀನಿ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂತಂದ್ರೆ ಒಂದು ಘಟನೆ ಹೇಳ್ತೀನಿ. ಏನ್ ಮಾಡಿಬಿಡ್ತಾರೆ ಇವತ್ತಿನ ಪೀಳಿಗೆ ಏನ್ ಮಾಡ್ತೈತಿ ಅಂತ ಹೇಳ್ತೀನಿ. ಅಂದ್ರೆ ಆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಏನ್ ಮಾಡ್ತಾರ, ಪ್ರತಿ ದಿವಸ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋದು. ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದ, ಪ್ರತಿ ದಿವಸ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋದು. ಏನಂತ ಹೇಳಿ, ನನಗೆ ಲಾಟ್ರಿ ಹತ್ಲಿ, ನನಗೆ ಕೋಟಿ ರೂಪಾಯಿ ಲಾಟ್ರಿ ಹತ್ಲಿ, ಲಕ್ಷ ರೂಪಾಯಿ ಲಾಟ್ರಿ ಹತ್ಲಿ, ಪ್ರತಿ ದಿವಸ ದೇವ್ರಿಗೆ ಹೋಗೋದು, ನಮಸ್ಕಾರ ಮಾಡೋದು, ಅಡ್ಡ ಬೀಳೋದು, ನಮಸ್ಕಾರ ಮಾಡೋದು, ಈ ತರ ಮಾಡ್ತಾ ಇದ್ದ. ಆದ್ರೆ ಕೊನೆಗೆ ಏನಾಗಿತ್ತು ಅಂತಂದ್ರೆ ಅವನ್ ಹಿಸ್ಟ್ರಿ ತೆಗೆದು ನೋಡಿದಾಗ ಅವ್ನ್ ಲಾಟ್ರಿ ಟಿಕೆಟ್ ಹರಿದಿರ್ಲಿಲ್ಲ. ಅಂದ್ರೆ ಇವತ್ತಿನ ಸಮಾಜ ಹಂಗಾಗ್ಬಿಟ್ಟೈತಿ. ಎಲ್ಲ ಬೇಡ್ತಾರೋ, ಆದ್ರೆ ಅದಕ್ಕೆ ಪೂರಕ ಆಗಿರ್ತಕ್ಕಂಥದ್ದು ಏನ್ ಬೇಕು ಅಂತಾನೆ ಅದನ್ನ ಆಲೋಚನೆಗಳು ಮಾಡೋದಿಲ್ಲ. ಹಂಗಾಗಿ ಫೇಲ್ಯೂರ್ ಆಫ್ ದಿ ಲೈಫ್ ಯೂತ್ಸ್ ಫೇಲ್ಯೂರ್ ಆಗ್ತಾರೋ. ಅದಕ್ಕೆ ಹಂಗ ಆಗ್ಬಾರ್ದು. ಮೊದಲು ನಾವು ಲಾಟ್ರಿ ಟಿಕೆಟ್ ಹರಿಬೇಕು, ಆಮೇಲೆ ನಮ್ಮ ಎಫರ್ಟ್ಸ್ ಇರಬೇಕು. ಹಂಗೆ ನಾವು ಯಾವ್ದಾದ್ರು ಕೆಲಸಕ್ಕೆ ಹೊರಟ್ರ ಅದು ಏನ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ಮೊದಲು ಇಟ್ಕೋಬೇಕು, ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು. ಆಮೇಲೆ ನಾವು ಅದ್ರ ಪೂರಕವಾಗಿ ಕೆಲಸ ಮಾಡಿದ್ರೆ ನಾವು ಗೆಲ್ಲಿಕ್ ಸಾಧ್ಯ ಐತಿ. ಲಾಟ್ರಿ ಟಿಕೆಟ್ ಹರಿಲಾರ್ದನೆ ಲಾಟ್ರಿ ಹತ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋ ಅಂತ ಮನಸ್ಥಿತಿ ಇದ್ರೆ ಹೆಂಗೆ ಸಾಧ್ಯ ಐತಿ ಸರ್? ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಲಾಟ್ರಿ ಹರಿದಿದ್ರ ಸರ್ ನೀವು? ಇಲ್ಲ, ನಾನು ಸುಮಾರು ಅವಾಗ ಏನು ಇದನ್ನಿತ್ತಲ್ಲ, ಯಾವುದು ಎಷ್ಟು ಇದರಲ್ಲಿ ಮಾಡ್ತಿದ್ವಲ್ಲ, ಕೈಚೀಲ್ ಮಾರ್ತಿದ್ವಲ್ಲ, ಅವಾಗ 10 ರೂಪಾಯಿ 5 ರೂಪಾಯಿ ಲಾಟ್ರಿ ಟಿಕೆಟ್ ನೀವು ಕೇಳಿರ್ಬೋದು. ಬರ್ತಾ ಇತ್ತು, ಅವಾಗ ಕೇಳ್ತಾ ಇದ್ರು. ಅವಾಗ ಹರಿದಿದ್ದೀವಿ, ಖರೆ ನಮ್ಗೆ ಯಾವ ಲಾಟ್ರಿ ಗೀಟ್ರಿ ಏನಾಗ್ತಿಲ್ಲ. ಯಾಕಂದ್ರೆ ಅವಾಗ ಮೆಂಟಾಲಿಟಿನ ಆಗಿತ್ತಲ್ಲ. ಸಾಕಷ್ಟು ನಾಯಕರು ನೋಡಿದ್ವಿ ಸರ್. ಈಗ ಅತನಿ ಆಗಿರ್ಬೋದು, ಆಲ್ಮೋಸ್ಟ್ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರಲಿ, ಸಕಾರಾತ್ಮಕವಾಗಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿಗಳಲ್ಲಿ ನೀವು ಒಬ್ರು, ಸಕಾರಾತ್ಮಕವಾಗಿ ಗುರುತಿಸಿಕೊಂಡಂಥ ನಾಯಕರಲ್ಲಿ ವ್ಯಕ್ತಿಗಳಲ್ಲಿ ನೀವು ಒಬ್ರು. ಸೊ ಇತ್ತೀಚೆಗೆ ನಾವು ನ್ಯೂಸ್ಗಳಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ನೀವು ಸಮಾಜ ಸೇವಕರು. ಸಮಾಜ ಸೇವಕದ ಒಂದು ಮುಖ್ಯ ಅಂಗವಾಗಿರುವಂತಹ ಅನ್ನದಾಸೋಹವನ್ನು ಸ್ಟಾರ್ಟ್ ಮಾಡಿದ್ರಿ. ಸೊ ಅದು ಇತ್ತೀಚೆಗೆ 1 ವರ್ಷ ಕಂಪ್ಲೀಟ್ ಮಾಡ್ತೀವಿ ಯಶಸ್ವಿಯಾಗಿ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತು ಅದನ್ನು ಎಷ್ಟು ವರ್ಷ ತನಕ ಮುಂದುವರಿಸಬೇಕಂತ ನಿಮ್ಮ? ನಾನು ಈ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ಈ ಅನ್ನ ದಾಸೋಹ ಮಾಡ್ಬೇಕನ್ನುವಂಥ ಮುಖ್ಯ ಕಾರಣ ಏನಪ್ಪ ಅಂದರೆ, ಇದು ಯಾವುದೇ ಆಗಿರೋ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ. ನಿಮ್ಗೆ ಬಹಳ ಡೀಪಾಗಿ ತಿಳ್ಕೊಂಡ್ರೆ ಜನರಿಗೆ ಅರ್ಥ ಆಗತ್ತೆ. ಭಾಳ ಜನ ತಿಳ್ಕೊತಾರೆ, ಯಾವ್ದಾರ ಒಂದು ಸಮಾಜ ಸೇವೆ ಒಳಗೆ ದೊಡ್ಡ ಪ್ರಮಾಣದಾಗ ಮಾಡಿದರೆ ಇದು ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಳನಪ್ಪ, ಏನಾದರೂ ಒಂದು ನೀವು ಗುರಿ ಇಟ್ಕೊಳನು, ಏನೋ ಮಾಡ್ತಾನಂತ ಹೊಡ್ತಾರೆ.
ಸೊ ನನಗೆ ಅದು ಯಾವುದೂ ಇಲ್ಲ. ನಾನು ಸಿದ್ದೇಶ್ವರ ಗುಡಿ ಅಂತೇಳಿ ಪ್ರಸಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳಿದ್ದೀನಿ ನಾನು ಹೆಂಗೆ ಬದುಕ್ತೀನಿ ಅಂತ. ಆದರೆ ಅದನ್ನು ಮಾಡಲಿಕ್ಕೆ ಒಂದು ಕಾರಣ ಏನಪ್ಪ ಅಂದ್ರೆ ಹಸು. ಒಂದು ಬಡವನ ಹಸು, ಒಂದು ಹೊಟ್ಟೆಯ ಹಸು ಆದಾಗ ಮಾತ್ರ ಹಸುವಿನ ಬೆಲೆ, ಹಸದವರಿಗೆ ಮಾತ್ರ ಹಸುವಿನ ಬೆಲೆ ಗೊತ್ತಿರುತ್ತೆ. ಇದು ಕೂಡ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಕಹಿ ಘಟನೆ. ಏನಾಯ್ತು ಅಂತಂದ್ರೆ ಸುಮಾರು 2004-05 ನಮ್ದು ತೋಟದಿಂದ ಊಟ ಬರೋದು ಲೇಟ್ ಆಗ್ತಿತ್ತು. ಮಧ್ಯಾಹ್ನ ಕಳಿಸ್ತಾ ಇದ್ರು, ಅದನ್ನೇ ಸಾಯಂಕಾಲ ಬಾಳೆಹಣ್ಣು ಚಪಾತಿ ಮಲಗ್ತಿದ್ವಿ. ಮಧ್ಯಾಹ್ನ ಅವ್ರು ಕಳಿಸಿರ್ತಕ್ಕಂಥ ಊಟ ಮಾಡ್ತಿದ್ವಿ. ಬಟ್ ಬೆಳಗ್ಗೆ ಒಂದು ಅರ್ಧ ಟೀ ಕುಡಿತಾ ಇದ್ವಿ ಅಷ್ಟೇ. ಅದನ್ನ ಬಿಟ್ಟರೆ ನಾವು ಏನು ಮಾಡ್ತಾ ಇರಲಿಲ್ಲ. ನಾನೇನು ಮಾಡ್ತಾ ಇದ್ನಿ, ಒಂದು 300 ರೂಪಾಯಿ ರೂಮ್ ಮಾಡ್ಕೊಂಡು ಬಾಡಿಗೆಯಲ್ಲಿ ರೂಮಲ್ಲಿ ಇದ್ನಿ. ಸ್ನಾನ ಮಾಡ್ತಿದ್ನಿ, ಶಿವಗಳ ಮಠಕ್ಕೆ ಹೋಗ್ತಾ ಇದ್ನಿ. ನಡೀತಾ ಹೋಗೋದು, ಬೈಕ್ ಇಲ್ಲ, ಕಾರ್ ಇಲ್ಲ, ಏನಿಲ್ಲ, ಸೈಕಲ್ ಇಲ್ಲ. 2008ವರೆಗೂ ಕೂಡ 2001ರಿಂದ 2005ವರೆಗೆ ಬೈಕ್ ಇತ್ತು. ಎಲ್ಲ ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಇದನ್ನಾಗಿ ಲುಸ್ಕಾನ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು 7 ಬೆಳ್ಕೊಂಡು ಅದನ್ನು ಮಾರಿಬಿಟ್ಟಿದ್ನಿ. 2005ರಿಂದ 2008ವರೆಗೆ 3 ವರ್ಷ ನಡೀತಾ ಇದ್ನಿ. ನಡ್ಕೋತಾ ಅಡ್ಡಾಡ್ಬತ್ನಿ ಹೇಳೋದು. ಭಾಳ ಜನ ನೋಡಿದ್ದಾರೆ. ಶಿವಗಳ ಮಠಕ್ಕೆ ನಡೀತಾ ಹೋಗೋದು, ಬರುವಾಗ ಅಲ್ಲಿ LT ಹೋಟೆಲ್ ಇತ್ತು, ಅಲ್ಲಿ ಮುರುಗೇಂದ್ರ ಬ್ಯಾಕ್ ಹಾಯ್ತಾರೆ, ಅಲ್ಲಿ ಒಂದು ಅರ್ಧ ಟೀ ಕುಡಿದು ಅಲ್ಲಿಂದ ಬಂದ್ಬಿಟ್ಟು STD ಬೂತ್ ತಗೊಂಡು ಕೂತ್ಬಿಡೋದು, ಹಿಂಗೆ ಇತ್ತು. ಆದರೆ ಮನುಷ್ಯನ ಹೆಂಗಾಗತ್ತೆ ಅಂತಂದರೆ ಹಸು ರಾತ್ರಿ ಒಂದೇ ಬಾಳೆಹಣ್ಣು ಚಪಾತಿ ತಿಂದು ಮಲಗುವಂಥ ಸಂದರ್ಭದಲ್ಲಿ ಭಾಳ ಹರ್ಟ್ ಆಗತ್ತೆ. ಏನಾಗ್ಬಿಟ್ಟಿತ್ತು, ಒಂದು 8 ರೂಪಾಯಿ 9 ರೂಪಾಯಿ ಹಾಫ್ ಫ್ರೀ ಬಜ್ಜಿ LTಯಲ್ಲಿ. ನಾವು ಅಲ್ಲಿಂದ ದೇವರಿಗೆ ನಮಸ್ಕಾರ ಮಾಡಿ ಬಂದು LT ಹೋಟೆಲಲ್ಲಿ ಚಾ ಕುಡಿಯುವಾಗ ಫ್ರೀ ಎಲ್ಲ ಒಟ್ಟಿಡ್ತಾ ಇದ್ರು ಅವರು. ಭಾಳ ನೋವಿನಿಂದ, ಭಾಳ ಅಶ್ವಿನ ನೋವಿನ ಘಟನೆ ಆಗ್ಬೇಕಂದ್ರೆ ಭಾಳ ಹರ್ಟ್ ಆಗತ್ತೆ, ಭಾಳ ಫೀಲ್ ಆಗತ್ತೆ. ಅದನ್ನ ಆ್ಯಕ್ಚುಲಿ ಇವತ್ತಿನ ಪೀಳಿಗೆಗೆ ಅಂಥ ಪರಿಸ್ಥಿತಿ ಇಲ್ಲ ಅನ್ಕೋತೀನಿ. ಭಾಳ ಜನ ಇದ್ದವ್ರು ಇದ್ರು ಅವಾಗ. ಸೊ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಕೆಲವೊಂದು ಜನ ಆ ಥರ ಮಾಡ್ತಾ ಇದ್ರು. ಸೊ ಏನಾಗ್ಬಿಡ್ತಿತ್ತು ಅಂದರೆ 9-8 ರೂಪಾಯಿ ಕೊಟ್ಟು ಆ ಫ್ರೀ ಬಜ್ಜಿ ತಿನ್ನಬೇಕು ಅಂತ ಆಸೆ ಇದ್ರು ಕೂಡ ಕೊಡ್ಲಿಕ್ಕೆ ಹಣ ಇರ್ತಿರ್ಲಿಲ್ಲ. ಆದ್ರೆ ಅದನ್ನ ನೋಡಿಬಿಟ್ಟು ಹಂಗೆ ಬರ್ತಾ ಇದ್ದೀವಿ ನಾವು. ಅಂಥ ಒಂದು ನೋವು ಅದು ಈಗೆಲ್ಲ ಅದು ಈಗಿನ ಜನತೆಗೆ ಇದನ್ನ ಅರಿವು ಆಗಲ್ಲ. ಯಾಕಂದ್ರೆ ಈಗ ಅಂಥದ್ದು ಪರಿಸ್ಥಿತಿ ಜನರಿಗೆ ಇಲ್ಲ ಅನ್ಸತ್ತೆ. ಕೆಲವೊಂದು ಕಡೆ ಇರ್ಬೋದು, ನಾಯನ ಅಲ್ಲಗಳೇ ಅಲ್ಲ. ಆದರೆ ಅದನ್ನ ನೋಡಿಬಿಟ್ಟು ಹಂಗೆ ಬಂದು ಅರ್ಧ ಚಾ ಕುಡ್ಕೊಂಡು ಬಂದ್ ಕಿಶಂದು ನಾವು ಉದ್ಯೋಗ ಮಾಡಿಬಿಟ್ಟು ಮಧ್ಯಾಹ್ನ ಮನೆಯಿಂದ ಬಂದಮೇಲೆ ಊಟ ಮಾಡ್ತಿದ್ವಿ. ಅಂದ್ರೆ 8 ರೂಪಾಯಿನೂ ಕೊಡ್ಲಿಕ್ಕೆ ನಮ್ಮಲ್ಲಿ ಕಾಸಿರ್ಲಿಲ್ಲ. ಆ ನೋವನ್ನು ನಾವು ಅನುಭವಿಸ್ತೀವಿ. ಅದನ್ನ ನೋಡಿಬಿಟ್ಟು ಅದನ್ನ ತಿನ್ನಾಕ ನಮಗೆ ಆಗಿಲ್ಲ ಅಂದ್ರೆ ನನಗೆ ಬಹಳ ಹರ್ಟ್ ಆಗ್ತಿತ್ತು, ಬಹಳ ಬೇಜಾರು ಅನಿಸ್ತಿತ್ತು. ಈ ಭೂಮಿ ಮೇಲೆ ಖಾಲಿ ಹೊಟ್ಟೆಲೇನೆ ಕೆಲಸ ಮಾಡ್ತಾ ಇರ್ತಿದ್ದೀವಿ. ಮಧ್ಯಾಹ್ನ ಊಟ ಬಂದ್ಮೇಲೆ 2-3 ಗಂಟೆಗೂ ಊಟ ಮಾಡಿಬಿಟ್ಟು ಅದನ್ನೇ ಸಾಯಂಕಾಲ ಇಟ್ಕೊಂಡು, ಸಾಯಂಕಾಲ ಬಾಜಿ ಗೀಜಿ ಏನಿರ್ತಿದ್ದಿಲ್ಲ, ಒಂದು ಬಾಳೆಹಣ್ಣು ತೊಗೊಳ್ಳೋದು. 1 ರೂಪಾಯಿ ಶಾಂತಿಸಾಗರ ಹತ್ರ ರೂಮ್ ಇತ್ತು. ಒಂದು ಬಾಳೆಹಣ್ಣು, ಅದೇ ಚಪಾತಿ ತಿನ್ನೋದು. ಲಾಸ್ಟಿಗೆ ಚಪಾತಿ ಇರ್ಲಿಕ್ಕೆ ಒಂದೇ ಬಾಳೆಹಣ್ಣ ತಿಂದ್ಬಿಟ್ಟು ಜೀವನ ಮಾಡೋದು. ಇದೆಲ್ಲ ನೋಡಿಬಿಟ್ಟು ನನಗೆ ಏನು ಅನಿಸ್ತಾ ಇತ್ತು, ಏನು ಶ್ರೀಮಂತರು ಈ ಗಾಡಿಯಲ್ಲಿ ತಿರುಗಾಡೋರು, ವೆಹಿಕಲಲ್ಲಿ ತಿರುಗಾಡೋರು, ಈ ಹಸುವಿನಿಂದ ಬಳಲ್ತಾ ಇದ್ರು ಲೆಕ್ಕಿಸದೆ ಜೀವನ ಮಾಡೋರನ್ನ ನೋಡಿಬಿಟ್ಟು ನನಗೆ ಭಾಳ ಇರಿಟೇಷನ್ ಆಗಿಬಿಡೋದು, ಭಾಳ ಹರ್ಟ್ ಆಗೋದು. ಏನು ಈ ಸಮಾಜದಲ್ಲಿ ನಾನು ಏನಾದರೂ ಸಂಪಾದನೆ ಮಾಡಿ ಈ ಹಸುವಿನ ಒಂದು ನೋವಿನಲ್ಲಿರ್ತಕ್ಕಂಥವ್ರಿಗೆ ಅನ್ನ ಸಂತರ್ಪಣೆ ಮಾಡ್ಬೇಕಂತ ಅವಾಗ ನಾನು ಕನಸು ಕಂಡ್ಕೊಂಡಿದ್ದೀನಿ. ಏನಾದರೂ ನನಗೆ ದೇವ್ರ ಅಲ್ಪ ಸ್ವಲ್ಪ ಸಂಪಾದನೆ ಕೊಟ್ಟ ನಂತರ ಮೊದಲನೇ ಕೆಲಸನೇ ಅನ್ನದಾಸೋಹ. ಯಾಕಂದ್ರೆ ನಾನು ಹೊಟ್ಟಿಗೆ ಇಲ್ಲದ ಬರಳಿರ್ತಕ್ಕಂಥವನು. ಎಷ್ಟು ಜನ ಇವತ್ತಿನ ಸಮಾಜದಲ್ಲಿ ಎಲ್ಲಾ ತಂದೆ ತಾಯಿ ಕೆಟ್ಟೋ ತಂದೆ ತಾಯಿಗಳಿಗೆ ಮಕ್ಕಳೆಲ್ಲ ಚೆನ್ನಾಗಿದ್ರು ಸಿಗ್ತಾ ಇಲ್ಲ. ನೀವು ನೋಡಿರ್ಬಹುದು, ನಾನು ಗಮನಕ್ಕೆ ಭಾಳ ಐತಿ. ಯಾಕಂದ್ರೆ ಸಮಾಜದಾಗ ಸುಮಾರು 20 ವರ್ಷ ಈ ಸಮಾಜ ಸೇವೆಯಲ್ಲಿ ಇರೋದ್ರಿಂದ ಭಾಳ ಜನ ಬರ್ತಾರ. ನನ್ನ ಮಕ್ಳು ಹಿಂಗ್ ಮಾಡ್ತಾರ, ನನ್ನ ಮಕ್ಳು ಹಂಗ್ ಮಾಡ್ತಾರ, ನಮ್ಮ ತಂದೆ ತಾಯಿ ಹಿಂಗ್ ಮಾಡಿ ಭಾಳ ಕಷ್ಟ ಐತಿ. ಕೆಲವೊಬ್ಬರಿಗೆ ಕಾಲು ಇರೋದಿಲ್ಲ, ಕೈ ಇರೋದಿಲ್ಲ, ಹಣ ಕಿಶಾಗ 10 ರೂಪಾಯಿ ಇದ್ರು ಹೋಗಿ ಹೋಟೆಲಿಗೆ ಹೋಗಿ ಅದನ್ನ ತಗೊಂಡು ಬಂದು ಸ್ವೀಕಾರ ಮಾಡುವಂಥ ಶಕ್ತಿ ತಾಕತ್ ಅವರಲ್ಲಿ ಇರೋದಿಲ್ಲ. ಅದೆಲ್ಲವನ್ನ ಪರಿಗಣಿಸಿ ನನ್ನ ಬಾಲ್ಯದ ಜೀವನದಲ್ಲಿ ಕಂಡಿರ್ತಕ್ಕಂಥ ನೋವುಗಳನ್ನು ಅನುಭವಿಸೋದನ್ನು ಕಂಡುಕೊಂಡು ನಾ ದೇವರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಜನರ ಸಹಾಯದಿಂದ, ಸಹಕಾರದಿಂದ, ನಮ್ಮೆಲ್ಲರ ಸಹೋದ್ಯೋಗಿಗಳ ಒಂದು ಆಶೀರ್ವಾದದಿಂದ ಅಥವಾ ಅವರ ಒಂದು ಸಹಕಾರದಿಂದ ಅಥವಾ ನನ್ನೆಲ್ಲ ಗ್ರೂಪ್ಸ್ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅದೆಲ್ಲ ಟೋಟಲ್ ಆಗಿ ಓವರಲ್ ಆಗಿ ಒಬ್ಬರು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲರ ಸಹಕಾರದಿಂದ ಒಬ್ಬ ರವಿ ಪೂಜಾರಿ ಹೆಸರು ಮಾತ್ರ ಮುಂಚೆನೇ ಇರ್ಬೋದು, ಕಾಣದ ಕೈಗಳು ಕೆಲಸ ಮಾಡಿರ್ತಾವೆ. ಅಂಥದ್ದೆಲ್ಲವನ್ನು ಇಟ್ಕೊಂಡು ಆ ಒಂದು ಇದನ್ನ ಇಟ್ಟುಕೊಂಡು ಸುಮಾರು 11/9/2023 ನಮ್ಮ ಅತ್ಯಂತ ಆತ್ಮೀಯರು ಮತ್ತು ನನಗೆ ಬಹಳ ಒಂದು ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಮತ್ತು ನನ್ನನ್ನು ರಾಜಕೀಯವಾಗಿ ಮುಂಚೂಣಿಗೆ ತಂದಿರತಕ್ಕಂಥ ಗೋಕಾಕ್ ಶಾಸಕರಾದ ರಮೇಶ್ ಅಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು, ಆಂಬುಲೆನ್ಸ್ ಸೇವೆ ಮತ್ತು ಅನ್ನದಾಸೋಹ ಪ್ರಾರಂಭೋತ್ಸವ ಅಂತೇಳಿ. ಅವತ್ತು ರಮೇಶ್ ಅಣ್ಣ ಜಾರಕಿಹೊಳಿ ಅಮೃತ ಹಸ್ತದಿಂದ ನೆರವೇರಿದ ಕಾರ್ಯ ಇವತ್ತಿನವರೆಗೂ 1 ವರ್ಷ ಪೂರ್ಣಗೊಂಡಿತ್ತು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 1 ವರ್ಷ ನಿರಂತರವಾಗಿ ಮಳೆ, ಸಿಡಿಲು, ಗುಡಿಸಲು ಏನು ಲೆಕ್ಕಿಸದೆ ಹಬ್ಬ ಹರಿದಿನಗಳು ಕೂಡ ತಪ್ಪಿಸಿಲ್ಲ ನಾವು. ಯಾಕಂದ್ರೆ ಅಲ್ಲಿ ಕಾಯ್ತಿರ್ತಾರೆ ಜನ ಅಂತ ಹೇಳಿ. ಹಂಗಾಗಿ ನಿರಂತರ ಒಂದು ಸೇವೆ. ಯಾಕಂದ್ರೆ
ಇದು ಭಾಳ ಜನರಿಗೆ ಗೊತ್ತಿರಂಗಿಲ್ಲ. ಗೊತ್ತಿಲ್ಲ. ಸುಮ್ಮನೆ ಏನೋಪ್ಪ ಒಂದು ಮಾಡ್ಯಾರ, ರೊಕ್ಕ ಐತಿ ಮಾಡ್ಯಾರ, ಏನೋ ದುಡ್ಡು ಐತಿ ಮಾಡ್ಯಾರ. ದುಡ್ಡು ಅಲ್ಲಿರಿ, ಯಾರಿಗೆ ದುಡ್ಡು ಕಡಿ, ಎಷ್ಟು ಗಳಿಸಿರೋ ದುಡ್ಡು ಸಾಲಲ್ಲ. ನೀವು 100 ಕೋಟಿ ರೂಪಾಯಿ ಮಾಡಿದ್ರು ಮತ್ತೆ ಕೊರತೆ ಇರ್ತೈತಿ. ಹಂಗಾಗಿ ದುಡ್ಡು ಇದ್ದವ್ರು ಮಾಡೋದು ಅಂತ ಜನ ಮಾತಾಡ್ತಾರಲ್ಲ, ಹಂಗಲ್ಲ ಅದು. ಅಥವಾ ಎಲ್ಲಿಂದೋ ದುಡ್ಡು ಬಂದೈತಿ ಮಾಡ್ತಾನಂತಲ್ಲ. ಅದರ ನಿಜವಾಗ್ಲೂ ಸೇವೆಗಳ ಸಾಕ್ಷಿಯಾಗಿ, ಸಿದ್ದೇಶ್ವರ ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ ಹಣ ಐತಿ ಅಂತ ಮಾಡೋದು ಯಾವ ಸೇವೆಗಳಲ್ಲ. ಅದು ನಾವು ನಿಜವಾಗ್ಲಿ ಪ್ರೇರಣೆ ಆಗಿರ್ತಕ್ಕಂಥದ್ದು, ಒಂದು ನಮಗೆ ಕಂಡಿರ್ತಕ್ಕಂಥ ನೋವನ್ನು ಅನುಭವಿಸಿ ಈ ನೋವು ಇನ್ನೊಬ್ಬರಿಗೆ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡೋದೈತಲ್ಲ, ಅದು ಸೇವೆ, ನಿಜವಾದ ಸೇವೆ ಅಂತ ಹೇಳಿಕ್ ಬಯಸ್ತೇನೆ. ಸರ್, ಈಗ ನೀವು ರಮೇಶ್ ಜಾರಕಿಹೊಳಿ ಅವರ ಕಡೆಯಿಂದ ಅನ್ನದಾಸೋಹ ಆಂಬುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದಿರಿ. ಅವ್ರು ಏನಾದರೂ ನಿಮ್ಗೆ ರಾಜಕೀಯಕ್ಕೆ ಬರಲು ಆಹ್ವಾನಿಸಿದ್ದಾರಾ ಸರ್ ಅವರು? ಇಲ್ಲ, ನಾನು ರಾಜಕೀಯ ಬರಲು ಆಹ್ವಾನಿಸೋದಕ್ಕಿಂತ ಹೆಚ್ಚಾಗಿ ನಾನು ಪಕ್ಷಕ್ಕೆ ಆಲ್ರೆಡಿ ಮೊದಲೇ ಸೇರ್ಪಡೆ ಆಗಿದ್ದೀನಿ. BJP ಪಕ್ಷದಲ್ಲಿ ನಾವು ಲಾಸ್ಟ್ ಅಸೆಂಬ್ಲಿ ವಿಧಾನಸೌಧ ಚುನಾವಣೆ ನಡೀತಲ್ಲ ಈಗ ಹಿಂದ್ಗಡೆ, ಆ ಸಂದರ್ಭದಾಗೆ ಅವಾಗೇನ ನಾನು ರಾಜಕೀಯವಾಗಿ ನಾನು ಬರ್ಬೇಕಂದ್ರೆ ಅವ್ರ ಪ್ರೇರಣೆಯಿಂದ ಬಂದಿದ್ದೀನಿ. ಅವರ ಆಹ್ವಾನದ ಮೇರೆಗೆ ವಿಶೇಷವಾಗಿ ಅವರ ಸಮ್ಮುಖದಲ್ಲೇ ನಾ ಪಕ್ಷಕ್ಕೆ ಸೇರ್ಪಡೆ ಆದ ನಂತರನ. ಅಂದರೆ ಈಗ ಫೈರ್ ಬ್ರ್ಯಾಂಡ್ ಅಂತಾರೆ, ವಿಜಾಪುರದ MLA ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಸರ್ ಆಗಿರ್ಬೋದು, ಜೊಲ್ಲೆ, ಪ್ರತಿಯೊಬ್ಬರು ಯಾರಾದರೂ ಬಂದರೂ ರಾಜಕೀಯ ವ್ಯಕ್ತಿಗಳು ನಿಮ್ಮ ಮನೆಗೆ ಬರ್ತಾರೆ. ಇವ್ರು ಬರೋದ್ರಿಂದ ಮುಂದೆ ಏನಾದರೂ ನಿಮ್ಗೆ ರಾಜಕೀಯಕ್ಕೆ ಅಥಣಿ ಕ್ಷೇತ್ರಕ್ಕೆ ಅಂದ್ರೆ ಟಿಕೆಟ್ ಕೊಡೋದು ಏನಾದರೂ ನಿರೀಕ್ಷೆ ಇದೆ? ಇಲ್ಲ, ಅದೆಲ್ಲ ನೀವು ಬಹಳ ಮುಂದಾಲೋಚನೆ ಮತ್ತು ದೂರಿನ ಪ್ರಶ್ನೆ ಅದು. ಇಲ್ಲ ಸರ್, ಇಲ್ಲಿ ಕೇಳೋರು ಕೆಲವರು ಎಲ್ಲ ಯಾವ ರಾಜಕೀಯ ವ್ಯಕ್ತಿಗಳು ಇವ್ರು RSP ರವಿಯನ್ನವರು ಮನೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಏನಾದರೂ ಮುಂದೆ ಇವರಿಗೆ ರಾಜಕೀಯವಾಗಿ ಇವ್ರು ಅಥಣಿಗೆ ಟಿಕೆಟ್ ಕೊಡಬಹುದು ಏನೋ ಎಂಬುದು ಕೆಲವರು ಜನ ಸಮುದಾಯಗಳು ಹೊರಗಡೆ ಮಾತಾಡೋ ಸುದ್ದಿ ಸರ್ ಇದ್ರ ಬಗ್ಗೆ ನಿಮ್ದು ಏನು ಹೇಳಕ್? ಇದು ನನಗೆ ಈ ಸಂದರ್ಭದಾಗೆ ಇದು ನೀವು ಕೇಳಿದಾಗೆ ಪ್ರಸ್ತುತ ಮತ್ತು ನನಗೆ ನಗು ಬರ್ತೈತೆ. ಯಾಕಂದ್ರೆ ನಮ್ಮಂಥವ್ರಿಗೆ ಎಲ್ಲಿರಿ ಎಲ್ಲ ರಾಜಕೀಯ ಟಿಕೆಟು, ಪಕ್ಷದಲ್ಲಿ ಒಂದು ಏನಕ್ಕೆ ಕೆಲಸ ಕೊಡ್ತಾರೆ ಅದನ್ನು ನಾನು ಜವಾಬ್ದಾರಿಯಿಂದ ಪ್ರಾಮಾಣಿಕೆಯಿಂದ ಮಾಡಿರ್ತೀನಿ. ಆದರೆ ಅವರೆಲ್ಲ ನಮ್ಮ ಮನೆಗೆ ಬರೋದು, ಪ್ರೀತಿ ತೋರಿಸೋದು, ಅಥವಾ ನಾವು ಅವರಿಗೆ ಪ್ರೀತಿ ತೋರಿಸೋದು, ಗೌರವ ಕೊಡೋದು, ಇದು ಯಾವುದೋ ಒಂದು ಮುಂದಿನ ಚುನಾವಣೆ ಅಥವಾ ಮುಂದಿನ ಟಿಕೆಟಿಗಾಗಿ ಅಥವಾ ಮುಂದಿನ ಆಶೆ ಆಕಾಂಕ್ಷೆಗಳಿಗೆ ಇರೋದಿಲ್ಲ. ಪ್ರೀತಿ ವಿಶ್ವಾಸಗಳಿಗೆ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾವುದೋ ನೋಡ್ರಿ, ನಮಗೆ ಯಾರೋ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಈ ಬೇರೆಯವ್ರನ್ನ ಜೀವನದಲ್ಲಿ ಕಂಪೇರ್ ಮಾಡಿ ಬದುಕಂಗಿಲ್ಲ. ನಾನು ಯಾವ ಬೇಕಾದವ್ರು ಬೇಕಾದಂಥ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಸಣ್ಣ ಸ್ಥಾನದಲ್ಲೂ ಬೇರೆಯವ್ರಿಗೆ ಕಂಪೇರ್ ಮಾಡಿ ಬದುಕೋದಿಲ್ಲ. ಯಾಕೆ ಆ ಥರ ಮಾಡಬಾರ್ದು ಅಂತಂದರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನ ಶೈಲಿ, ಒಂದು ಪದ್ಧತಿ ಇರಬೇಕು. ಹಾಗಾದರೆ ನಾವು ಏನಾನು ಮಾಡೋಕ್ಕೆ ಸಾಧ್ಯ ಐತಿ. ಹಾಗೆ ನಮ್ಮ ಕೆಲವೊಂದು ವಿಚಾರಗಳು ಅವ್ರಿಗೆ ಇಷ್ಟ ಆಗೈತಿ. ನಮ್ಮ ಕೆಲವೊಂದು ವೈಯಕ್ತಿಕ ನಮ್ಮ ಬಾಲ್ಯದ ಜೀವನದಿಂದ ಬಂದಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಅವ್ರಿಗೆ ಇಷ್ಟ ಆಗೈತಿ, ಅಥವಾ ನಮ್ಮ ನಡೆ ನುಡಿ ಆಚಾರ ವಿಚಾರ ಇಷ್ಟ ಆಗಿರ್ತೈತಿ, ಅಥವಾ ಅವರು ನಮ್ಗೆ ಇಷ್ಟ ಆಗಿರ್ತಾರೆ, ನೇರ ನುಡಿಯಿಂದ ನಮ್ಗೆ ಇಷ್ಟ ಆಗಿರ್ತಾರೆ. ಹೀಗಾಗಿ ಸಂಬಂಧಗಳಿಗೆ ಮತ್ತು ರಾಜಕೀಯ ಪಕ್ಷದಿಂದ ಕೊಡ್ತಕ್ಕಂಥ ಲಾಭಗಳಿಗೆ ಸಂಬಂಧ ಬರೋದಿಲ್ಲ. ಅವರು ನಮಗೆ ಅವಕಾಶಗಳು ಕೊಡ್ಬೋದು, ಕೊಡದೇನೂ ಇರ್ಬೋದು. ಆದರೆ ಈ ಪ್ರೀತಿ ವಿಶ್ವಾಸ ಗೌರವ ನಮ್ಮ ಕೊನೆವರೆಗೇನೆ ಇರಬೇಕು. ಅಂದ್ರೆ ಅಥಣಿಯಲ್ಲಿ ಇನ್ನೂ ಹಲವಾರು ಧೀಮಂತ ನಾಯಕರಿದ್ದಾರೆ. ಆದ್ರೆ ಹೆಚ್ಚು ಮನೆಗೆ ಬರೋದು ನಿಮ್ಮ ಮನೆಗೇನೆ ಬರ್ತಾರೆ. ಇದೇನಾದ್ರೂ ಮುಂದಿನ ಅದೇ ನಾ ಏನೋ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೆ ಬರೋದಾಗಿರ್ಬೋದು, ಅಥವಾ ನಾವು ಅವ್ರ ಕಡೆ ಹೋಗಿ ಭೇಟಿ ಆಗುವಂಥ ಸಂದರ್ಭಗಳಾಗಿರ್ಬೋದು, ಅಥವಾ ಇದು ಪ್ರೀತಿಯ ಒಂದು ಸಂಕೇತ, ಇದು ಗೌರವದ ಒಂದು ಸಂಕೇತ, ಇದು ನೆಮ್ಮದಿಯ ಒಂದು ಒಂದು ಏನೋಪ್ಪ ಒಂದು ಬಾಂಧವ್ಯದ ಸಂಬಂಧ. ಇದನ್ನ ನಾವು ರಾಜಕೀಯವಾಗಿ ಟಿಕೆಟ್ಗಳಿಗೆ ಅಥವಾ ಇಲ್ಲಿ ಚುನಾವಣೆಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕಂದ್ರೆ ನಾವು ಅದನ್ನ ಬಯಸಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಇವತ್ತಿಗೂ ನನ್ನ ಮೆಂಟಾಲಿಟಿ ಹೆಂಗೈತಿ ಅಂದ್ರೆ, ಸಮಾಜದಲ್ಲಿ 20 ವರ್ಷ ದುಡಿದಿರ್ತಕ್ಕಂಥ ಶ್ರಮ ಯಾವತ್ತೂ ಹಾಳಾಗಬಾರ್ದು. ಈ ರಾಜಕೀಯವಾಗಿ ರವಿ ಪೂಜಾರಿ ಹಿಂಗಾಯ್ತು ಅದಾಯ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಭಾಳ ಜನ ಕೇಳ್ತಾ ಇದ್ರು, ಇಲ್ಲ ಇಷ್ಟೆಲ್ಲ ಮಾಡಿದರೆ ಏನೋ ಮಾಡ್ಲಾರ್ದವರು ಏನೇನೋ ಮಾಡ್ಯಾರ, ನೀವು ಯಾಕೆ ರಾಜಕೀಯ ಈ ಥರ ಅವಕಾಶಗಳನ್ನು ಕೇಳಬಾರ್ದು? ನಾವು ಯಾವುದೂ ಕೇಳೋದಿಲ್ಲ, ನಾವು ಯಾವುದೂ ಅಪೇಕ್ಷೆನೂ ಪಡೋದಿಲ್ಲ. ಯಾಕಂದರೆ ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಇರುತ್ತೆ. ಅವಕಾಶಗಳು ಭಗವಂತ ದೇವರು ಯಾವಾಗ ಹೆಂಗೆ ಏನು ಅಂತ ಹೇಳಿಕೆಸಿಂದ ಕೊಟ್ಟಾಗ ಅದು ನೋಡಬೇಕಾಗತ್ತೆ. ಅವಾಗಿನ ಸಂದರ್ಭ, ಸಿಚುವೇಶನ್ಗಳು, ಅವಾಗಿನ ಪರಿಸ್ಥಿತಿ, ಅವಾಗಿನ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಏನು ನಿರ್ಣಯ ಮಾಡ್ತಾರಲ್ಲ ಅದಕ್ಕೆ ನಾವು ಬದ್ದಿರ್ತೀವಿ. ಅದನ್ನು ಹೊರತಾಗಿ ಕೂಡ ಇವತ್ತಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಮೈಂಡಲ್ಲಿ ಇರ್ತಕ್ಕಂಥದ್ದು, ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಬೇಕು, ಒಳ್ಳೆಯ ಇನ್ನೂ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಬಡವರಿಗೆ ಕೆಲಸ ಕೊಡಬೇಕು, ಅವರ ನೋವುಗಳಿಗೆ ಸ್ಪಂದಿಸಬೇಕು. ಇದು ನನ್ನ ತಲೆಯೊಳಗೆ ಬಿಟ್ಟರೆ ರಾಜಕೀಯವಾಗಿರ್ತಕ್ಕಂಥ ಯಾವ ಗೋಲು ಆಚಾರ ವಿಚಾರಗಳು ನನಗಿಲ್ಲ. ಭಾಳ ಜನ ಅಂತಾರೋ ಚಾಣಾಕ್ಷತನ ಬುದ್ಧಿವಂತಿಕೆಯನ್ನು ತೋರಿಸಿ ರಾಜಕಾರಣಕ್ಕೆ ಬರೋದು, ಅವರಿಂದ ಇದನ್ನು ಮಾಡ್ಕೊಳ್ಳೋದು, ಅಪೇಕ್ಷೆಗಳು ಪಡೋದು, ಇಷ್ಟ ಸತ್ಯವಾಗಿಯೂ ಹೇಳ್ತೀನಿ, ನನಗೆ ಅದು ಯಾವುದೂ ಇಲ್ಲ. ಯಾಕಂದರೆ ಬರಬೇಕಾಗಿರ್ತಕ್ಕಂಥ ಅವಕಾಶಗಳು ಬರಬೇಕಾಗಿದ್ದರೆ ಅದು ಏನೋ ತಾನೇ ಬರ್ತಾವೆ, ಬಂದಾಗ ಆಲೋಚನೆ ಮಾಡ್ಬೋದು.
ಈಗ ಅದ ಕೂಸು ಹೊರಟಕ್ಕಿಂತ ಮುಂಚೆ ಕೊಲಾಯಿ ಹೊಲಿಸಿರಂತ ಹಂಗಾಗಬಾರ್ದು. ಅದನ್ನ ನಾವು ಆ ಲೆಕ್ಕಿಗೂ ಅಲ್ಲ. ನಾವೆಲ್ಲ MLA ಟಿಕೆಟ್ ತಗೊಂಡು ಚುನಾವಣೆಗೆ ನಿಲ್ಲುವಂತ ಲೆವೆಲ್ ನಮ್ದು ಅಲ್ಲ. ಯಾಕಂದ್ರೆ ನಿಜವಾದ ಸತ್ಯ ಮಾತಾಡ್ಬೇಕು. ಸುಮ್ಮನೆ ಜನ ಎಲ್ಲರೂ ಮಾತಾಡ್ತಾರೋ, ಜನ ಸಮಾಜ ಸೇವೆ ಮಾಡ್ತಾನಪ್ಪ, ರವಿ ಪೂಜಾರಿ ಒಳ್ಳೆಯವತಾನ, ರವಿ ಪೂಜಾರಿ ಒಂದು ಬದ್ಧತೆ ಐತಿ, ರವಿ ಪೂಜಾರಿ ಮನೆಗೆ ಅದು ಲೀಡರ್ಗಳು ಬರ್ತಾರ, ಹಂಗಾಗಿ ಏನಾದರೂ ಒಂದು ಪ್ಲಾನ್ ಇಟ್ಕೊಂಡಿರ್ಬೋದು ಅಂತ ಜನ ಮಾತಾಡ್ತಾ ಇರೋದಕ್ಕೆ ತಪ್ಪು ಅನ್ನಕ್ಕೆ ಬರಲ್ಲ ನಾನು. ಆದರೆ ನನ್ನ ವೈಯಕ್ತಿಕ ವಿಚಾರ ಹೇಳ್ಬೇಕಾದ್ರೆ ನಾನು ಅಂಥ ಆಶೆ ಆಕಾಂಕ್ಷೆಗಳಿಗೆ ಎಂದು ಇವತ್ತಿಗೂ ನಾನು ಪಟ್ಟಿಲ್ಲ, ಪಡೋದೇ ಇಲ್ಲ. ಅಂದ್ರೆ ಕೆಲವು ಸಭೆ ಸಮಾರಂಭದಲ್ಲಿ ರಮೇಶ್ ಸಾವ್ಕಾರ್ ಜಾರಕಿಹೊಳಿ ಅವರು ನಮ್ಮ ಕಡೆ ಆಗದೇ ಇರುವಂತ ಕೆಲಸ ಇವರು ರವಿಯಣ್ಣ ಪೂಜಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಸತ್ಯ. ಸುಮಾರು ಆ ಕಾರ್ಯಕ್ರಮ ಉದ್ಘಾಟನೆ ಸಮಯದಾಗ ಅನ್ನದಾಸೋಹ ಮತ್ತು ಆಂಬುಲೆನ್ಸ್ ಸೇವೆ ಹೊಸ ವಾಹನಗಳ ಉದ್ಘಾಟನೆ ಸಂದರ್ಭದಲ್ಲಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಹೇಳಿದ್ದು ಸತ್ಯ. ಯಾಕಂದ್ರೆ ಈ ರವಿ ಪೂಜಾರಿ ಯಾವುದು MLA ಇಲ್ಲ, MP ಇಲ್ಲ. ರವಿ ಪೂಜಾರಿಯಿಂದ ನೋಡಿ ರಾಜಕಾರಣಿಗಳು ಕಲಿಬೇಕಂತ ಹೇಳಿದ್ದು ಸತ್ಯ. ಅದು ಅವ್ರು ಮಾತಾಡಿದ್ದು ಸತ್ಯ. ಯಾಕಂದ್ರೆ ಅವ್ರಿಗೆ ಅನಿಸೈತಿ ಹಂಗ. ಅನೇಕ ಸುಮಾರು 7 ರಿಂದ 8 ಬಾರಿ ಒಬ್ರು MLA ಆಗಿ ಒಂದು ಕ್ಷೇತ್ರನ ಪ್ರತಿನಿಧಿಸುವಂತ ವ್ಯಕ್ತಿ ಆ ತರ ಮಾತಾಡ್ತಾರಂದ್ರೆ ಅವ್ರಿಗೆ ಏನಾದ್ರು ಅನಿಸಿರ್ಬೋದಲ್ಲ. ಎಷ್ಟು MLAಗಳು ನೋಡ್ಬಿಟ್ಟಾರ, ಎಷ್ಟು ರಾಜಕಾರಣದಲ್ಲಿ ಎಂಥದೆಲ್ಲ ನೋಡ್ಬಿಟ್ಟಾರ, ಅವರು ಎಂಥ ಜನರನ್ನ ನೋಡ್ಬಿಟ್ಟಾರು. ಅಂಥವ್ರಿಗೆ ನಾವು ಒಂದು ಎಲ್ಲೋ ಒಂದು ಗಿಡದ ತಪ್ಪಲ್ಲ, ನಾವು ಅವ್ರ ಲೆಕ್ಕಿಗೆ ಅವ್ರ ಲೆಕ್ಕಿಗೆ ನಾವು ಒಂದು ಯಾವುದೋ ಒಂದು ಗಿಡದ ತಪ್ಪಲ್ಲ. ಆ ಗಿಡದ ತಪ್ಪಲನ್ನ ಅವರು ಅಷ್ಟೊಂದು ರೆಸ್ಪೆಕ್ಟ್ ಮಾಡ್ಯಾರ ಅಂತಂತಂದ್ರೆ ಅವ್ರಿಗೆ ಏನೋ ಒಂದು ಕಂಡಿರ್ಬಹುದು ಇಷ್ಟೆಲ್ಲ ನೋಡ್ಬಿಟ್ಟು. ಎಂತೆಂತ ಧೀಮಂತ ನಾಯಕರು ಆಗದೇ ಇರುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇದನ್ನು ಕಂಡು ನಮ್ಮ ಅಥಣಿ ಕ್ಷೇತ್ರ ಜನ ಒಂದ್ ವೇಳೆ ನಿಮ್ಗೆ ಈಗ ರಾಜಕೀಯಕ್ಕೆ ಬರಲೇಬೇಕು, ರಾಜಕೀಯ ಆಲ್ರೆಡಿ ನೀವು ಬಂದಿದ್ದೀರಾ, ಆದ್ರೆ ಇವು ನಮ್ಮ ಅಥಣಿ ಕ್ಷೇತ್ರದಿಂದ ಒಂದು ಒಳ್ಳೆ ಪಕ್ಷದಿಂದ ಟಿಕೆಟ್ ಕೊಟ್ಟು ನಿಮ್ಗೆ ಒತ್ತಾಯದ ಮೇರೆಗೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಮ ಆಫೀಸಿಗೆ ಯಾರಿಗಾದ್ರೂ ಬಂದ್ರೆ ಕಷ್ಟದಲ್ಲಿ ಇದೀನಿ ಅಂತಂದ್ರೆ ನೀವು ಹಣದ ಸಹಾಯ ಮಾಡ್ತೀರಾ. ಯಾವ್ದು ಸಮಯ ಸಮಾರಂಭ, ಕೆಲವ್ರ ಕಷ್ಟ ಕಾರ್ಪಣೆ ಯಾವುದೇ ಇದ್ರು ಅವರು ನೋಡ್ಕೊಂಡು ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ದು ನಾವು ನೋಡಿದೀವಿ ಅಂತ ನೋಡಿದೀವಿ. ಇಂಥ ಒಳ್ಳೆ ಕೆಲಸ ಮಾಡ್ತೀರಾ. ಈ ನಮ್ಮ ಅಥಣಿ ಕ್ಷೇತ್ರ ಜನ ಒಂದ್ ವೇಳೆ ನಿಮ್ಮನ್ನು ಮೆಚ್ಚಿ ಇಂಥ ಒಳ್ಳೆ ವ್ಯಕ್ತಿ, ಕೆಲವರು ರಾಜಕೀಯ ಮಾಡದೇ ಇರುವಂತ ವ್ಯಕ್ತಿಗಳ ಕೆಲಸ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಇಂಥ ವ್ಯಕ್ತಿ ನಮ್ಮ ಅಥಣಿ ಕ್ಷೇತ್ರಕ್ಕೆ ಬಂದ್ರೆ ನಮ್ಮ ಅಥಣಿ ಅಭಿವೃದ್ಧಿ ಆಗ್ಬೋದು ಎಂಬುದು ನಮ್ಮ ಅಥಣಿ ಜನತೆ ಅಭಿಪ್ರಾಯ. ಆದ್ರೆ ಎಲ್ಲಾರು ಬೆಂಬಲ ಕೊಟ್ರೆ ನೀವು ಆ ಕ್ಷೇತ್ರಕ್ಕೆ ಬರ್ಬೋದಾ? ಇಲ್ಲ, ನಾನು ಇವತ್ತಿನ ಸಂದರ್ಭದಲ್ಲಿ ಅದನ್ನೇ ಅಷ್ಟೊಂದು ಇದನ್ನ ಮಾಡಕ್ ಹೇಳಕ್ ಆಗುದಿಲ್ಲ. ಯಾಕಂದ್ರೆ ನಿಮ್ಗೆ ಹೇಳ್ದಂಗೆ ನಾವು ಒಂದು ಗಿಡ ತಪ್ಪಲ್ಲ. ರಾಜಕೀಯವಾಗಿ ನಾವು ಒಂದು ಇಲ್ಲ, ಎಲ್ಲಾ ಕ್ಷೇತ್ರ ಅನುಭವ ಇದ್ರೂ ಕೂಡ ನಾನು ಹೇಳೋದು ರಾಜಕೀಯವಾಗಿ ಮಾತಾಡ್ಬೇಕಂತಂದ್ರೆ ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಇದನ್ನ ಬೇಕು. ಯಾಕಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗೈತಿ, ಅದು ಒಂಥರ ಬದ್ಧತೆ ಭಾಳ ಬೇಕು. ಬದ್ಧತೆ ಇಲ್ಲದ ರಾಜಕಾರಣಕ್ಕೆ ನನಗೆ ಇದನ್ನಿಲ್ಲ. ಯಾಕಂದ್ರೆ ಅದರಲ್ಲಿ ಕೆಲವೊಂದು ಸುಳ್ಳು, ಮೋಸ, ವಂಚನೆ, ದ್ರೋಹ ನಾವು ಕರ್ನಾಟಕದಾದ್ಯಂತ ನೋಡ್ತೀವಿ. ಎಷ್ಟೋ MLAಗಳು ಅರೆಸ್ಟ್ ಆಗ್ಯಾರು, ಎಷ್ಟೋ MLAಗಳು ಜೈಲಿಗೆ ಹೋಗ್ಯಾರು. ಇದನ್ನೆಲ್ಲ ನೋಡಿಬಿಟ್ರೆ ಏನು ಅನಿಸ್ಬಿಡ್ತೈತಿ, ಇದು ಯಾವುದೋ ನಮಗೆ ಯಾಕೋ ಮ್ಯಾಚ್ ಆಗೋದಿಲ್ಲ. ಇದು ನಮ್ಮ ಬೆಳೆದು ಬಂದಿರತಕ್ಕಂಥ ರೀತಿಗೆ, ನಮ್ಮ ಮಾತಿಗೆ, ನಮ್ಮ ವಿಚಾರಕ್ಕೆ, ನಮ್ಮ ನುಡಿಗೆ, ನಮ್ಮ ಆಚಾರ ನುಡಿಗೆ ಇದು ಯಾಕೋ ಹೊಂದಾಣಿಕೆ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಅನಿಸ್ತೈತಿ. ಅಂದರೆ ಮುಂದಿನ ಆಲೋಚನೆಗಳಲ್ಲಿ, ಮುಂದಿನ ವಿಚಾರಗಳಲ್ಲಿ ನೀವು ಭವಿಷ್ಯದ ಕಾಲದಲ್ಲಿ ಹೇಳೋದಾದ್ರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ, ನೀವು ಕೇಳೋಕ್ಕಾಗೋದಿಲ್ಲ. ಅದು ಭವಿಷ್ಯದ ನಿರ್ಧಾರಗಳನ್ನು ಯಾರೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೋಡ್ರಿ, ನಾನು ಮೊದಲು ಹೇಳಿದಾಗೆ ಅವಕಾಶಗಳ ವಂಚಿತ ಮಾತ್ರನ ಆಗೋದಿಲ್ಲ, ಅವಕಾಶ ವಂಚಿತ ಆಗೋದಿಲ್ಲ. ಅವಕಾಶ ವಂಚಿತ ಯಾಕೆ ಆಗಬಾರ್ದು ಅಂತಂದ್ರೆ ಜೀವನದಾಗೆ ಪ್ರತಿಯೊಂದು ಅನುಭವಿಸ್ಬೇಕು. ಈ ಮೊದಲು ಹೇಳಿದಂಗೆ ಪ್ರತಿಯೊಂದು ಕ್ಷೇತ್ರವನ್ನು ಅನುಭವಿಸ್ಬೇಕು. ನಾನು ಪ್ರತಿಯೊಂದು ಕ್ಷೇತ್ರ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಒಬ್ಬ ಸನ್ಯಾಸಿಯಾಗಿ ಏನು ಅನುಭವಿಸಿರ್ತಕ್ಕಂಥ ವಿಚಾರದವರ ಒಬ್ಬ ಕುಟುಂಬಸ್ಥನಾಗಿ ಕೂಡ ಅನುಭವಿಸ್ಬೇಕು. ಅದು ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಪ್ರತಿ ಕ್ಷೇತ್ರಗಳನ್ನು ಅನುಭವಗಳಿಗೆ ಸತ್ರನು ಸಾಯುವವರೆಗೇನು ಕಲಿಯುವುದು ಮುಗಿದಿಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರನ, ಅದಕ್ಕೆ ನಾನು ಮೀಡಿಯಾ ಫೀಲ್ಡ್ ಮಾಡಿದ್ದೀನಿ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೀನಿ, ಅನೇಕ ಪ್ರಶಸ್ತಿಗಳನ್ನು ತೊಗೊಂಡಿದ್ದೀವಿ, STD ಬೂತಲ್ಲಿ ಕೆಲಸ ಮಾಡಿದ್ದೀವಿ, ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡೀನಿ, ಕಾರ್ ಡ್ರೈವಿಂಗ್ ಮಾಡೀನಿ, PSL ಏಜೆಂಟ್ ಆಗೀನಿ. ಇದಲ್ಲದೆ ಅನೇಕ STD ಜೆರಾಕ್ಸ್ ಸರ್ವಿಸ್ ಮಾಡಿದ್ದೀವಿ, ಕಾಯಿನ್ ಬಾಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡಿದ್ದೀನಿ, ಆಮೇಲೆ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡಿದ್ದೀನಿ. ಇದನ್ನೆಲ್ಲ ಮಾಡಬೇಕಾದ್ರೆ ಸುಮ್ಮನೆ ಮಾಡಿಲ್ಲ. ಸುಬೇದರ್ ಎಂಟರ್ಪ್ರೈಸಸ್ ಸಾಂಗ್ಲಿ ಅಲ್ಲಿ ಸರ್ವಿಸ್ ಕಲಿಯಾಕ್ ಹೋದ್ನಿ, ಜೆರಾಕ್ಸ್ ಅದು. ಹುಬ್ಳಿ ಯುನಿಕ್ ಸರ್ವಿಸಸ್ STD ಮಷಿನ್ ರಿಪೇರಿ ಕಲಿಯಾಕ್ ಹೋದ್ನಿ, ಕಿರಣ್ ಕಂಪ್ಯೂಟರ್ ಬಿಜಾರ್ ಹಾರ್ಡ್ವೇರ್ ಕಲಿಯಾಕ್ ಹೋದ್ನಿ. ಶಾರ್ಟ್ ಟರ್ಮ್ ಕಲ್ತಿರ್ಬೋದು, ನಾ ಅದರ ಬಿಟ್ಟಿಲ್ಲ. ಎಲ್ಲಾನು ಮಾಡಿಬಿಟ್ಟು ಅದನ್ನ ಬಂದು ಕಾರ್ಯರೂಪಕ್ಕೆ ತಂದು ಅದನ್ನ ಕೆಲಸ ಮಾಡಿಬಿಟ್ಟು, ಅಂದ್ರೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಯಾಕೆ ಮಾಡಿನಿ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಅನುಭವ ಪಡಿಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅದನ್ನ ಅನುಭವಿಸ್ಬೇಕು. ನಾ ಅದಕ್ಕೆ ಹೇಳಿ, ಜ್ವರ ಬಂದ್ರೆ ಬೇಜಾರು ಪಡಬಾರ್ದು, ಅದನ್ನು ಕೂಡ ಅನುಭವಿಸೋದು ಕಲೀರಿ. ಯಾಕಂದ್ರೆ ನನ್ನ ವಿಚಾರ ಹಿಂಗಲ್ಲ, ಒಂದು ಜ್ವರ ಬಂದೈತಿ ನೋವು ಪಟ್ಕೊಂಡು ನೀವು ಹಾಸಿಗೆ ಮಲ್ಕೋಬೇಡ್ರಿ, ಅದನ್ನು ಕೂಡ ಒಂದು ಖುಷಿಯಾಗಿ ಚಾಲೆಂಜ್ ಆಗಿ ತಗೋರಿ, ಅದನ್ನು ಅನುಭವಿಸೋದು ಕಲೀರಿ. ಅದರಲ್ಲಿರ್ತಕ್ಕಂಥ ದೊಡ್ಡ ಶಕ್ತಿ ಐತಿ. ಅದು ಏನು ಹುಡುಗಾಟಿಕಲ್ಲ. ಅದೊಂದು ಯಾರೋ ರವಿ ಬೆಳಗೆರೆ ಹೇಳ್ತಿದ್ದ, ಇಂಗ್ಲೀಷ್ ನಾನು ವರ್ಡ್ ಬರಂಗಿಲ್ಲ, ಆ ನೋವು ಕೊಡ್ತಕ್ಕಂಥದ್ದು ಕೂಡ ಒಂದು ದೊಡ್ಡ
ಸುಖ. ಸುಖ ಅದನ್ನು ಕೂಡ ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ತದೆ, ಅನುಭವಿಸಲ್ದೆ ಗೊತ್ತಾಗುದಿಲ್ಲ. ಅದ್ರ ಕೆಲವು ರಾಜಕೀಯ ವ್ಯಕ್ತಿಗಳು ನಾವು ಮಾಡ್ತಾ ಇದ್ದೀನಿ, ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಕೆಲವು ತೋರ್ಸೋ ಸಂಬಂಧ ಅಷ್ಟ ಮಾಡ್ತಾರೆ. ಆದ್ರೆ ನೀವು ಮಾಡ್ತಾ ಇರೋದು ನೀವು ಅಷ್ಟೇ ಒಂದ್ ದಿವಸ 2 ದಿವಸ ಮಾಡ್ತಾ ಇಲ್ಲ, ಸತತವಾಗಿ ನಡೆಸ್ತಾ ಇದ್ದೀರಾ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗ, ಈ ಮುಂಚೆ ಹೇಳಿದಂಗ ರಾಜಕೀಯವಾಗಿ ಚಾಣಾಕ್ಷತನವನ್ನು ಬಳಸಿ ರಾಜಕೀಯವಾಗಿ ಇಲ್ಲಿಂದ ಎಲ್ಲೋ ಜಂಪ್ ಆಗಿ ಮಾಡೋದು ಅದು ಅವ್ರ ವೈಯಕ್ತಿಕ ವಿಚಾರ, ಅದನ್ನ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ನನ್ನ ಬದ್ಧತೆ ಪ್ರಕಾರ, ನನ್ನ ವಿಚಾರ ಪ್ರಕಾರ ನಾನು ಇದಕ್ಕೆ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರೆ ಆ ತರ ಮಾಡ್ಬೋದು. ನೀವು ಹೇಳಿದ್ರೆ ಇದು ರಾಜಕೀಯಕ್ಕೂ ನಮಗೆ ಸಂಬಂಧನೇ ಇಲ್ಲಲ್ಲ. ನಾವು ಸ್ವಾಭಾವಿಕವಾಗಿ ಜನರೇನು ತೃಪ್ತಿ ಪಡ್ತಾರೋ, ಜನ ಖುಷಿ ಪಡ್ತಾರೋ, ನಮ್ಮ ಸೇವೆಯನ್ನ ತಗೊಂಡು ಏನು ಆನಂದ ಪಡ್ತಾರಲ್ಲ, ಆನಂದದಿಂದ ಬರ್ತಕ್ಕಂಥ ಸಂತೋಷ ನೆಮ್ಮದಿಯಿಂದ ಬದುಕುವಂತವನ. ಹಿಂಗಾಗಿ ನಮ್ಗೆ ಅದಕ್ಕೆ ರಾಜಕೀಯವಾಗಿ ಮಾಡಬೇಕು ಅಥವಾ ರಾಜಕೀಯ ಮುಂಚೂಣಿದಲ್ಲಿ ಇದ್ದಾಗ ಮಾಡಬೇಕು, ಇದು ಮಾಡಬೇಕು ಅಂತಿಲ್ಲ. ಅದು ಭಗವಂತನ ಇಚ್ಛೆ, ಅದು ದೇವರ ಆಶೀರ್ವಾದ ಹೆಂಗಿರ್ತೈತಿ ಅಂತಂದ್ರೆ ನೀವೆಲ್ಲ ಕಣ್ಮುಚ್ಚಾಲೆ ಆಟ ಆಡಬಹುದು, ಯಾರು ಬೇಕಾದ ಅವ್ರು ಇರ್ಬೋದು. ಆದರೆ ಒಬ್ಬ ಭಗವಂತ ನಿಮ್ಮ ಆತ್ಮ ಸತ್ಯವನ್ನು ಯಾವತ್ತೂ ಹೇಳ್ತಿರ್ತೈತೆ. ಭಗವಂತನಿಗೆ ಗೊತ್ತಿರ್ತೈತಿ, ನಿಮ್ಮ ಆತ್ಮಕ್ಕೂ ಗೊತ್ತಿರ್ತೈತೆ ಸತ್ಯ. ಅದನ್ನ ನೀವು ಮೇಲ್ನೋಟಕ್ಕೆ ಬದಲಾವಣೆಗಳು ಮಾಡಬಹುದು, ಆದ್ರೆ ನಿಮ್ಮ ಆತ್ಮ ಮತ್ತು ಭಗವಂತ ಏನೈತಿಲ್ಲ ಎರಡಕ್ಕೂ ಲಿಂಕ್ ಐತಿ. ಅದನ್ನ ಇಬ್ಬರಿಗೆ ನಿಮ್ಗೆ ಸಾಕ್ಷಿಯಾಗಿ ಇಟ್ಕೊಂಡು ನೀವು ಮಾಡಿದ್ದಾದ್ರೆ ಸಕ್ಸಸ್ ಆಕೈತಿ. ಅದನ್ನ ಬಿಟ್ಟು ನೀವು ರಾಜಕೀಯ ಪ್ರೇರಿತವಾಗಿ ಅಥವಾ ಮಗದೊಂದು ಏನೋ ಮಾಡಿದ್ರು ಕೂಡ ಅದು ಶಾಶ್ವತವಾಗಿ ಉಳಿದಿಲ್ಲ ಅನ್ಸತ್ತೆ. ಸರ್, ನೀವು ಜಾಬ್ ಮಾಡೋದು ಬಿಟ್ಟು ಈ ಬಿಸ್ನೆಸ್ ಫೀಲ್ಡ್ಗೆ ಇಳಿಯೋ ಕಾರಣ ಏನು ಸರ್? ಇದ್ರ ಉದ್ದೇಶ ಏನು? ಇದ್ರ ಪ್ರೇರಣೆ ಯಾರು? ಇಲ್ಲ, ಪ್ರೇರಣೆ ಅಂದ್ರೆ ಏನಾಯ್ತು ಅಂತಂದ್ರೆ ಅದೆಲ್ಲ ಈಗ ನಿಮ್ಗೆ ಮುಂಚೆ ಹೇಳ್ದಂಗ ನಮ್ಮ ಬಡತನ, ನಂದೊಂದು ಹುಟ್ಟಿನಿಂದ ಒಂದು ಕನಸಿತ್ತು. ನಾವು 4th ಸ್ಟ್ಯಾಂಡರ್ಡ್ ಒಳಗೆ ಮನೆ ಮೇಲೆ ಹೋಗಿಬಿಟ್ಟು ಅಗ್ರಿಕಲ್ಚರ್, ನೀರು ಉಳಿಮೆ, ನೀರು ಹಾಸೋದು, ಕಬ್ಬ ಕಡಿದು, ದನ ಹೆಂಡಿ ತೆಗೆದು, ಎಣಕಾಸು ತೆಗೆದು, ಬೆಳಗ್ಗೆ ಎದ್ದು ಕೂಡಲೇ ಇದೆಲ್ಲ ಮಾಡಿದ್ದು ನಮ್ಗೆ ಗೊತ್ತೈತಿ. ಏನಾಯ್ತು ಅಂದ್ರೆ ಅವಾಗಿನ ಸಂದರ್ಭದಾಗ ಇಂಥ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ನಮ್ಮ ತಂದೆ ತಾಯಿ ನಾವು ಹುಟ್ಟಿದಾಗ ಬೇರೆಯವ್ರ ಹೊಲ ಚಾಕ್ರಿ ಇದ್ರು. ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆ ಆಗತಕ್ಕಂಥ ಕಷ್ಟವನ್ನು ನೋಡಿಬಿಟ್ಟು ನಾವೊಂದು ಅವಾಗೇನೆ ಆಲೋಚನೆ ಮಾಡಿಬಿಟ್ಟೆ, ಈ ಬಡವನಾಗಿ ಹುಟ್ಟಿದ್ದು ನಾನು ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯ್ಬಾರ್ದು ಅಂತ ಆಲೋಚನೆ ಮಾಡಿ. ಬಡವನಾಗಿ ಸಾಯ್ಬಾರ್ದು ಅಂತಂದ್ರೆ ನಾವು ನೌಕರಿ ಉದ್ಯೋಗ ಮಾಡಿ ಜಾಬ್ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಕಷ್ಟ ಆಗತ್ತೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಒಂದ್ ಕಡೆ ಕೆಲಸ ಮಾಡಿದ್ರೆ ಎಷ್ಟು ಸ್ಯಾಲ್ರಿ ಬರ್ತೈತಿ, ಆ ಸ್ಯಾಲ್ರಿ ಒಳಗೆ ನಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕು, ಅದರಿಂದ ಸಮಾಜ ಸೇವೆಗೆ ಏನ್ ಮಾಡ್ಬೇಕು, ಅಥವಾ ನಾವು ನಂಬಿರ್ತಕ್ಕಂಥವ್ರು, ಅಥವಾ ಏನೊಂದು 20 ವರ್ಷ ಅವಾಗ ನಾ ಸಾಲಗಾರ ಇದ್ದಾಗೂ ಕೂಡ 10 ರೂಪಾಯಿ ನಿಮ್ಮಂತವ್ರ ಕಡೆ ಇಸ್ಕೊಂಡು ಚಾ ಕುಡಿಸವನ. ನನಗೆ ಗೊತ್ತು, ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ಅಂತ ಮೆಂಟಾಲಿಟಿ ಇರುವವರು ಒಂದು ಜಾಬ್ ಮಾಡಿ ಏನ್ ಸಮಾಜಕ್ಕೆ ಕೊಡುಗೆ ಕೊಡಕ್ಕಾಗ್ತೈತಿ? ಮತ್ತೆ ಇನ್ನೊಂದು, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ನಂತರ ಈ ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಇರಬೇಕು. ನನ್ನ ವಿಚಾರ ಪ್ರಕಾರ, ಅವ್ರ ವೈಯಕ್ತಿಕ ಜೀವನ ಅವ್ರು ನನಗೆ ಗೊತ್ತಿಲ್ಲ. ಆದ್ರೆ ಕಾಂಟ್ರಿಬ್ಯೂಷನ್ ಹೆಂಗಿರ್ಬೇಕು ಅಂದ್ರೆ, ನೀವು ಎಲ್ಲವನ್ನು ನಿಸರ್ಗದಿಂದ ಉಚಿತವಾಗಿ ಪಡೆದು ನೀವು ಸಮಾಜಕ್ಕೆ ಏನೂ ಕೊಡ್ಲಿಲ್ಲ ಅಂತಂದ್ರೆ ನೀವು ಹುಟ್ಟಿ ಏನು ಸ್ವಾರ್ಥಕ? ನಿಮ್ಮ ಹೆಂಡ್ರ, ನಿಮ್ಮ ಮಕ್ಕಳ, ನಿಮ್ಮ ಸಂಸಾರ, ನೀವು ಜೀವನದಾಗ ನೀವು ಬದುಕಿರ ಎಲ್ಲರಿಗೆ ನಿಮ್ಗೆ ವ್ಯತ್ಯಾಸ ಇರೋದಿಲ್ಲ. ಯು ಆರ್ ಎ ಡಿಫ್ರೆಂಟ್ ಪರ್ಸನ್ ಆಗ್ಬೇಕಾಗಿತ್ತಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ರಿ. ದುಡ್ಡಿನ ಬೆನ್ ಹತ್ಬೇಡ್ರಿ, ಹೆಸರು ಬೆನ್ ಹತ್ಬೇಡ್ರಿ, ಮತ್ತೊಂದ್ರ ಬೆನ್ ಹತ್ಬೇಡ್ರಿ. ಪರ್ಫೆಕ್ಟ್ ಆಗಿ ದುಡಿತನಂತ ಹೇಳ್ರಿ, ದುಡ್ಡು, ಹಣ, ಯಶಸ್ವಿ ಎಲ್ಲ ನಿಮ್ ಹಿಂದೆ ಬರ್ತೈತಿ. ಅದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ನಾನು ಅನೇಕ ಉದಾಹರಣೆಗಳು ಬರ್ತಾವ. ಸಮಾಜಕ್ಕೊಂದು ಏನಾದ್ರೂ ಕೊಡುಗೆ ಕೊಡಬೇಕು. ಉಚಿತವಾಗಿ ಗಾಳಿ ಸ್ವೀಕಾರ ಮಾಡ್ತೀರಿ, ಉಚಿತವಾಗಿ ನೀರು ಕುಡಿತೀರಿ, ಉಚಿತವಾಗಿ ಎಲ್ಲವನ್ನು ನಿಸರ್ಗದಿಂದ ಪಡೆದು ಆ ಸಮಾಜಕ್ಕೆ ನೀವು ಏನೂ ಕೊಡ್ಲಿಲ್ಲ ಅಂತಂದ್ರೆ ತಪ್ಪಾಗ್ತೈತಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಸಮಾಜಕ್ಕೆ ನಿಮ್ದು ಏನಾದ್ರೂ ಕೊಡುಗೆ ಇರಬೇಕಂತ ಈ ಒಂದು ವಿಚಾರದಿಂದನೇ ನಾವು ಇವೆಲ್ಲ ಕೆಲವೊಂದು ಸೇವೆಗಳನ್ನ, ವಿಚಾರಗಳನ್ನ, ಸಾಮಾಜಿಕವಾಗಿರ್ತಕ್ಕಂಥ ಕೆಲವೊಂದು ಕಾರ್ಯಗಳನ್ನು ಮಾಡ್ತೀವಿ. ಸರ್, ನೀವು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡ್ತಾ ಇದ್ದೀರಾ. ಆದ್ರೆ ಕೆಲವರು ಸಮಾಜದಲ್ಲಿ ಹಿಂದೆ ಮಾತನಾಡೋದು ನಮ್ಮ ಕಿವಿಗೆ ಬಿದ್ದಿದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರೆ ಇವ್ರಿಗೆ ಎಲ್ಲಾದ್ರೂ ಬಂಗಾರದ ಹಂಡೆ ಹತ್ತಿರ್ಬೋದು, ಅಥವಾ ಎಲ್ಲಾದ್ರೂ ಲಾಟ್ರಿ ಹತ್ತಿರ್ಬೋದು, ಎಲ್ಲಾದ್ರೂ ನಿಧಿ ಹತ್ತಿರ್ಬೋದು, ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಅದ್ರ ದುಡಿದು ಈ ರೀತಿ ಮಾಡ್ಲಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದ್ ನೀವು ಹೇಳಿದ್ರಿ, ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿನೇ ಹೇಳಿದ್ರಿ ಅಂತ ಹೇಳ್ತೀರಿ. ಬಟ್ ಇದ್ರ ಬಗ್ಗೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರ? ಇಲ್ಲ, ನಾನು ಅದ್ರ ಬಗ್ಗೆ ರಿಪೀಟ್ ಮಾಡೋದು ಕಷ್ಟ. ಯಾಕಂದ್ರೆ ಇದೇ ನನ್ನ ಕಿವಿಗೆ ಬಿದ್ದಾಗ ಸುಮಾರು 2 ವರ್ಷ ಆಗಿರ್ಬೋದು ಅನ್ಸುತ್ತೆ, 1-2 ವರ್ಷ. ಮಾಧ್ಯಮದ ಸ್ನೇಹಿತರು ಒಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿನಿ ನಾನು. ಯಾಕಂದ್ರೆ ನನಗೆ ಇದೇ ಬಂತು. ಯಾಕಂದ್ರೆ ನನಗೇನ್ ಬೇಜಾರು ಅನಿಸ್ತು ಅಂತಂದ್ರೆ, ಒಬ್ಬ ಬಡ ವ್ಯಕ್ತಿ ಒಬ್ಬ ಕಷ್ಟದಾಗ ಬಂದು, ಒಂದು ನೋವಿನಿಂದ ಬಂದು, ಒಂದು ಚಾಲೆಂಜ್ ಬದುಕು ತಗೊಂಡು, ಹಣಕಾಸಿನ ವ್ಯವಹಾರದಲ್ಲಿ, ದುಡ್ಡಿನಲ್ಲಿ ದುಡಿಯೋದು, ರಾತ್ರಿ 1 ಗಂಟೆವರೆಗೆ ದುಡಿಯೋದು, ನಚಿಕಿನಾಗ 5 ಗಂಟೆ ಕೇಳೋದು, ಇದೆಲ್ಲ ಶ್ರಮ ಪಡ್ಲಾರ್ದ ಇದೆಲ್ಲ ಸಾಮ್ರಾಜ್ಯ ಕಟ್ಟಕ್ ಆಗೋದಿಲ್ಲ. ಸಾಮ್ರಾಜ್ಯ ಕಟ್ಟದೇ ಆಗದವರು, ತಮ್ಮ ಕೈದೇ ಆಗದವರು ಖುಷಿ ಪಡ್ಲಿಕ್ಕೆಗೋಸ್ಕರ ಆ ತರ ಮಾತಾಡ್ತಾರೆ. ಖುಷಿ ಪಡ್ತಾರ ಅವರು. ಯಾಕಂದ್ರೆ ದುಡಿದು ಮಾಡಕ್ ಆಗೋದಿಲ್ಲ,
ಇದು ಎಲ್ಲೋ ಗಂಟು ಹತ್ತಿರ್ಬೋದು, ಬಂಗಾರ ಹತ್ತಿರ್ಬೋದು, ಅದರಿಂದ ಆಗ್ತಕ್ಕಂದ್ರೆ ಅದು ಯಾಕೆ ಹಂಗೆ ಮಾತಾಡ್ತಾರೋ ಅಂದ್ರೆ ಅವ್ರು ಖುಷಿ ಪಡ್ತಾರೆ. ಎಸ್ ಎಸ್ ಅವ್ರಿಗೆ ಆಗಂಗಿಲ್ಲ ಅದು, ಇದನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಸಿಕಿನಾಗ 5 ಗಂಟೆ ಕೇಳಕ್ ಆಗುದಿಲ್ಲ, ರಾತ್ರಿ 1 ಗಂಟೆಗೆ ಮಕ್ಕೊಳಕ್ ಆಗುದಿಲ್ಲ, ಪ್ರತಿಯೊಂದು ಮುಂದೆ ನಿಂತು ಕೆಲಸ ಮಾಡಕ್ ಆಗುದಿಲ್ಲ. ಈ ಶರೀರವನ್ನು ದುಡಿಸೋದು ಬೇಡ, ದೇಹ ದಂಡದ ಹಿಂಗೆ ಇರಬೇಕು, ಅವ್ರಿಗೆ ಏನಾದ್ರೂ ಪುಕ್ಷಟಿ ಬರಬೇಕು, ಹಿಂಗಾಗಿರ್ಬೋದು ಅಂತ ಆಲೋಚನೆ. ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಹಂಗೆ ಆಲೋಚನೆ ಮಾಡ್ತಾರೋ. ಅದಕ್ಕೆ ನನಗೆ ಯಾವುದೂ ಸಂಬಂಧ ಇಲ್ಲ. ಒಮ್ಮೆ ಉತ್ತರ ಕೊಟ್ಟಿನಿ, ಶಿವೇಗಿ ಸಿದ್ದೇಶ್ವರ ಸಾಕ್ಷಿಯಾಗಿ ಉತ್ತರ ಕೊಟ್ಟಿದ್ದೀನಿ. ನನಗೆ ಯಾವುದೂ ಗಂಟ ನಿಧಿ ಹತ್ತಿಲ್ಲ, ನಾನು ದುಡಿಮೆಯಿಂದ ಮಾಡಿದ್ದೀನಿ, ಒಂದು ಕಷ್ಟಪಟ್ಟು ದುಡಿದಿದ್ದೀನಿ. ಮತ್ತು ಇನ್ನೊಂದು ನಂದು ಹೆಂಗೈತಿ ಅಂತಂದ್ರೆ ಅವ್ರಿಗೆ ಹೆಂಗೆ ಅನಿಸ್ಬಿಡ್ತೈತಿ ಅಂದ್ರೆ 100 ಕೋಟಿ ಮಾಡಿಬಿಟ್ಟು ಖರ್ಚು ಮಾಡೋದಂತ ಮನಸ್ಥಿತಿ ಇರ್ತಾವೆ. ನಾವು ಇದ್ದದ್ರೊಳಗೆ ತೃಪ್ತಿ ಪಟ್ಟು ಮಾಡ್ತೀವಿ ರೀ, ನಮಗದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಅವ್ರಿಗೆ ಅದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ತೈತಿ, ಹೆಂಗಿದು ಅಂತ. ಇದೇ ವ್ಯತ್ಯಾಸ, ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಂಗೆ ಬರ್ತೈತಿ, ಅದ್ರ ಬಗ್ಗೆ ಏನು ಆಲೋಚನೆ ಮಾಡೋದಿಲ್ಲ. ಒಂದು ಉತ್ತರ ಕೊಟ್ಟಿದ್ದೀನಿ. ಇನ್ನು ಆಗಲೆಲ್ಲ ಅದ್ರ ಬಗ್ಗೆ ಏನು ಜನರಿಗೆ ಗೊತ್ತೈತಿ, ಅವ್ರಿಗೆ ಗೊತ್ತೈತಿ ವಾಸ್ತವಿಕ ಸತ್ಯ. ಅದೇ ಹೇಳಿನಲ್ಲ, ಒಂದು ಆತ್ಮಕ್ಕೆ ಒಂದು ಭಗವಂತಕ್ಕೆ ಲಿಂಕ್ ಇರ್ತದೆ, ಎಸ್ ಅದೆಲ್ಲ ಗೊತ್ತಿರ್ತೈತಿ. ಖುಷಿ ಪಡಾಕೆ, ತೃಪ್ತಿ ಪಡ್ಬೇಕಲ್ಲ. ಎಸ್ ಎಸ್ ಈಗ ತಮ್ಮ ಕೈಲಿ, ನನ್ನ ಕೈಲಿ ಈಗ ಏನೂ ಆಗ್ಲಿಲ್ಲ ಅಂದ್ರೆ ಒಂದ್ ಏನಾರೇ ಮಾತಾಡ್ಬಿಡುದು, ಅವಾಗ ಅವ್ರಿಗೆ ಖುಷಿ ಅನಿಸುತ್ತೆ. ಖುಷಿಗೋಸ್ಕರ ಮಾತಾಡ್ತಾರೆ. ಹಂಗೆ ಆಗ್ತೈತಿ. ಅದಕ್ಕೆ ನಮಗೂ ಏನೂ ಸಂಬಂಧ ಇಲ್ಲ. ನಾವೆಲ್ಲ ವೈಟ್ ಕಾಲರ್ ಇದೀವಿ, ವೈಟ್ ಪೇಪರ್ ಇದ್ದಂಗೆ ಇದೀವಿ. ಎಲ್ಲಿ ಬೇಕಾದಲ್ಲಿ ರಾತ್ರಿ ಅನ್ನೋದ ಹಗಲನ್ನಲ್ಲ ನಮ್ಗೆ ನಿಂತು ಕೇಳಿಸ್ಬೋದು. ನಾವು ಉತ್ತರ ಕೊಡಕ್ಕೆ ತಯಾರಿದೀವಿ. ಎಲ್ಲದಕ್ಕೂ ಫುಲ್ ಕ್ರೆಡಿಟ್. RSP ಸಮೂಹ ಸಂಸ್ಥೆಯನ್ನು ನೀವು ಸಂಸ್ಥಾಪನೆ ಮಾಡಿದ್ರಿ, ಅದ್ರೊಳಗೆ ಏನೇನು ಸೇವೆ ಇದೆ ಮತ್ತು ಅದರ ಉದ್ದೇಶ ಏನು? ಈಗ ಏನಾಗೈತೆ ಅಂತಂದರೆ, ನಾವು RSP ಮೊದಲು ನಮ್ಮದು ಸಣ್ಣ ಪುಟ್ಟ ಉದ್ಯೋಗಗಳಿದ್ದು, ಈಗ ನಾವು RSP ಸಮೂಹ ಸಂಸ್ಥೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ಸುಮಾರು 2009ರಲ್ಲಿ ಒಂದು ಸೊಸೈಟಿ ತೆಗೆದೀವಿ. ಒಂದು ಜನರಿಗೆ ಒಂದು ಸಾಲ ಸೌಲಭ್ಯಗಳನ್ನು ಕೊಟ್ಟು ಉದ್ಯೋಗದ ತೃಪ್ತಿ ಪಡೋಕ್ಕೋಸ್ಕರ ಉದ್ಯೋಗ ಮಾಡಲಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ. ಆಮೇಲೆ ಬರ್ತಾ ಬರ್ತಾ ಒಂದು ಬಟ್ಟೆ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮನೆ ಕಟ್ಟಡಗಳನ್ನು ಚಾಲೂ ಮಾಡಿದ್ದೀವಿ. ಆಮೇಲೆ ಲ್ಯಾಂಡ್ ಡೆವಲಪ್ಮೆಂಟ್ ಚಾಲೂ ಮಾಡಿದ್ದೀವಿ. ಹಿಂಗೆ ಆಮೇಲೆ ಈಗ ಇತ್ತಿತ್ತಲಾಗೆ ಒಂದು RSP ಎಜುಕೇಷನ್ ಸೊಸೈಟಿ ಅಂತ ಹೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು RSP ಬಿಗ್ TV ಅಂತ ಎಜುಕೇಷನ್ದ ಅದನ್ನು ಕೂಡ ಒಂದು ಯೂಟ್ಯೂಬ್ ಚಾನಲನ್ನು, ಆಮೇಲೆ ಅದನ್ನು ಬಿಟ್ಟು RSP ಆಂಬುಲೆನ್ಸ್ ಸರ್ವಿಸು, RSP ಅನ್ನದಾಸೋಹ, ಹೀಗೆ ಸೋಷಿಯಲ್ ಆಗಿ ಕೂಡ ಅಥವಾ ನಮ್ಮ ಬಿಸ್ನೆಸ್ ಆಗಿ ಕೂಡ ಒಂದು RSP ಅನ್ನುವಂಥದ್ದೊಂದು ರವಿಶಂಕರ್ ಪೂಜಾರಿ, ನನ್ನ ಹೆಸರು ರವಿಶಂಕರ್ ಪೂಜಾರಿ, ಇದನ್ನೇ RSP ಅಂತ ಮಾಡ್ಕೊಂಡ್ಬಿಟ್ಟು RSP ಸಮೂಹ ಸಂಸ್ಥೆಯನ್ನ ಯಾಕೆ ಕಟ್ಟಬೇಕಾಯ್ತು ಅಂದ್ರೆ, ಅದನ್ನೆಲ್ಲ ಒಗ್ಗೂಡಿ ಇರ್ತಕ್ಕಂಥದ್ದು ಒಂದು ಆಗಲಿ. ಬೇರೆ ಬೇರೆ ಹೆಸರು ಕೊಟ್ಕೊತ ಹೋದ್ರೆ ಭಾಳ ಆಗತ್ತೆ. ಅದನ್ನೆಲ್ಲ ಒಗ್ಗೂಡಿ ಒಂದು RSP ಸಮೂಹ ಸಂಸ್ಥೆ ಆಗಲಿ, ಅದರಲ್ಲಿ ದುಡಿತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಸಮೂಹ ಸಂಸ್ಥೆಯ ಕುಟುಂಬದ ಸದಸ್ಯರಾಗಲಿ ಅನ್ನುವಂಥ ಉದ್ದೇಶದಿಂದ RSP ಸಮೂಹ ಸಂಸ್ಥೆ ಕಟ್ಟಿದ್ದು. ಅದರಲ್ಲಿ ಎಲ್ಲರೂ ಕೂಡ ಒಂದೇ ನಾವು ಈಗ ಮೇಲೂ ಕೇಳಬೇಡ, ಕೆಲಸ ಮಾಡೋರು ಪಾತ್ರೆ ತೊಳೆಯೋರು ಬೇರೆ, ನಾವು ಮ್ಯಾನೇಜರ್ ಬೇರೆ, ನಾವು ಡ್ರೈವಿಂಗ್ ಬೇರೆ ಬೇಡ. ಸಮೂಹ ಸಂಸ್ಥೆ ಅಂತಂದ್ರೆ ಅಲ್ಲಿ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ, ಇನ್ಕ್ಲೂಡಿಂಗ್ ಮೀ, ನಾನು ಹಿಡ್ಕೊಂಡ ನಾನು ಕೂಡ ಒಂದು RSP ಸಮೂಹ ಸಂಸ್ಥೆಯ ಸದಸ್ಯ ಆಗಲಿ ಅನ್ನುವಂಥದ್ದನ್ನು ಕೂಡಿಸಿಬಿಟ್ಟು ಒಂದು RSP ಸಮೂಹ ಸಂಸ್ಥೆ ಕಟ್ಟಿವಿ. ಅದರ ಉದ್ದೇಶ ಇಷ್ಟ, ಯಾರು ದುಡಿಮೆ ಮಾಡ್ತಾರೋ, ಯಾರು ಒಳ್ಳೆಯ ಥರದಿಂದ ಕೆಲಸ ಮಾಡ್ತಾರೋ ಅವರು ಒಳ್ಳೆಯವರಾಗಿ ಬೆಳಿಬೇಕು, ಆದರ್ಶ ವ್ಯಕ್ತಿಗಳಾಗಬೇಕು. ನಮ್ದು ಕೆಲವೊಂದು ವಿಚಾರಗಳನ್ನು ನಾವು ಮೀಟಿಂಗ್ ಮಾಡ್ತಾ ಇರ್ತೀವಿ, ಕೆಲವೊಂದು ಆದರ್ಶಗಳನ್ನು ಹೇಳ್ತಾ ಇರ್ತೀವಿ, ಹಿಂಗೆ ಬದುಕಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಅದನ್ನ ಯಾರು ಮೈಗೂಡಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೋ, ಚೆನ್ನಾಗಿ ದುಡಿತಾರೋ, ಅವರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾವೆ. ಅನೇಕ ಯುವಕರಿಗೆ ಉದ್ಯೋಗ, ನಮ್ಮಲ್ಲಿ ಕೆಲಸ ಮಾಡೋರಿಗೆ ಅನೇಕ ಬೈಕ್ಗಳನ್ನು ಕೊಂಡ್ಕೊಟ್ಟಿದ್ದೀವಿ. ಅನೇಕ ಅವ್ರ ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ. ಅನೇಕ ಕೆಲವೊಂದು ಸೂರಿಲ್ಲದ ಕೆಲವೊಂದು ಒದ್ದಾಡುವಂಥ ನಮ್ಮಲ್ಲಿ ಕೆಲಸ ಮಾಡುವಂಥವು ಹನುಮಾಪುರದಲ್ಲಿ ತಿಪ್ಪನ ಹಳ್ಳೊಳ್ಳಿ ಅಂತೇಳಿ, ಅವನಿಗೆ ಅಂತಂಬರು ಆ ಜಾಗಕ್ಕೆ ಬರ್ಬಿಡ್ತಾ ಇರಲಿಲ್ಲ. ಅಂತಲ್ಲಿ ನಾವು ಹೋಗೋದೇನ ಒಂದು ವಿಚಾರಗಳನ್ನು ಹೇಳಿ ಆ ಜಾಗವನ್ನು ಸರಿ ಮಾಡಿಕೊಟ್ಟು ಅಲ್ಲೊಂದು ಅವ್ರಿಗೆ ಮನಿ ತಗಡಿಂದ ಒಂದು ಶೆಡ್ ನಿರ್ಮಾಣ ಮಾಡಿ ಅಲ್ಲಿ ಇವತ್ತು ಕುಟುಂಬ ಚೆನ್ನಾಗಿ ಬದುಕ್ತಾನ. ಅಂದ್ರೆ ನಾವು ಯಾಕೆ ಸಮೂಹ ಸಂಸ್ಥೆ ಹಿಂಗೆ, ಇದರಲ್ಲಿ ಕೆಲಸ ಮಾಡೋರೆಲ್ಲ ಕುಟುಂಬ ಸದಸ್ಯರು. ನನ್ನ ಕುಟುಂಬಕ್ಕೆ ಏನಾದರೂ ಒಂದು ಸಮಸ್ಯೆ, ನನ್ನ ಕುಟುಂಬ ಫ್ಯಾಮಿಲಿಯಲ್ಲಿ ಮೆಂಬರ್ಗೆ ಏನಾದರೂ ಆದರೆ ನಾವು ಏನು ಸಪೋರ್ಟ್ ಮಾಡ್ತೀವಲ್ಲ ಅದು ನಮ್ಮ RSP ಸಮೂಹ ಸಂಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹೀಗಾಗಿ ಅದು ಒಂದು ಸಮೂಹ ಸಂಸ್ಥೆಯಾಗಿ ಹೊರಹೊಮ್ಮಿತಿ ಅಂತ ಹೇಳಿಕ್ ಬಯಸ್ತೀನಿ. ಓಕೆ ಸರ್, ಒಳ್ಳೆಯ ಉದ್ದೇಶ ಸರ್ ನಿಮ್ಮದು. ನಿಮ್ದು ಇನ್ನೊಂದು ಪ್ರಶ್ನೆ ಕೇಳಬೇಕು ಸರ್. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನೀವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರಾ? ಇಲ್ಲ, ಇಲ್ಲಿ ಓಪನ್ ಆಗಿ ಹೇಳ್ಬೇಕಂತಂದ್ರೆ ನಾನು ಬಾಲ್ಯದಿಂದ ಒಬ್ಬ ಧಾರ್ಮಿಕ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಯಾರು ಕೇಳ್ರಿ, ಒಂದು ಪರಮೇಶ್ವರ್ ಫೋಟೋ ಪ್ರೇಮ್ ಹಾಕೊಂಡ್ಬಿಟ್ಟು ನಾನು ಬಹಳ ಆದರೆ ನನಗನ್ಸುತ್ತೆ 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಅರಿವಿಗೆ ಬಂತು ಸಮಾಜ. ಅವಾಗ ನಾ ಹೆಂಗೆ ಬದುಕಬೇಕು ಅನ್ನುವಂಥದ್ದು ಹಿಂಗೆ ಬಿದ್ದು ಕನಸು ಕಾಣ್ತಿದ್ನೆಲ್ಲ, ಮಕ್ಕೊಂಡ್ಬಿಟ್ಟು ಬೇವಿನ ಗಿಡದ ಬಡ್ಡೆಗೆ ಹುಲ್ಲು ಬಡ್ಡೆಗೆ ಮಕ್ಕೊಂಡ್ಬಿಟ್ಟು ನಾ ಹಿಂಗೆ ಕನಸು ಕಾಣ್ತಿದ್ನಿ. ಅಂಥ ಸಂದರ್ಭದೊಳಗೆ ನಾವು ಯಾವ ರೂಟ್ಲೆ ಹೋದ್ರೆ ನಾವು ಸಮಾಜದಾಗ ಉದ್ಧಾರ ಆಗ್ತೀವಿ, ಯಾವ ರೂಟ್ ಇಟ್ಕೊಂಡ್ರೆ ನಾವು ಬೆಳಿಲಕ್ಕೆ ಸಾಧ್ಯ ಐತಿ, ಯಾವ ಆದರ್ಶಗಳನ್ನು ಇಟ್ಕೊಂಡು ಹೋದ್ರೆ ಈ ಸಮಾಜ ಒಪ್ತೈತಿ ಅನ್ನೋದು ಮೊದಲು ಆಲೋಚನೆ ಮಾಡಬೇಕು. ಒಂದು ಪರಮೇಶ್ವರ ಫೋಟೋ ಇತ್ತು, ನಮ್ಮ ಮನೆಯೊಳಗಡೆ ಹಾಕ್ತಾ ಇದ್ವಿ. ಅವಾಗ ಸಣ್ಣ ಟೇಪ್ ಬರ್ತಿದ್ವು, ಓಂ ನಮ ಶಿವಾಯ ಅಂತ. ಆ ಸಾಯಂಕಾಲ ಆದ ಕೂಡಲೇ ಎಲ್ಲ ಮನೆ ಸ್ವಚ್ಛ ಮಾಡಿಬಿಟ್ಟು, ಹೊರಗಡೆ ದನ ಕರಗಳಲ್ಲಿ ಸ್ವಚ್ಛ ಮಾಡಿ ನೀರು ಹೊಡೆದ್ಬಿಟ್ಟು
ಆ ಒಂದು ಫೋಟೋದ ಮುಂದೆ ಕೂತು ಆ ಹಾಡ ಹಚ್ಚಿ 9ನೇ ತರಗತಿಯಲ್ಲಿದ್ದಾಗ ಎಸ್ ಅದನ್ನೆಲ್ಲ ಯಾಕಂದ್ರೆ ಧಾರ್ಮಿಕವಾಗಿರ್ತಕ್ಕಂಥದ್ದು ವಿಚಾರ. ಮತ್ತು ಇಲ್ಲಿ ಕೆಲವೊಂದು ಪ್ರವಚನಗಳು ನಡೆದ್ರೆ ಮೋಟಿಗೆ ಮಠ, ಗಂಚಿನ ಮಠ, ಇಲ್ಲೆಲ್ಲ ಮಠಗಳಲ್ಲಿ ಪ್ರವಚನ ನಡೆದಾಗ ಯಾರು ಕೂಡ ಮೊದಲು ಹೋಗಿ ನಾನು ಕೂತು ಬಿಡ್ತಿದ್ನಿ. ನಾವು ಅವರ ಪ್ರವಚನ ಹೇಳಾರ ಬರ್ತಿರ್ಲಿಲ್ಲ. ಹಾಂ ಸರ್. ಹಾಗಾಗಿ ಬಾಲ್ಯದಿಂದ ಒಬ್ಬ ಧಾರ್ಮಿಕ ವಿಚಾರಗಳನ್ನು, ಧಾರ್ಮಿಕ ಭಾವನೆಗಳಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ನಮ್ಮ ತಾವು ಕೇಳಿದಾಗೆ ಕೆಲವೊಂದು ವಿಚಾರದಲ್ಲಿ ಪ್ರೀತಿ ಮಾಡಿದ್ರ ಯಾರಾದ್ರೂ ನಿಮಗೆ ಆಹ್ವಾನಿಸಿದ್ರ? ಇಲ್ಲ, ಅದನ್ನ ನಾನು ನೋಡಿ ಸಮಾಜದೊಳಗೆ ಹೆಂಗಿರುತ್ತೆ, ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಉಪ್ಪ ಹುಳಿ ಖಾರ ನಾನು ತಿಂತೀನಿ ಜನ ತಿಂತಾರ ಅಂತಂದ್ರೆ ಅದು ಸ್ವಾಭಾವಿಕವಾಗಿ ಒಂದು ನಡೆದು ಬರ್ತಕ್ಕಂಥದ್ದು. ಅನೇಕ ಜನ ಅನೇಕ ವಿಚಾರದಲ್ಲಿ ಅನೇಕ ಜನ ಮಾತಾಡಿರ್ಬೋದು, ಬಟ್ ನಾವೆಂದು ಆ ಒಂದು ವಿಚಾರಕ್ಕೆ ಎಂದು ನಾವು ಪ್ರಿಫರೆನ್ಸ್ ಕೊಡ್ಲಿಲ್ಲ, ಆ ದಾರಿಗೆ ನಾವು ಹೋಗ್ಲಿಲ್ಲ. ಅನೇಕ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ವ್ಯಸನಗಳಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿಂದ ಏನೇನೋ ಆಹ್ವಾನಗಳು ಇರ್ತಾವೆ. ಆದರೆ ನಾವು ಯಾವತ್ತೂ ಅದರಿಂದ ದೂರಿದ್ದು ಒಳ್ಳೆಯ ಆಲೋಚನೆಗಳು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೇ ಹೆಚ್ಚು ತೊಡಸ್ಕೊಂಡು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಅದನ್ನು ಡಿವೈಡ್ ರೂಲ್ ಮಾಡಿದ್ವಿ. ಯಾಕೆ ಡಿವೈಡ್ ರೂಲ್ ಮಾಡಿದ್ವಿ ಅಂದ್ರೆ ಸಮಾಜ ಏನು ಒಪ್ತೈತಿ, ಸಮಾಜ ಕೆಟ್ಟನ್ನು ಒಪ್ತೈತೋ ಚಲೋ ಒಪ್ತೈತೋ, ರವಿ ಪೂಜಾರಿ ಈ ಕೆಲಸ ಮಾಡ್ರೆ ಸಮಾಜ ಒಳ್ಳೇದು ಅಂತೈತೋ, ಈ ಕೆಲಸ ಮಾಡ್ರೆ ಚಲೋ ಅಂತೈತೋ, ಹಿಂಗೆ ನಾವು ಅವಾಗ ಆಲೋಚನೆ ಮಾಡಿಬಿಟ್ಟು ಒಳ್ಳೆಯ ಆಯ್ಕೆಗಳನ್ನು ಮಾಡ್ಕೊಂಡ್ವಿ. ಅವಾಗ ಸಣ್ಣವರಿದ್ದಾಗ ನಾವು ಪಿಕ್ಚರ್ ಟಾಕೀಸ್ಗೆ ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇರ್ತಿದ್ವಿ. ಅಲ್ಲಿ 2 ಪಾತ್ರಗಳು ಬರ್ತಾವೆ, ಒಂದು ವಿಲನ್ ಪಾತ್ರ ಬರ್ತೈತಿ, ಇನ್ನೊಂದು ಹೀರೋನ್ ಪಾತ್ರ ಬರ್ತೈತಿ. ಹೀರೋ ಒಳ್ಳೆ ಕಾರ್ಯ ಮಾಡ್ತಾನ, ವಿಲನ್ ಅದನ್ನ ವಿರೋಧ ಮಾಡ್ತಾನ, ಅಥವಾ ಏನೋ ದುಷ್ಟ ಚಟಗಳನ್ನು ಮಾಡ್ತಾನ, ಇದನ್ನ ಮಾಡ್ತಾನ. ಅಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಣಯ ನಮ್ಮ ಹತ್ತಿರ ಇರಬೇಕು. ಅಲ್ಲಿ ಹೀರೋನ್ ಪಾತ್ರ ನೀವು ಆಯ್ಕೆ ಮಾಡ್ಕೋತಿರೋ, ವಿಲನ್ ಪಾತ್ರ ಆಯ್ಕೆ ಜನ ಇವತ್ತಿಗೂ ವಿಲನ್ ಪಾತ್ರ ಆಯ್ಕೆ ಮಾಡ್ಕೋತ ಹುಡುಗರು, ಅದು ಅವ್ರಿಗೆ ಬಿಟ್ಟುಕೊಟ್ಟ ವಿಷಯ. ನಾವು ಹೀರೋಗಳನ್ನು ಪಾತ್ರಗಳನ್ನು ಆಯ್ಕೆ ಮಾಡ್ಕೋತೀವಿ. ಒಬ್ಬ ಸಮಾಜದಾಗೆ ಒಳ್ಳೆಯವನಾಗಬೇಕು. ಹಿಂಗೆ ನಮ್ಮ ಜೀವನದಾಗ ಏನಾಗ್ಬಿಡ್ತು ಅಂತಂದ್ರೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡಾಗ ಆ ದಾರಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಮ್ಗೆ. ಹಿಂಗಾಗಿ ಬಂದಿವಿ. ನನ್ನ ಮದುವೆ ಬಗ್ಗೆ ಕೇಳ್ಬೇಕಂದ್ರೆ ನಂದೊಂದು ಕನಸಿತ್ತು, ನನ್ನ ಸ್ವಂತ ಕಾರ್ ತಗೊಂಡನ ಮದುವೆ ಆಗ್ಬೇಕು, ಹೆಣ್ಣು ನೋಡಕ್ ಹೋಗ್ಬೇಕಂತ. ಆ ಭಗವಂತನ ಇಚ್ಛೆ ಹೆಂಗಿತ್ತು ಗೊತ್ತಿಲ್ಲ. ಒಂದು ಪುರಿ ಬಾಜಿ ತಿನ್ನಾಕ ಶಕ್ತಿ, ₹1 ಕೊಟ್ಟು ₹5 ಕೊಟ್ಟು ಶಿವಗಳಿಗೆ ಕಾಯಿ ಹೊಡಿಲಿಕ್ಕೆ ಶಕ್ತಿ ಇಲ್ಲದಂತ ಅವನಿಗೆ ನನ್ನ ಕನಸು ದೇವ್ರು ಹೆಂಗೆ ಈಡೇರಿಸ್ತದ ಅಂತಂದ್ರೆ, ಒಂದು ಎಸ್ಟಿಮ್ ಕಾರ್ 70,000 ಕೊಟ್ಟು ತಗೊಂಡು ಮೊದಲನೇ ಸಲ ನಾನು ಕೆಳಗಾಂವ್ ಬಸವಣ್ಣಿಗೆ ಹೋಗಿ ಪೂಜೆ ಮಾಡಿ, ಕೆಳಗಾಂವ್ ಅಂದ್ರೆ ನಮ್ಮ ವೈಫ್ ಊರು ಪ್ರಿಯಾ ಅಂತ ಹೇಳಿ, ಆಕೆನ ಫಸ್ಟ್ ನೋಡಿದ್ದು ಆಕೆನೇ ಮದುವೆ ಆಗಿದ್ದು. ಬೇರೆ ಕನ್ಯಾ ನೋಡೇಲಿಲ್ಲ ನಾನು, ಒಂದೇ ಫಸ್ಟ್ ನೋಡಿದ್ದು, ಫಸ್ಟ್ ಆಕೆನೇ ಮದುವೆ ಆದದ್ದು. ನನ್ನ ಕನಸು ಹೆಂಗೆ ಸಾಕಾರ ಮಾಡಿದ ಭಗವಂತ ಅಂದ್ರೆ, ನನ್ನ ಆತ್ಮ ಪರಿಶುದ್ಧತೆ ಇತ್ತು, ನನ್ನ ಕನಸು ಈಡೇರಿತು. ಸ್ವಂತ ಕಾರ್ ತಗೊಂಡೆ ಹೆಣ್ಣು ನೋಡಕ್ ಹೋಗ್ಬೇಕಂತ ನನ್ನ ಆಸೆ ಇತ್ತು. ಇವತ್ತಿಗೆ ದೊಡ್ಡ ದೊಡ್ಡ ಕಾರ್ಗಳಿರ್ಬೋದು, ಖರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾ ಮದುವೆ ಆಗುವಂತ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿಗೆ ಎಸ್ಟಿಮ್ ಕಾರ್, ಮಾರುತಿ ಎಸ್ಟಿಮ್ 70,000 ಕೊಟ್ಟು ತಗೊಂಡು ಅದನ್ನ ಸ್ವಲ್ಪ ರಿಪೇರಿ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡು ನಾ ಕಾರ್ ತಗೊಂಡು ನಾನು ಹೋಗಿದ್ದೀನಿ ಹೆಣ್ಣು ನೋಡಕ್ಕೆ. ಹಂಗಾಗಿ ಫಸ್ಟ್ ನೋಡಿದ್ದು ಆಕೆನೇ ಮದುವೆ ಆಗಿದ್ದು. ಇವತ್ತು 13 ವರ್ಷ ಆಯ್ತು, 2 ಹೆಣ್ಮಕ್ಳು ಅದಾವ, ಖುಷಿ ಕೃತಿ ಅಂತೇಳಿ ಭಾಳ ತೃಪ್ತಿಕರ ಜೀವನ ಐತಿ. ಇದ್ದದ್ರಲ್ಲೇ ಖುಷಿ ಪಡ್ಬೇಕ್ರಿ. ಜನ ನಮಗೆ ಭಗವಂತ ಹುಟ್ಟಿಸಿದ ನಂತರ ಆಸೆಗಳಿಗೆ ಕೊನೆ ಇಲ್ಲ ನೋಡ್ರಿ. ನಮಗೆ ಸೈಕಲ್ ಇಲ್ಲಲ್ಲ, ಬೈಕ್ ಬೇಡ್ತೀವಿ. ಬೈಕ್ ಬಂದ್ಮೇಲೆ ಕಾರ್ ಬೇಡ್ತೀವಿ. ಕಾರ್ ಬಂದ್ಮೇಲೆ ಏನ್ ಬೇಡ್ತೀವಿ? ದೊಡ್ಡ ದೊಡ್ಡ ಕಾರ್ಗಳು ಬೇಡ್ತೀವಿ. ದೊಡ್ಡ ದೊಡ್ಡ ಕಾರ್ ಆದ್ಮೇಲೆ ಹೆಲಿಕಾಪ್ಟರ್ ಬೇಡ್ತೀವಿ. ಹೆಲಿಕಾಪ್ಟರ್ ಆದ್ಮೇಲೆ ಮನಸ್ಕೊಂಡೋದಿಲ್ಲ, ಮತ್ತೆ ವಿಮಾನ ಬೇಡ್ತೀವಿ. ವಿಮಾನ ಆದ್ರೂ ಸುಮ್ಕೊಂಡೋದಿಲ್ಲ, ಏನಾದ್ರೂ ಒಬ್ಬ MLA ಆಗಿ ಒಬ್ಬ ಯಾವ CM ಆಗುನ್ಗಪ್ಪ, ಸಚಿವ ಆಗುನ್ಗಪ್ಪ ಅನ್ನೋಂತ ಆಲೋಚನೆ. ಅದಾದ ನಂತರ ಸುಮ್ಕೊಂಡೋದಿಲ್ಲ, ನಾವು PM ಆದ್ರನ್ನ ಬರೋಬ್ಬರಿ ಇದೆಯಲ್ಲ ದೇಶದ PM ಆದ್ರೂ ಸುಮ್ಕೊಂಡೋದಿಲ್ಲ, ನಾವು ಜಗತ್ತಿಗೆ ನಾಯಕ ಆಗ್ಬೇಕು ಅನ್ಸುತ್ತೆ. ಅಂದ್ರೆ ಇದು ಆಸೆಗೆ ಮಿತಿ ಇಲ್ಲ, ಆಸೆಗೆ ಕೊನೆ ಇಲ್ಲ. ಇದ್ದದಂತ ಸಮಯ, ಇದ್ದದಂತ ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಅದರಲ್ಲೇ ತೃಪ್ತಿ ಪಡೋದೇ ಜೀವನ. ಅನೇಕ ಸಿದ್ದೇಶ್ವರ ಸ್ವಾಮೀಜಿ ಆಗಿರ್ಬೋದು, ಮಹಾತ್ಮ ಶಿವೇಗಳು ಈ ಕ್ಷೇತ್ರವನ್ನು ಪಾವನ ಪುಣ್ಯ, ಈ ಭೂಮಿಯನ್ನ ಪಾವನ ಪುಣ್ಯ ಮಾಡಿದ್ರು. ಅಂಥವರೆಲ್ಲ ನಡೆದಾಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಾವು ಹುಟ್ಟಿ ನಾವು ಹಿಂಗೆ ಆದರ್ಶವಾಗಿ ಬದುಕಲಿಲ್ಲ ಅಂದ್ರೆ ಹೆಂಗೋ ಬದುಕಿದೀವಿ ಅಂತಂದ್ರೆ ನಮ್ಮಂತ ದುರದೃಷ್ಟಕರ ವ್ಯಕ್ತಿಗಳೇ ಈ ಭೂಮಿ ಮೇಲೆ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇವೆಲ್ಲ ಚಾಲೆಂಜ್ಗಳು ತಗೊಂಡು ಈ ತರ ಮಾಡ್ತಾ ಇದ್ದೀವಿ. ಎಷ್ಟು ಹೇಳಿ ಬಯಸ್ತೇನೆ ತಮ್ಮ. ಸರ್, ಎಲ್ಲರ ಜೀವನದಲ್ಲೂ ಹಣ ಅಂದ್ರೆ ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣದ ಪ್ರಾಮುಖ್ಯತೆ ಏನು? ಸೊ ನೀವು ನಿಮ್ಮ ಜೀವನದಲ್ಲಿ ಹಣಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರಿ? ಅದಕ್ಕೆ ಯಾವ ಸ್ಥಾನ ಕೊಟ್ಟಿದ್ದೀರಿ? ಪ್ರತಿಯೊಬ್ಬರ ಜೀವನದಲ್ಲಿ ಹಣ ಅಂದರೆ ಮೂಲ ಒಂದು ಪ್ರಾಪಂಚಿಕವಾಗಿ ಜೀವನ ಮಾಡಲಿಕ್ಕೆ ಹಣ ಬೇಕು. ಹಣ ಬೇಕು, ಬಟ್ ಹಣವೇ ಜೀವನವಲ್ಲ. ಹಣ ಬೇಕು ನಿಜ, ಬಟ್ ಹಣದಿಂದ ಜೀವನ ಆಗಲ್ಲ. ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹಸಿದಾಗ ಒಂದು ಉದಾಹರಣೆ ಹೇಳ್ಬೋದು. ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತ, ಬಿಯಾಂಡ್ ಅಂದರೆ ನನ್ನ ಮುಂದೆ ಯಾರೂ ಇಲ್ಲಪ್ಪ ಅನ್ನುವಂಥದ್ದು ಒಂದು ಶ್ರೀಮಂತಿಕೆ ಇತ್ತು. ಅವ ಏನು ಮಾಡಿದ ಅಂತಂದರೆ, ಒಬ್ಬ ಬಡವ, ಇಬ್ಬರು ಕೂಡಿ ಒಂದು ದೇವಸ್ಥಾನಕ್ಕೆ ನಡೀತಾ ಹೋಗ್ತಾ ಇರ್ತಾರೆ. ಬಡವ ಏನು ಮಾಡಿದ್ದ, ಅವ ಬಡವ,
ಅವೇನು ಮಾಡಿದ್ದ, ಒಂದು ಪರ್ಯಾಣ ಅಂದರೆ ಒಂದು ಕೊಡದ ದಿಂಬೆಗಳು ಬರ್ತಿದ್ದವು ಅವಾಗೆಲ್ಲ, ಮಣ್ಣಿನ ಮಡಿಕೆಗಳು, ಅದರಲ್ಲಿ ಒಂದು ನೀರು ಹಾಕ್ಕೊಂಡು ಹೆಗಲಿಗೆ ಹಾಕ್ಕೊಂಡು ಅವನು ಹೊಂಟಿದ್ದ. ಇವು ಶ್ರೀಮಂತ, ಇವು ಬಂಗಾರದ್ದು ಎಲ್ಲ ಬಂಗಾರ ಗಿಂಗಾರ ಎಲ್ಲ ಮೈ ಮೇಲೆ ಹಾಕ್ಕೊಂಡು ನಾನು ಭಾರಿಪ ಅನ್ನುವಂಥ ಸಂದರ್ಭದಾಗೆ ಇವ್ರು ಹೊರಟು ನಿಂತಿದ್ರು. ಹೋಗುವಾಗ ಏನಾಯ್ತು ಬಿಟ್ಟಿತು ಅಂತಂದರೆ, ದಾರಿ ಮಧ್ಯೆ ಬಡವ ಶ್ರೀಮಂತ ಹೋಗುವಂಥ ಸಂದರ್ಭದಾಗ ಬಡವಗ ಮತ್ತು ಶ್ರೀಮಂತಿಗೆ ಹಣ ಮತ್ತು ಒಂದು ಇದಕ್ಕೆ ಬಡ ಅಂದರು ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ವಾಸ್ತವಿಕ ಜೀವನಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಅಂತಂದರೆ, ಹಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಯಾಕೆ ಕೊಡಬಾರ್ದು, ಕೊಡಬೇಕು ಅನ್ನೋದು ಹೇಳ್ತೀನಿ. ಈ ಬಾಯಾರಿಕೆ ಆಯಿತು ಅವನು ಶ್ರೀಮಂತಿಕೆಗೆ ಬಾಯಾರಿಕೆ ಆದಾಗ ಏನು ಮಾಡಿದ, ಅವನ ಕಡೆ ಏನೂ ಇಲ್ಲ, ಎಲ್ಲ ಐತಿ, ಹಣ ಐತಿ, ಶ್ರೀಮಂತಿಕೆ ಐತಿ, ಮೈ ಮೇಲೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂಗಾರ ಹಾಕ್ಯಾನ. ಬಟ್ ಬಾಯಾರಿಕೆ ಆದಾಗ ಕುಡಿಲಿಕ್ಕೆ ನೀರಿಲ್ಲ. ಆದರೆ ಬಡವನ ಹತ್ತಿರ ಏನಿತ್ತು, ಮಣ್ಣಿನ ಮಡಿಕೆಯಲ್ಲಿ ನೀರಿತ್ತು. ಅವಾಗ ಅವನು ಕೇಳ್ತಾನು, ಏನಂತ ಕೇಳ್ತಾನು, ನಿನಗಿಡೀ ಒಂದು 2 ತೊಲಿ ಬಂಗಾರ ತಗೋ, ನನಗದು ನೀರು ಕೊಡು ಅಂತಾನು. ನೀ ಇಡೀ ಬಂಗಾರ ಎಲ್ಲ ಕೊಟ್ಟರು ನಾನು ನೀರು ಕೊಡಲ್ಲ ತಾನು. ಯಾಕಂದ್ರೆ ಬಡವ ಏನಂತಾನು, ನೀ ಮೈ ಮ್ಯಾಗಿಂದ ಎಲ್ಲಾ ಬಂಗಾರ ಕೊಟ್ಟರು ಬಿ ನಾನು ನಿನಗೆ ನೀರು ಕೊಡುದಿಲ್ಲ. ಯಾಕದ ಹಂಗ ಅಂತತಿ ಅಂತಂದ್ರೆ, ಅವನಿಗೆ ಆಲೋಚನೆ ಇತ್ತು, ಬಡವನಿಗೆ ವಾಸ್ತವಿಕ ಜೀವನದ ಸತ್ಯ ಗೊತ್ತಿತ್ತು. ಶ್ರೀಮಂತಿಕೆ ಅಹಮದಲ್ಲಿ, ಶ್ರೀಮಂತಿಕೆಯ ಒಂದು ಹಣದ ಅಹಮನಲ್ಲಿ ಅವನಿಗೆ ನಡು ದಾರಿಯಲ್ಲಿ ನನಗೆ ಏನು ಬೇಕು ಬೇಡ ಅನ್ನುವಂಥದ್ದು ಆಲೋಚನೆ, ಅಹಮ ಭಾವನೆಯಲ್ಲಿ ಇರುವುದಿಲ್ಲ. ಬಡವನಿಗೆ ಆ ಭಾವನೆ ಇತ್ತು, ನನಗೆ ಆಲೋಚನೆ ಇತ್ತು, ಅವನಿಗೆ ನಡೀತಾ ಹೋಗುವಾಗ ನನಗೆ ಬಾಯಾರಿಕೆ ಆಗಬೇಕು, ನೀರು ಬೇಕು ಅನ್ನಿಸ್ತೈತಿ ಅನ್ನುವಂಥದ್ದು ಬಡವನಿಗಿತ್ತು. ಶ್ರೀಮಂತಿ ಅಹಮದಲ್ಲಿ ಮರೆತು ಬಿಟ್ಟಿದ್ದ. ಆವಾಗ ಅವನು ಇಷ್ಟೆಲ್ಲ ಬಂಗಾರ, ನಾನು ರಾಜಪ್ಪ, ನಾನು ಇಷ್ಟೆಲ್ಲ ಶ್ರೀಮಂತಿಕೆ ಐತಿ, ಇಷ್ಟೆಲ್ಲ ಹಣ ಐತಿ, ದುಡ್ಡು ಐತಿ, ನನಗೆ ನೀರು ಕೊಡಂಗಿಲ್ಲ ಅಂತೀನಿ. ಅವ ಆವಾಜ್ ಮಾಡಿದ, ನೀ ಆವಾಜ್ ಮಾಡು, ನೀ ಇವತ್ತು ಏನು ಬೇಕಾದ್ ಮಾಡು, ನಾನು ನಿನಗೆ ನೀರು ಕೊಡಂಗಿಲ್ಲ. ಅವಾಗ ಆಲೋಚನೆ ಮಾಡ್ತಾನೆ ಶ್ರೀಮಂತ, ಫುಲ್ ಬಾಯಾರಿಕೆ ಆಗ್ತೈತಿ, ಯಾವ ಆಜು ಬಾಜು ಏನೂ ಇಲ್ಲ. ಇವತ್ತಿನ ಪರಿಸ್ಥಿತಿ ಇಲ್ಲ, ಹಾಗೆಲ್ಲ ನಡೆದಂಥ ಸತ್ಯ ಘಟನೆಗಳಿವೆಲ್ಲ ನೀವು ನೋಡಿರ್ಬೋದು, ಬೇರೆ ಕೆಲವೊಂದು ವಿಚಾರಗಳಿದೆಲ್ಲ ಬರ್ತಾವು. ಅವಾಗ ಒಂದು ನಿರ್ಧಾರಕ್ಕೆ ಬರ್ತಾನೆ ಶ್ರೀಮಂತ, ಹೌದಲ್ಲಪ್ಪ, ಹಣ ಆಸ್ತಿ ಅಂತಸ್ತು ಇವ್ಯಾವು ನಮ್ಮ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಈ ಬಡವ ಅದಾನಲ್ಲ, ಇವನು ನಿಜವಾಗಲೂ ಸತ್ಯ ಮಾತಾಡತ್ತೇನೋ, ಇವನಲ್ಲಿ ಇದೈತಿ. ಅವನು ಏನು ಮಾಡ್ತಾನಂತಂದ್ರೆ, ಆ ಕ್ಷಣಿಕ ಕ್ಷಮೆ ಕೇಳ್ತಾನೆ. ಇಲ್ಲಪ್ಪ, ನಾನು ಹಣದ ಹಮ್ಮನಲ್ಲಿ, ಶ್ರೀಮಂತಿಕೆ ಹಮ್ಮನಲ್ಲಿ ನನಗೆ ಒಂದು ಇದರಲ್ಲಿ ಹೋಗಿದ್ನಿ, ನನಗೆ ಅದು ಅರಿವಿಗೆ ಬರಲಿಲ್ಲ, ನಾನು ನಿನಗೆ ಶರಣಾಗ್ತೀನಿ. ನೀ ಬಡವ ಇರ್ಬೋದು, ಖರೆ ನಿನ್ನಲ್ಲಿ ನನಗಿಂತಲೂ ಒಂದು ವಿಚಾರ ಒಳ್ಳೇದೈತಿ, ನನ್ನ ಇದನ್ನು ಮಾಡಬೇಡಪ್ಪ, ಈ ಸಂದರ್ಭದಲ್ಲಿ ನನಗೆ ನೀರು ಬಾಯಾರಿಕೆ ಆಗೈತಿ, ಒಂದು ಗುಟಕ್ಕೆ ನೀರು ಕೊಡು ಅಂದಾಗ ಅವಾಗ ಬಿಡುವಂತ ಹಿಂಗೆ ಬಾ ದಾರಿಗೆ ಅಂತ ನಾವು. ಯಾಕಂದ್ರೆ ಈ ಹಮ್ ಭಾವನೆಯಿಂದ ಬರಬೇಡ, ನನ್ನ ಕಡೆ ದುಡ್ಡು ಐತಿ ತಗೋ ನನಗೆ ನೀರು ಕೊಡು ಅಂತಲ್ಲ. ನೀನು ಪ್ರೀತಿಯ ಶ್ವಾಸದಿಂದ ಕೇಳಿದ್ದಾದ್ರೆ, ಮಾಡಿದ್ದಾದ್ರೆ ಈ ಸಮಾಜದಲ್ಲಿ ಎಲ್ಲನೂ ಒಪ್ತೈತಿ ಜನ. ಹಾಗಾಗಿ ಹಣಕ್ಕೆ ಎಲ್ಲಿ ಯಾವಾಗ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಶ್ರೀಮಂತಿಕೆಗೆ ಯಾವಾಗ ಎಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು. ಹಾಗಾಗಿ ಹಣಕಾಸಿನ ಮೂಲ ಐತೆ ಅಂತೇಳಿ ಹಣನೇ ಜೀವನ ಅಲ್ಲ, ಜೀವನದಿಂದ ಇದನ್ನಾಗೋದಿಲ್ಲ. ಆದರೆ ಕಾಮನ್ ಆಗಿ ವೃತ್ತಿ ಜೀವನ ಬೇಕು, ಸಂಪಾದನೆ ಬೇಕೇ ಬೇಕು. ಒಬ್ಬ ವ್ಯಕ್ತಿಗೆ ಸುಮ್ಮನೆ ಬಿಡೀ ದಿವಸ ಎಲ್ಲ ಸಂಪಾದನೆ ಇಲ್ಲ ಅಂದ್ರೆ ಆ ವ್ಯಕ್ತಿ ಅಲ್ಲ. ಸಂಪಾದನೆ ಬೇಕು. ಸಂಪಾದನೆಗೆ ಮೂಲ ನಾವು ಹೆಂಗೆ ದುಡಿಬೇಕು, ಏನು ಮಾಡಬೇಕು, ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಬೇಕು. ನಕಾರಾತ್ಮಕವಾಗಿರ್ತಕ್ಕಂಥ ಇವತ್ತು ಹುಟ್ಟಿ ನಾಳೆ ನಾವು ಒಮ್ಮೆ ಬೇಲೆ ಜಿಗಿತೀವಿ, ಹೆಲಿಕಾಪ್ಟರ್ ಹತ್ತಿ ಹೋಗ್ತೀವಿ ಅಂತ ಆ ಥರ ಹೋದ್ರೆ ಆಗೋದಿಲ್ಲ. ಸ್ಟೆಪ್ ವೈಸ್ ಹೋಗಬೇಕು, ಯಾವುದೇ ಒಂದು ರಂಗದಲ್ಲಿ ಸ್ಟೆಪ್ ವೈಸ್ ಹೋಗಬೇಕು. ಹೀಗಾಗಿ ಹಣಕಾಸಿಗೆ ಅಷ್ಟೊಂದು ಇದನ್ನು ಮಾಡಾರ್ದೆ ಸಾಮಾಜಿಕವಾಗಿ ವಾಸ್ತವಿಕ ಸ್ಥಿತಿ ಹೆಂಗೆ ಬರ್ತೈತಿ ಹಂಗೆ ಬದುಕಬೇಕು ಅಂತ ಹೇಳಿಕ್ ಬಯಸ್ತೇನೆ. ಇನ್ನು ಸರ್, ಹಣ ಗಳಿಕೆಯ ವಿಷಯ ಬಂದಾಗ ಬಹಳಷ್ಟು ಜನ ಹೆಂಗೆ ಸರ್, ಕಲಿತವ್ರಿಗಿಂತನೂ ಕಲಿದೆಯವರು ದೊಡ್ಡ ಸಂಪಾದನೆ ಜಾಸ್ತಿ ಮಾಡ್ತಾರೆ. ಅಂದ್ರೆ ಕೆಲವೊಬ್ರು ಎಷ್ಟೋ ಹೈ ಲೆವೆಲ್ ಡಿಗ್ರಿ ಕಲ್ತಿದ್ರು ಕೂಡ ಅವರ ಜಾಬ್ಗೆ ಸೆಟ್ಲ್ ಆಗಿ ನಿಜ. ಸೊ ಹಣ ಗಳಿಕೆ ವಿಷಯ ಬಂದಾಗ ನಿಮ್ಮ ಪ್ರಕಾರ ಹೆಂಗಾಗತ್ತೆ ಅಂತಂದ್ರೆ, ಶಿಕ್ಷಣ ಅನ್ನೋದು ಬೇಕು. ಖರೆ ಶಿಕ್ಷಣ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಎಷ್ಟು ಶಿಕ್ಷಣ ಬೇಕು ಅಷ್ಟೇ ಶಿಕ್ಷಣವನ್ನು ಪಡಿಬೇಕು. ನಾನು ಹೇಳಿನಲ್ಲ, ನಾ 5th ಸ್ಟ್ಯಾಂಡರ್ಡ್ ಕೈಚೀಲ್ ಮಾರಿನಿ, 8ನೇ ಇದ್ದಾಗ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿನಿ, SLC ಇದ್ದಾಗ ಕಂಪ್ಯೂಟರ್ ಹಾಕಿನಿ, 9th ಇದ್ದಾಗ ಯಾವುದೋ PSL ಏಜೆಂಟ್ ಆದ್ನಿ. ಶಿಕ್ಷಣ ಬಿಡ್ಲಿಲ್ಲ. ಡಿಗ್ರಿ ಇದ್ದಾಗ ಮೂರು STD ಬೂತ್ಗಳಿದ್ದು. ಡಿಗ್ರಿ ಇದ್ದಾಗ STD ಕಾಯಿನ್ ಬಾಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತಿದ್ನಿ. ನಾ ಡಿಗ್ರಿ ಎಕ್ಸಾಮ್ ಬರೀಲಕ್ಕೆ ಹೋದಾಗ ಇಲ್ಲಿ ಶೇರ್ ಕಲೆಕ್ಟ್ ಮಾಡಕ್ಕೆ ಹೇಳ್ತೀನಿ, ಸೊಸೈಟಿ ಪ್ರಾರಂಭ ಮಾಡೋದು ರಿಜಿಸ್ಟ್ರೇಷನ್ಗೆ ಹೋಗ್ತಿದ್ನಿ. ಅಂದರೆ ನಮ್ಮ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು. ಶಿಕ್ಷಣವೇ ಜೀವನ ಆಗೋದಿಲ್ಲ. ಆದರೆ ನಾ ಹೇಳ್ತೀನಿ, ಕೆಲವೊಂದು ಆಲೋಚನೆಗಳು ಇರ್ತಾವೆ. ನನಗೆ ಬೇಡಪ್ಪ, ಸುಮ್ಮನೆ ಎಷ್ಟು ಓದಬೇಕು, ಎಷ್ಟೊಂದು ನೌಕರಿ ಮಾಡಬೇಕು, ಹಿಂಗೆ ಜೀವನ ಒಂದು ಚೌಕಟ್ಟು ಇರ್ತೈತಿ, ಅವ್ರಿಗೆ ಬಿಟ್ಟುಕೊಟ್ಟ ವಿಷಯ. ಇನ್ನು ಕೆಲವೊಬ್ರದ್ದು ಹೆಂಗಿರ್ತೈತಿ, ಬಿಹಾಂಡ್ ನಾನು ಶಿಕ್ಷಣ ಕಲಿತರು ಕೂಡ ಹಿಂಗೆ ಬದುಕಬೇಕು ಅಂತಾರೆ, ಹಂಗೆ ಆಗೋದಿಲ್ಲ.
ಇಲ್ಲಿ ಏನ ಬರ್ತೈತಿ ಅಂತಂದ್ರೆ ಶಿಕ್ಷಣ ಮತ್ತು ಒಂದು ಹಣಕಾಸಿನ ವ್ಯವಹಾರದಲ್ಲಿ ಅಥವಾ ಹಣ ಗಳಿಕೆ ಹೆಚ್ಚಾಗೋದು ಏನು ಬರ್ತೈತಿ ಹೆಂಗಾಗತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತಾನು ಎಂಥ ಡಿಗ್ರಿ ಪಡೆದು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋದಾಗ ಅವನಿಗೆ ಬರ್ತಕ್ಕಂಥ ಸ್ಯಾಲ್ರಿ ಒಟ್ಟಾರೆ 1 ಲಕ್ಷ ಕೊಟ್ಟರು ಕೂಡ ತಿಂಗಳಿಗೆ 12 ಲಕ್ಷ ಆಯಿತು. ಆ 12 ಲಕ್ಷದಲ್ಲಿ ಅವನು ಬದುಕಾಗಬೇಕು. ಬೇಡ 50,000 ಕೊಟ್ಟರೆ ತಿಂಗಳಿಗೆ ವರ್ಷಕ್ಕೆ 6 ಲಕ್ಷ ಆಯಿತು. 6 ಲಕ್ಷದಲ್ಲಿ ಅವನು ಕುಟುಂಬ ನಿರ್ವಹಣೆ ಮಾಡಬೇಕು, ಬದುಕಬೇಕು, ಒಂದು ಮನೆ ಕಟ್ಕೋಬೇಕು, ಇದು ಅವನ ಜೀವನ. ಆದರೆ ಬಿಸ್ನೆಸ್ ವ್ಯಾಪಾರ ಉದ್ಯೋಗ ಅಂತ ಬಂದಾಗ ಅದರಲ್ಲಿ ನಾಲೆಜ್ ಇರಬೇಕು, ಸಕಾರಾತ್ಮಕ ಇರ್ತಕ್ಕಂಥ ಆಲೋಚನೆಗಳಿಂದ ತಾಳ್ಮೆ, ಸಹನೆ, ಪೇಷನ್ಸು, ಇನ್ನೊಬ್ಬರ ಆಲೋಚನೆಗಳನ್ನು ಸ್ಪಂದಿಸುವಂಥ ಗುಣ ಇದ್ದವ್ರು ಮಾತ್ರ ಈ ವ್ಯಾಪಾರ ಉದ್ಯೋಗಕ್ಕೆ ಬರ್ಲಿಕ್ಕೆ ಸಾಧ್ಯತೆ. ಎಲ್ಲರೂ ವ್ಯಾಪಾರ ಉದ್ಯೋಗಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬಹಳ ಒಳ್ಳೆಯ ಆಲೋಚನೆಗಳು ಸಕಾರಾತ್ಮಕ ಇರಬೇಕು, ಮುಂದಿನವರ ಕಷ್ಟ ಸುಖಗಳನ್ನು ಕೇಳುವಂಥವ್ನು ಇರಬೇಕು, ಅವ್ನು ಮಾತ್ರ ಬರಲಿಕ್ಕೆ ಸಾಧ್ಯತೆ. ಆಮೇಲೆ ಸಡನ್ನ ಬೇರೆಯವ್ರನ್ನ ನೋಡಿ ನಾವು ಉದ್ಯೋಗಕ್ಕೆ ಬರ್ತೀವಿ ಅಂದ್ರೆ ಆಗೋದಿಲ್ಲ. ಹೀಗಾಗಿ ಏನಾಗಿಬಿಡ್ತೈತೆ ಅಂದ್ರೆ ಅವ್ನು 6 ಲಕ್ಷ ಆದಾಯ ಆಗುತ್ತೆ. ಈ ಉದ್ಯೋಗದಲ್ಲಿ ಬಂದರೆ ಹಂಗಾಗೋದಿಲ್ಲ. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಒಂದು 50 ಜನ ಉದ್ಯೋಗ ಮಾಡ್ತಾರೆ. ಬಟ್ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದು ಭಾಳ ಯುವಕರಿಗೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐತಿ, ಅದನ್ನು ನೋಟ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಬಿಸ್ನೆಸ್ಗೆ ಮತ್ತು ನೌಕರಿಗೆ ಏನು ವ್ಯತ್ಯಾಸ ಐತಿ ಅಂತಂದರೆ, ನೌಕರಿಯಲ್ಲಿ 8 ತಾಸು ಕೆಲಸ ಮಾಡಿದರೆ ನೌಕರಿ 8 ತಾಸು ರವಿ ಪೂಜಾರಿನ 8 ತಾಸ ಒಂದು ನೌಕರಿ ಮಾಡಿದರೆ 8 ತಾಸ ರವಿ ಪೂಜಾರಿ ದುಡಿತಾನೋ, 8 ತಾಸಿನ ಆದಾಯ ರವಿ ಪೂಜಾರಿ ಬರುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಹಂಗಲ್ಲ. 50 ಜನ 8 ತಾಸು ದುಡಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿರಿ, ಅದು ಯಾರಿಗೋಸ್ಕರ ದುಡಿತಾರೋ? ರವಿ ಪೂಜಾರಿಗೋಸ್ಕರ. ಅಲ್ಲಿ ಏನಾಗ್ತೈತಿ, ಇನ್ಕ್ರೀಸ್ ಆಫ್ ಟೈಮ್ ಹೆಚ್ಚಾಗ್ತೈತಿ. ರವಿ ಪೂಜಾರಿ ಆದಾಯದ ದುಡಿಮೆಯ ಸಮಯ ಹೆಚ್ಚಾಗ್ತೈತಿ ಎಂಪ್ಲಾಯೀಸಿಂದ. ಅವ್ರಿಗೆ ನಾವು ಸ್ಯಾಲ್ರಿ ಕೊಡ್ಬೋದು, ಅವ್ರ ಪ್ರಾಪಂಚಿಕ ಜೀವನ ನಡಿಲಿಕ್ಕೆ ಸ್ಯಾಲ್ರಿ ಕೊಡ್ಬೋದು. ಬಟ್ ಅವ್ರು ದುಡಿತಾ ಇರೋದು ರವಿ ಪೂಜಾರಿಗೋಸ್ಕರ. ಅವ್ರ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ದುಡಿತಾರೋ ಪಾಠ ಅದು. ಬಟ್ ಅದ್ರ ಸಮಯನ ಯಾರಿಗೆ ಮೀಸಲಿಡ್ತಾರೋ? ರವಿ ಪೂಜಾರಿಗೆ ಮೀಸಲಿಡ್ತಾರೋ. ಇಂಟು 8 ಅವರ್ಸ್ ಹೊಡಿಬೇಕು. 50 ಜನ ಇಂಟು 8 ಅಂದ್ರೆ ಎಷ್ಟಾಯ್ತು ನೀವು ಆಲೋಚನೆ ಮಾಡ್ರಿ. ಅಷ್ಟು ಸಮಯ ರವಿ ಪೂಜಾರಿ ದುಡಿತಾ ಇದ್ದಾನೆ. ಹಿಂಗೆ ಏನಾಗ್ಬಿಡ್ತೈತಿ ಅಂತಂದ್ರೆ ವ್ಯಾಪಾರ ಮತ್ತು ನೌಕರಿಗೆ ವ್ಯತ್ಯಾಸ ಆಗ್ತಾವೆ. ಆ 50 ಜನ ಇಂಟು 8 ಏನು ದುಡಿತಾರಲ್ಲ, ಅದು ರವಿ ಪೂಜಾರಿ ಗಳಿಕೆ ಆಗಿರ್ತೈತೆ ವಿನ ಅವ್ರ ಗಳಿಕೆ ಆಗಿರೋದಿಲ್ಲ. ಹಿಂಗಾಗಿ ನೌಕರಿಗೆ ಮತ್ತು ಉದ್ಯೋಗಕ್ಕೆ ಬಹಳ ಗಜಾಂತರ ವ್ಯತ್ಯಾಸ ಆಗ್ತೈತಿ. ಹಾಗಾಗಿ ಬಿಸ್ನೆಸ್ಸಲ್ಲಿ ಸ್ಪೀಡಾಗಿ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಐತಿ. ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ನಿಮ್ಮ ಈ ವೃತ್ತಿ ಜೀವನದಲ್ಲಿ ಆದರ್ಶ ಮತ್ತು ಮಾದರಿ ವ್ಯಕ್ತಿ ಯಾರು ಸರ್? ಈ ಎಲ್ಲ ಬೆಳವಣಿಗೆ ನನಗೆ ಆದರ್ಶ ವ್ಯಕ್ತಿಗಳು ಅಥವಾ ಆದರ್ಶ ಜೀವನ ಅಂತಂದರೆ, ನಂದೊಂದು ಜನ ತಪ್ಪು ತಿಳ್ಕೊಬಾರ್ದು. ನಾನು ನಿಜವಾಗಿಯೂ ನಾನು ಹುಟ್ಟಿನಿಂದ ಯಾರನ್ನೂ ಕಾಪಿ ಮಾಡಿಲ್ಲ. ಯಾರು ಬೇಕಾದವರು ನಾನು ಕಾಪಿ ಯಾಕೆ ಮಾಡೋದಿಲ್ಲ ಅಥವಾ ಯಾಕೆ ಅದನ್ನು ನಾನು ಈ ಥರ ಮಾಡೋದಿಲ್ಲ ಅಂತಂದರೆ, ನಂದೇ ಆಗಿರ್ತಕ್ಕಂಥ ಆಲೋಚನೆಗಳಲ್ಲಿ ಬದುಕುವಂಥವನು. ಡಿಫ್ರೆಂಟ್ ಆಫ್ ಒಪಿನಿಯನ್, ಡಿಫ್ರೆಂಟ್ ಆಫ್ ಥಿಂಗ್ಸ್, ಡಿಫ್ರೆಂಟ್ ಆಫ್ ಥಾಟ್ಸ್. ನಾವು ಯಾವತ್ತೂ ಡಿಫ್ರೆಂಟಾಗಿ ನಮ್ಮ ಆಲೋಚನೆಗಳು ಮಾಡಿದ್ವಿ ಅಂತಂದರೆ ನಮ್ಮನ್ನು ಗುರುತಿಸ್ಲಿಕ್ಕೆ ಜನ ಸಾಧ್ಯ ಐತಿ. ನಾವು ಯಾರೋ ಒಬ್ಬರು ಮಾಡ್ಯಾರ ಅಂತ ಹೇಳಿ ನಾವು ಅದನ್ನೇ ಉದ್ಯೋಗ ಮಾಡೋದು, ಯಾರೋ ಒಬ್ಬರು ಮಾಡ್ಯಾರ ಅಂತ ಹೇಳಿ ನಾವು ಅದನ್ನೇ ಹೊಲದಾಗ ಉಳುಮೆ ಮಾಡಿದ್ರೆ ಅದನ್ನೇ ನಾವು ಬೆಳೆಯೋದು, ಹಂಗಾಗಬಾರ್ದು. ಡಿಫ್ರೆಂಟ್ ಆಫ್ ಥಿಂಗ್ಸ್ ಇರಬೇಕು, ಡಿಫ್ರೆಂಟ್ ಒಪಿನಿಯನ್ ಇರಬೇಕು, ನಮ್ಮದೇ ಆಗಿರ್ತಕ್ಕ ಸ್ವಂತ ಆಲೋಚನೆ ಇರಬೇಕು. ಯಾಕಂದರೆ ಇದು ನನ್ನ ಬಾಲ್ಯದ ಜೀವನದಲ್ಲಿ ಅರ್ಥಕೊಂಡು ಬಿಟ್ಟಿದ್ದೀನಿ. ನಾನು ಕೆಲವೊಂದು ಆರ್ಟಿಕಲ್ ಬರಿತೀನಿ. ಮೊದಲು ಆರ್ಟಿಕಲ್ ಬರೆದು ಅದಾವ ನಾನು ಅವಾಗ ಬರಿತಿದ್ದೀನಿ. ಏನಂತ, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಬೇಕಾದ್ರೆ ಸ್ವಂತ ವಿಚಾರ ಇರಬೇಕು. ಇನ್ನೊಬ್ಬರ ಹೇಳಿಕೆಯನ್ನು ನಂಬಿ ನಾವು ಯಾವತ್ತೂ ಮೋಸ ಆಗಬಾರ್ದು. ಇನ್ನೊಬ್ಬರ ಆಲೋಚನೆಗಳಿಂದ ನಾವು ಯಾವತ್ತೂ ಮೋಸ ಆಗಬಾರ್ದು. ನಮ್ಮ ಆಲೋಚನೆಗಳಿಂದ ನಾವು ಮೋಸ ಆಗಲಿ, ನಮ್ಮ ಆಲೋಚನೆಗಳಿಂದ ನಾವು ವಂಚಿತರಾಗಲಿ, ಅದು ನಾವು ಸಹಿಸ್ಕೋಬಹುದು. ಇನ್ನೊಬ್ಬರ ಆಲೋಚನೆಯಿಂದ, ಇನ್ನೊಬ್ಬರ ಹೇಳಿಕೆಯಿಂದ ನಾವು ಮೋಸ ಆದರೆ ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ ಐತಿ. ಹಾಗಾಗಿ ನಾನು ಆಲ್ಮೋಸ್ಟ್ ಆಗಿ ಯಾರನ್ನೂ ಕಾಪಿ ಮಾಡಿಲ್ಲ. ಆದರೆ ವಿಶೇಷವಾಗಿ ಕೆಲವೊಂದು ವ್ಯಕ್ತಿಗಳು ಭಾಳ ಜನ ಅದಾರೆ. ಈಗ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅನೇಕ ಮಹಾಪುರುಷರು ಈ ಜಗತ್ತಿನಲ್ಲಿ ಆಗ್ಯಾರು. ಶಿವಗಳು ತಮ್ಮ ನಡೆದ ಈ ಭೂಮಿಯನ್ನು ಪಾವನ ಮಾಡ್ಯಾರು. ಅನೇಕರು ಈ ಮಹಾತ್ಮರು ಈ ಭೂಮಿಗಳನ್ನು, ಈ ನಿಸರ್ಗವನ್ನು ಬದಲಾವಣೆ ಮಾಡಿಕೊಡ್ತಕ್ಕಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಆದರ್ಶಗಳು ಕೂಡ ನಾವು ಮೈಗೂಡಿಸ್ಕೊಂಡಿದ್ದೀವಿ. ಇವರೇ ಅಂತ ಹೆಂಗೆ ಹೇಳೋಕ್ಕಾಗೋದಿಲ್ಲ. ಸ್ಪೆಸಿಫೈಡ್ ಆಗಿ ಇವರೇ ನಮ್ಮ ಆದರ್ಶ ವ್ಯಕ್ತಿಗಳು, ಇವರೇ ನಮ್ಮ ಇದು ಅಂತ ಹೇಳೋಕ್ಕಾಗೋದಿಲ್ಲ. ನಾ ಎಲ್ಲರನ್ನೂ ಗೌರವಿಸ್ತೀನಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅಥವಾ ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಅಥವಾ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಆಗಿರ್ಬೋದು, ಅನೇಕ ವ್ಯಕ್ತಿಗಳು ಈ ಸಮಾಜಕ್ಕೆ ತಮ್ಮದೇ ಆಗಿ ಕೊಡುಗೆಯನ್ನು ಯಾರು ಕೊಟ್ಟಾರಲ್ಲ ಅವರು ನನ್ನೆಲ್ಲ ಆದರ್ಶಗಳು. ಅವರನ್ನೇ ನಾ ಫಾಲೋ ಮಾಡ್ತೀನಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಂಡಿವಿಜುವಲ್ ಆಗಿ ಹಿಂಗೆ ಅಂತಿಲ್ಲ. ಬಟ್ ಫಾಲೋ ಅಂತಂದರೆ ನಾವು ಅವ್ರನ್ನ ಮಾಡಿದ್ದಾನೇ ಮಾಡಬೇಕು ಅಂತ ಕಾಪಿ ಆತಲ್ಲ, ತಿಳ್ಕೊಳ್ಳೋದು, ಜ್ಞಾನ ಸಂಪಾದನೆ. ಆ ವ್ಯಕ್ತಿ ಹೆಂಗೆ ಬದುಕಿದ, ಅವನ ಮೌಲ್ಯತೆಗಳೇನಿದ್ವು, ಅವನ ವಿಚಾರಗಳೇನಿದ್ವು, ಅವನ ವಿಚಾರದಿಂದ ನಾವು ಹೆಂಗೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಯಾರು, ಪೇಪರ್ ಹಾಕ್ಯಾರ. ನಾವು ಅದೆಲ್ಲ ಮಾಡಿದ್ದೀವಿ. ಅದಕ್ಕಿಂತ ಹೀನಾಯವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ. ನಾವು
ಆ ಮಟ್ಟಿಗೆ ಬೆಳೀಲಿಕ್ಕೆ ಆಗದೇ ಇದ್ರೂ ಕೂಡ ಅವರ ನೆರಳಿನಲ್ಲಿ ಬದುಕುವಂಥ ವ್ಯಕ್ತಿಗಳಾಗಬೇಕು ಅನ್ನೋದು ನನ್ನ ಆಸೆ, ನನ್ನ ಕನಸು. ಹಾಗಾಗಿ ನಾನು ಇಂಡಿವಿಜುವಲ್ ಆಗಿ ಯಾವುದೋ ಒಬ್ಬರನ್ನ ಹಿಂಗೆ ಪ್ರೇರಣೆಪ್ಪ ನನಗೆ ಹಿಂಗೆ ಅಂತಾಗಲ್ಲ. ಆದರೆ ನಾನು ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಆತ್ಮವನ್ನು ನಾನು ಯಾವತ್ತೂ ಗೌರವಿಸ್ತಾ ಇರ್ತೀನಿ. ಯಾಕಂದರೆ ಆತ್ಮ ಮತ್ತು ಒಂದು ಭಗವಂತ, ನನ್ನ ಆತ್ಮ ಒಂದು ಭಗವಂತ, ಇವೆರಡನ್ನು ನಾನು ತುಂಬ ಗೌರವಿಸಿ ಪ್ರೀತಿಸ್ತೀನಿ. ಯಾಕಂದರೆ ನಮ್ಮ ಆತ್ಮದಿಂದ ನಾವು ಈ ಶರೀರವನ್ನು ಬದುಕಲಿಕ್ಕೆ, ಭೂಮಿ ಮೇಲೆ ಉಸಿರಾಡಲಿಕ್ಕೆ ಸಾಧ್ಯ ಐತಿ. ಒಂದು ಭಗವಂತ ಕೊಡುಗೆ. ಆ ಭಗವಂತ ಒಂದು ಕ್ಷಣ ಏನಾದರೂ ಕಣ್ಣು ಮುಚ್ಚಿದಂದರೆ ಗಾಳಿ ಹೋದರೆ ಎಲ್ಲ ಸಮಾನಾಗಿರುತ್ತೆ. ಹೀಗಾಗಿ ಇರುವಂಥ ಸಂದರ್ಭ ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಭಗವಂತನ ನಂಬಿದ್ದೀನಿ, ಒಂದು ನನ್ನ ಆತ್ಮ ನಂಬಿದ್ದೀನಿ. ಆ ಭಗವಂತ ಮತ್ತು ಆತ್ಮನ ನಡುವೆ ಇರ್ತಕ್ಕಂಥ ಯಾವುದೇ ತಪ್ಪುಗಳು, ತಡೆಗಳು, ನುಡಿಗಳು, ಆಚಾರ ವಿಚಾರದಲ್ಲಿ ಏನಾದರೂ ಕೂಡ ಭಗವಂತ ಎಲ್ಲ ನೋಡ್ತಿರ್ತಾನೆ. ಹೀಗಾಗಿ ಆ ಆದರ್ಶಗಳನ್ನು ಇಟ್ಕೊಂಡು ನಾವು ಬದುಕ್ತೀನಿ ವಿನ ಇಂಡಿವಿಜುವಲ್ ಆಗಿ ಹಿಂಗೆ ಹೇಳ್ರಿ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಬಾಲ್ಯದಿಂದ ನೋಡ್ತಾ ಬಂದಿದ್ದೀರಿ. ಅಥಣಿಯ ಬೆಳವಣಿಗೆ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ನಮ್ಮ ಇತ್ತೀಚಿನ ಅಥವಾ ಇಲ್ಲಿವರೆಗೂ ಆಗಿರ್ತಕ್ಕಂಥ ರಾಜಕೀಯ ನಾಯಕರು ಮಾಡುವಂಥ ಬೆಳವಣಿಗೆ ತೃಪ್ತಿಕರ ಅನಿಸ್ತಾ ಇದೆ ನಿಮಗೆ? ಇಲ್ಲ, ನಾವು ಹೇಳ್ಬೇಕಂತಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ಹೋರಾಟಕ್ಕೆ ಇಳಿದೀವಿ. 16ನೇ ವಯಸ್ಸಿನಲ್ಲೇ ನಾವು ಜೈಲಿಗೆ ಹೋಗುವಂಥ ಕೆಲವೊಂದು ವಿಚಾರಗಳು ಅದು. ಯಾಕಂದ್ರೆ ಅನೇಕ ವಿಚಾರದಲ್ಲಿ ಹೋರಾಟ ಮಾಡುವಂಥ ಜೈಲಿ ಅಂದ್ರೆ ಒಂದಿನ ಮಾಮೂಲಿಯಾಗಿ ಅರೆಸ್ಟ್, ಆ ಥರ ರೆಕಾರ್ಡಿಂಗ್ ಅಲ್ಲ, ರೆಕಾರ್ಡೆಡ್ ರವಿ ಪೂಜಾರಿ ಅಷ್ಟು ಜಾಮೀನಲ್ಲಿ ಬರೋದು ಅಂತಲ್ಲ. ಸ್ವಾಭಾವಿಕವಾಗಿ ನಮ್ಮ ಲಕ್ಷ್ಮಣ ಸವದಿ ಅವರು, ಆ ಥರ ಶಾಜನ್ ಡೊಂಗರ್ಗ ಅವರು MLA ಇದ್ದಾಗ ಒಂದು ನೀರಿನ ಹೋರಾಟ 2003ರಲ್ಲಿ ಕೃಷ್ಣಾ ನದಿ ಬತ್ತಿ ಹೋಗಿತ್ತು, ನೀರಿರಲಿಲ್ಲ, ದನಕರುಗಳಿಗೆ ನೀರಿರಲಿಲ್ಲ. ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತು. ಆ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಅವಾಗ DC ಪಾಲಾಕ್ಷ ಅಂತಿದ್ರು, ಅವರು ಒಂದು ಆದೇಶ ಮಾಡಿದ್ರು, ಈಗ ಆ ಥರ ಒಮ್ಮೆ ಸಡನ್ ಹೋರಾಟ ಮಾಡಿ ರೋಡ್ ಬಂದ್ ಮಾಡಿದರೆ ನೀರು ಕೊಡೋಕ್ಕಾಗೋದಿಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡಿ ಅಂತ ಏನೋ ಆದೇಶ ಮಾಡಿದರು. ತಹಶೀಲ್ದಾರ್ ಇದ್ದರು. ಎಲ್ಲರನ್ನೂ ಅರೆಸ್ಟ್ ಮಾಡಿದಾಗೆ ನಾವು ಕೂಡ ಅವ್ರ ಜೊತೆ ಹೋಗಿ IBಯಲ್ಲಿ ಒಂದು ದಿವಸ ಅರೆಸ್ಟ್ ಮಾಡಿದರು. ಅವಾಗಿನಿಂದ ಅಂಥ ಒಂದು ಹೋರಾಟ, ಆಗಿನಿಂದ ಬಂದಿರತಕ್ಕಂಥ ಕೆಲವೊಂದು ವಿಚಾರದಲ್ಲಿ ಅಥಣಿ ಅಭಿವೃದ್ಧಿ ಆಗಬೇಕು, ಅಥಣಿ ಹಿಂಗಾಗಬೇಕು, ಹಂಗಾಗಬೇಕು ಅಂತ ಕನಸು ಕಾಣಿದ್ರಲ್ಲಿ ತಪ್ಪೇನಿಲ್ಲ, ನಾವು ಕಾಣಿದ್ದೀವಿ. ಆದರೆ ನಾನು ಯಾರನ್ನೂ ದ್ವೇಷಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ಮನೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಬಹಳ ಕಷ್ಟ ಇರ್ತೈತಿ. ಹಾಗಾಗಿ ಒಬ್ಬರು MLA ಆಗಿರ್ಬೋದು, ಶಾಸಕರಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಯಾರಾಗಿರ್ಬೋದು, ನಾವು ಅವರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡಿದರೆ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯತೆ. ಈಗ ಇತ್ತಿನ ಜನ ಏನು ಮಾಡಿಬಿಡ್ತಾರೆ, ನಿನಗೆ ಓಟ್ ಹಾಕಿದೀವಪ್ಪ, ನೀನು ಆರಿಸಿ ತಂದಿದ್ದು, ನಮ್ಮ ರೇಷನ್ ಕಾರ್ಡ್ ಮಾಡಿಕೊಡು, ಆಧಾರ್ ಕಾರ್ಡ್ ಮಾಡಿಕೊಡು, ನನಗೆ ಅದು ಮಾಡಿಕೊಡು, ನನ್ನ ವೈಯಕ್ತಿಕ ಮನೆ ಕಟ್ಟಿಕೊಡು. ಹಂಗೆ ಆಗೋದಿಲ್ಲ. ಹಂಗಾಗಿದ್ರೆ ಅಭಿವೃದ್ಧಿ ಆಗೋದಿಲ್ಲ. ಅದೆಲ್ಲ ಬಹಳ ಕಟ್ಟಕತೆ. ನೀವು ವಾಸ್ತವಿಕವಾಗಿ ಅಥಣಿ ಅಭಿವೃದ್ಧಿನ ಮಾಡಬೇಕು ಆಗಿತ್ತಂದ್ರೆ, ಅಥಣಿ ಅಥವಾ ಬೆಳಿಬೇಕಾಗಿತ್ತಂತಂದ್ರೆ ಎಲ್ಲರೂ ಒಗ್ಗೂಡಿಕೊಂಡು ಅಧಿಕಾರದಲ್ಲಿ ಇರುವವರನ್ನು ಗೌರವಿಸಿ ಅವರಿಗೆ ಮೌನವರಿಕೆ ಮಾಡಿಕೊಟ್ಟು ಹಿಂಗೆ ಮಾಡಬೇಕು ಅಂತ. ನನ್ನ ಕೆಲವೊಂದು ವಿಚಾರಗಳಲ್ಲಿ ನಾನು ಅಸಮಾಧಾನ ಇದ್ದೀನಿ. ನನ್ನ ಹೋರಾಟದ ಜೀವನದಲ್ಲಿ ನಾನು ರಕ್ಷಣಾ ವೇದಿಕೆಯಲ್ಲಿ ಸುಮಾರು 2007ರಲ್ಲಿ ಸೇರಿನಿ. ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು, ಅನೇಕ, ನಾನು ಮೊದಲು ನಗರಾಧ್ಯಕ್ಷ ಆಗಿದ್ನಿ, ಆಮೇಲೆ ಜಿಲ್ಲಾ ಉಪಾಧ್ಯಕ್ಷ ಆದ್ನಿ, ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ರಕ್ಷಣಾ ವೇದಿಕೆಯಲ್ಲಿ. ಇದನ್ನೆಲ್ಲ ಹೋರಾಟದಲ್ಲಿ ನಾನು ನೋಡಿಬಿಟ್ಟಿರೋದು, ಅಥವಾ ನಮಗೆಲ್ಲಿ ಬೇರೆ ಕಡೆ ಕ್ಷೇತ್ರದಲ್ಲಿ ಹೋದಾಗ ನಮ್ಮಲ್ಲಿ ಆಗಬೇಕಾಗಿತ್ತು ಅನ್ನುವಂಥ ಕೆಲವೊಂದು ವಿಚಾರಗಳಲ್ಲಿ ಏನಪ್ಪ ಅಂತಂದರೆ, ನಮ್ಮಲ್ಲಿ ನಾನು ಅನೇಕ ಈ ಹಿಂದೆ ಮಹೇಶಣ್ಣ ಕುಮಟಳ್ಳಿ ಅವರಿದ್ದಾಗ ಆಗಿರ್ಬೋದು, ಅದರ ಮತ್ತೆ ಲಕ್ಷ್ಮಣ ಸವದಿ ಅವರಿದ್ದಾಗ, ಈಗ ಲಕ್ಷ್ಮಣ ಸವದಿ ಅವರು MLA ಇದ್ದಾರೆ. ನಂದು ಒಂದೇ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ, ಕೆಲವೊಂದು ವಿಚಾರದಲ್ಲಿ ಅಥಣಿ ಭಾಳ ಟ್ರಾಫಿಕ್ ಆಗಿತ್ತು. ನನಗೆ ಡಿವೈಡ್ ಅಂದರೆ ಸಬ್ ರೋಡ್ ಯಾವುದಾದ್ರು ಬೈಪಾಸ್ ರೋಡ್ ಒಂದು ಆಗಿದ್ರೆ ನಮ್ಮಲ್ಲಿ ಟ್ರಾಫಿಕ್ ಕಡಿಮೆ ಆಗ್ತಿತ್ತು, ಅನಾಹುತಗಳು ಕಡಿಮೆ ಆಗ್ತಿತ್ತು. ಒಂದು ಯಾವುದೋ ತಂದೆಯನ್ನು ಕಳ್ಕೊಂಡು ಮಗು ಅಳುವುದನ್ನು ನೀನು ನೋಡದೇ ಇರ್ಬೋದಾಗಿತ್ತು. ಅದು ಒಂದು ಬೇಜಾರೈತಿ. ಎರಡನೇದು, ಒಂದೇ ಪೊಲೀಸ್ ಸ್ಟೇಷನ್ ಐತಿ ನಮ್ಮಲ್ಲಿ, ರೂರಲ್ ಪೊಲೀಸ್ ಸ್ಟೇಷನ್ ಇಲ್ಲ, ಜನಸಂಖ್ಯೆ ಭಾಳ ಆಗೈತಿ. ಆ ಸ್ಟೇಷನ್ನು ಗ್ರಾಮೀಣವಾಗಿ ಪರಿವರ್ತನೆ ಆದರೆ, ಒಂದು ಸಿಟಿ ಪೊಲೀಸ್ ಸ್ಟೇಷನ್ ಆದರೆ ಅದರಿಂದ ಕೂಡ ಕ್ರೈಮ್ಗಳನ್ನು ತಪ್ಪಿಸ್ಬೋದು, ಅನೇಕ ವಿಚಾರಗಳಲ್ಲಿ ಇದನ್ನಾಗ್ಬೋದು. ಅದನ್ನ ಬಿಟ್ಟು ಓವರಲ್ ಆಗಿ ನೋಡ್ಬೇಕಂದ್ರೆ ಕೆಲವೊಂದು ವಿಚಾರದಲ್ಲಿ ನೀರಿಂದಾಗಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳಲ್ಲಿ ತೃಪ್ತಿ ಐತಿ. ಯಾಕಂದ್ರೆ ಎಲ್ಲನೂ ಅಲ್ಗಳ್ಯಾಕಾಗೋದಿಲ್ಲ. ಒಮ್ಮೆ ಸಡನ್ ಆಗಿ ಮಿರಾಕಲ್ ಆಗಿ ನಾವು ಅಮೇರಿಕಾ, ಸಿಂಗಾಪುರ್ ಮಾಡೋಕ್ಕಾಗೋದಿಲ್ಲ. ವಾಸ್ತವಿಕ ಸತ್ಯವನ್ನು ತಿಳ್ಕೊಬೇಕು. ಹೀಗಾಗಿ ಓವರಲ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ರೋಡ್ ಆಗಿರ್ಬೋದು ಅಥವಾ ಲೈಟ್, ಬೀದಿ ಲ್ಯಾಂಪ್ ಆಗಿರ್ಬೋದು, ಪುರಸಭೆಯಿಂದ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆದರೆ ಇವೆರಡು ವಿಚಾರಗಳಲ್ಲಿ ನನಗೆ ಅಸಮಾಧಾನ ಇನ್ನೂ ಆಗಬೇಕಾಗಿತ್ತು. ರಸ್ತೆಗಳ ಬಗ್ಗೆ, ಪೊಲೀಸ್ ಸ್ಟೇಷನ್ ಬಗ್ಗೆ. ರಸ್ತೆ ಒಂದು ರಿಂಗ್ ರೋಡ್, ಬೈಪಾಸ್ ರೋಡ್ ಆಗಿರ್ಬೋದು, ಒಂದು ಗ್ರಾಮೀಣದಿಂದ ಪೊಲೀಸ್ ಸ್ಟೇಷನ್ ಆಗಬೇಕು. ಯಾಕಂದರೆ ಇದರಿಂದ ಕೆಲವೊಂದು ಕ್ರೈಮ್ಗಳು, ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಕೆಲವೊಂದು ಟ್ರಾಫಿಕ್ ಸಮಸ್ಯೆಯನ್ನು ಕಿರಿಕಿರಿಂದ ಅನುಭವಿಸುವಂಥ ವಯಸ್ಕರಿಗೆ ಅಥವಾ ಪೇಷಂಟ್ಗಳಿಗೆ ತೊಂದರೆ ಆಗೋದು ನಿಲ್ಲಿಸಬಹುದು. ಅದು ಕಳಕಳಿಯ ವಿನಂತಿ. ಅದನ್ನು ಮಾಡಿದರೆ ಒಂದು ನಮ್ಮ ಅಥಣಿಗೆ ಒಳ್ಳೆಯದಾಗ್ತೈತಿ ಅನ್ನುವಂಥ ವಿಚಾರ, ಇಷ್ಟು ಮಾತ್ರ ಹೇಳ್ಬೋದು. ಕೊನೆಯದಾಗಿ ಸರ್, ನಮ್ಮ ಯುವಕರಿಗೆ ಅಥವಾ ನಮ್ಮ ಅಥಣಿ ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಥಣಿ ಸಮಾಜಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಹೇಳಲಿಕ್ಕೆ ಬಿಡ್ತೇನೆ. ಅಥಣಿ ಸಮಾಜ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ನಮ್ಗಿಂತಲೂ ಭಾಳ ಸೀನಿಯರು, ಮೋಸ್ಟು ಎಲ್ಲರೂ ಭಾಳ ತಿಳಿದವರು, ಧ್ಯಾನವಂತರು ಇಲ್ಲಿ ಅದಾರ, ಸಾಹಿತಿಗಳದಾರ, ಅನೇಕ ಜನ ಅದಾರ. ಅವ್ರನ್ನೆಲ್ಲ ಗೌರವಿಸ್ಕೊತ ಯುವಕರಿಗೆ ಹೇಳೋದೇನಪ್ಪ ಅಂದರೆ,
ವ್ಯಸನಕ್ಕೆ ದಾಸರಾಗಬೇಡ್ರಿ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು 10 18 ವರ್ಷ ಕಷ್ಟಪಟ್ಟು ಬೆಳೆಸಿರ್ತಾರೋ ಅವರಿಗೆ ಗೌರವ ಕೊಡೋದನ್ನು ಕಲೀರಿ. ನೀವು ನಿಮ್ಮ ಜೀವನದಲ್ಲಿ ನೀವು ಹೆಂಗೆ ಉದ್ಧಾರ ಆಗಬೇಕು ಅನ್ನೋದು ಇನ್ನೊಬ್ಬರ ಆದರ್ಶಗಳನ್ನು ನೋಡಿ ಕಲೀರಿ, ತಿಳ್ಕೋರಿ. ನೀವು ಬೆಳೆದ ನಂತರ ನೀವು ಬರೀ ಹುಟ್ಟಿ ಸಾಯ್ದಲ್ಲ, ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಇರಲಿ. ಒಬ್ಬ ಯಾರೋ ದಾರಿ ಒಳಗೆ ಬಿದ್ದ ಅಂತಂದ್ರೆ ಅವನು ಎಬಿಸಿ ನಿಲ್ಲಿಸುವಂಥದ್ದು ಪ್ರವೃತ್ತಿಯನ್ನು ಬೆಳೆಸ್ಕೋರಿ. ಯಾಕಂದ್ರೆ ಅದು ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ. ನೀವು ಹಣ ಕೊಡಬೇಡ್ರಿ, ನೀವು ದಾಸೋಹಗಳ ಮಾಡಬೇಡ್ರಿ. ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಸಹಾಯ. ನಿಮ್ಮಿಂದ ಏನು ಸಾಧ್ಯ ಆಗ್ತೈತಿ, ಒಂದು ಗ್ಲಾಸ್ ನೀರು ಒಬ್ರು ಯಾರೋ ಮನೆ ಹತ್ತಿರ ಬಂದು ಆ ಬಾಯಾರಿಕೆ ಅಂದ್ರೆ ನೀರು ಕೊಟ್ರಿ, ಅದು ಕೂಡ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಅಂತ ಬಯಸ್ತೀನಿ. ನಿಮ್ಮಿಂದ ಏನು ಸಾಧ್ಯ ಇಲ್ಲ ಅಂತಂದ್ರೆ, ಏನೂ ಆಗಿಲ್ಲಪ್ಪ ಅಂದ್ರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದನ್ನು ಕಲೀರಿ, ಅದು ಕೂಡ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ. ಇನ್ನೊಬ್ಬರನ್ನ ದ್ವೇಷಿಸೋದು, ಇನ್ನೊಬ್ಬರನ್ನ ಹಿಂಸೆ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರಿಗೆ ಕಷ್ಟ ಕೊಡೋದು, ಇನ್ನೊಬ್ಬರಿಗೆ ಕಿರಿಕಿರಿ ಕೊಡೋದು, ಇದನ್ನ ಬಿಟ್ಟರು ಕೂಡ ಇದು ಕೂಡ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಆಗುತ್ತೆ. ಹಿಂಗಾಗಿ ಯುವಕರಿಗೆ ನಾನು ಹೇಳಕ್ ಬರ್ತೀನಿ, ನೀವು ಹುಟ್ಟಿದ್ದು ಸ್ವಾರ್ಥಕ ಬದುಕು. ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಈ ಭೂಮಿಗೆ ನೀವು ಹುಟ್ಟೇರಿ. ನೀವು ಯಾವಾಗ ಸಾಯ್ತಿರಿ ಗೊತ್ತಿಲ್ಲ, ನಾವು ಯಾವಾಗ ಸಾಯ್ತಿರಿ ಗೊತ್ತಿಲ್ಲ. ಆ ಭಗವಂತನ ಇಚ್ಛೆ. ಒಂದು ಕ್ಷಣ ಆ ಭಗವಂತ ಇಚ್ಛೆ ಮಾಡಿದ್ರೆ ಯಾರು ಈ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅಮೂಲ್ಯವಾದ ಬದುಕನ್ನ, ಅಂಥ ಅಮೂಲ್ಯವಾದ ಜೀವನವನ್ನ ನೀವು ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡ್ರಿ. ಅದನ್ನು ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ದಿಂದ ನೀವು ಒಳ್ಳೆಯ ಆದರ್ಶಗಳನ್ನ ಇಟ್ಕೊಂಡು, ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು, ಇನ್ಸ್ಪೈರಿಂಗ್ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ನಮ್ಮ ಕರ್ನಾಟಕದ್ಯಾಂತ ಅದಾರು, ಭಾರತ ದೇಶದಂತರು, ವಿಶ್ವದ್ಯಾಂತ ಅದಾರು. ಅವ್ರ ಎಲ್ಲ ಆಲೋಚನೆಗಳನ್ನ ಸಕಾರಾತ್ಮಕವಾಗಿ ನಿಮ್ಗೆ ಒಳಗೆ ಹಾಕೋರಿ. ಒಳಗೆ ಹಾಕೊಂಡು ತಿಳ್ಕೋರಿ. ಎದಕ್ಕೋ ಟೈಮ್ ಹಾಳು ಮಾಡ್ತೀರಿ, ಸಮಯವನ್ನ ವೇಸ್ಟ್ ಆಫ್ ಟೈಮ್ ಮಾಡ್ತೀರಿ. ಅದನ್ನ ಮಾಡೋದಕ್ಕಿಂತಲೂ ಯೂಟ್ಯೂಬ್ ಯೂಟ್ಯೂಬ್ಗಳದಾವು, ಅನೇಕ ವಿಚಾರಗಳನ್ನ ಫೇಸ್ಬುಕ್ ಹೀಗೆ ಮೊದಲಿನ ಗತಿ ಎಲ್ಲ ತಿಳ್ಕೊಳ್ಳೋದು, ಪೇಪರ್ ಓದಬೇಕು, ಟೈಮ್ ಭಾಳ ಹಾಳಾಗೋದಿಲ್ಲ. ಒಂದು ಕ್ಷಣ ಈಗ ಸ್ಲೈಡಿಂಗ್ ಮಾಡಿಬಿಟ್ರೆ ಒಳಗೆ ಬರ್ತಾವೆ. ಅದನ್ನೆಲ್ಲ ತಿಳ್ಕೊಂಡು ಒಂದು ಒಳ್ಳೆಯ ಮಾದರಿ ವ್ಯಕ್ತಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಿರಿ. ನೀವು ಕೂಡ ಒಳ್ಳೆಯ ಆದರ್ಶಗಳಾಗ್ರಿ. ನೀವು ಕೂಡ 4 ಜನರಿಗೆ ಉದ್ಯೋಗ ಕೊಡ್ರಿ. ನೀವು ಕೂಡ ನಿಮ್ಮ ಕುಟುಂಬನ ಒಳ್ಳೆಯ ರೀತಿಯಿಂದ ಬೆಳವಣಿಗೆ, ಒಂದು ತಂದೆ ತಾಯಿಗೆ ಮಾರಕವಾಗಿ ವ್ಯಕ್ತಿ ಮಗ ಆಗೋದಕ್ಕಿಂತಲೂ ಒಂದು ತಂದೆ ತಾಯಿಗೆ ಆದರ್ಶ ಮಗವಾಗಿ ಹೊರಹೊಮ್ಮ್ರಿ ಅಂತ ಹೇಳಿಕೆ ಬಯಸ್ತೇನೆ. ಕರೆಕ್ಟ್. ಸೊ ನೋಡಿ ವೀಕ್ಷಕರೇ, ಒಂದು ಅದ್ಭುತವಾದ ಸಂದರ್ಶನ. ಒಬ್ಬ 0 to ಹೀರೋ ಆಗಿರುವಂಥ ವ್ಯಕ್ತಿಯನ್ನ, ಅವರ ಜೀವನದ ಅನುಭವಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಇದು ಒಂದು ನಮಗೆ ಸ್ಫೂರ್ತಿ ಆಗಬೇಕು, ನಮಗೆ ಮಾರ್ಗದರ್ಶನವಾಗಬೇಕು. ಇಂತಹ ವ್ಯಕ್ತಿಗಳನ್ನು ಕೂಡ ನಾವು ಮಾದರಿಗಿಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ಯಶಸ್ಸಿನಂತೆ ಸಾಗೋಣ ಅಂತ ಹೇಳ್ತಾ, ಸೊ ಸುಮಾರು 1-1.5 ಗಂಟೆಗಳ ಕಾಲ ತಮ್ಮ ಸಮಯವನ್ನು, ತಮ್ಮ ಕೆಲಸವನ್ನು ಪಕ್ಕಕ್ಕಿಟ್ಟು ನಮಗೆ ಸಮಯವನ್ನು ಕೊಟ್ಟಿರ್ತಕ್ಕಂಥ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ನಮ್ಮ ವಿಚಾರಗಳನ್ನು ಸಾಮಾಜಿಕವಾಗಿ ಒಂದು ಬಿತ್ತರಿಸುವಂಥ ಕೆಲಸ ಏನು ಮಾಡ್ತಾ ಇದ್ರಲ್ಲ, ಅರ್ಜುನ್ ಆಗಿರ್ಬೋದು, ಕೊಟ್ಟಿಗೆ ತಾವಾಗಿರ್ಬೋದು, ಒಳ್ಳೆ ವಿಚಾರ ಇಟ್ಕೊಂಡು ನೀವು ಕೂಡ ಕೆಲಸ ಮಾಡಿರಿ. ಏನು ಇದನ್ನೊಂದು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡಲಿಕ್ಕೆ ನಮಗೋಸ್ಕರ ಎಷ್ಟೊಂದು ಸಮಯ ನೀವು ಕೂಡ ಕೊಟ್ರಿ. ನೀವು ಬಂದು ಹೇಳಿ ಮಾಡಿ ಇದನ್ನೆಲ್ಲ ಒಂದು ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸ ಮಾಡ್ತಿರಲ್ಲ, ನಿಮಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಇದನ್ನು ಕೇಳಿರ್ತಕ್ಕಂಥ ಜನ ಇದನ್ನು ಸಕಾರಾತ್ಮಕವಾಗಿ ವಿಚಾರ ಮಾಡಿ ಇದನ್ನು ಕೂಡ ಅವರು ಮೈಗೂಡಿಸ್ಕೊಂಡು ಯಾರಾದರೂ ಒಂದು ಇಷ್ಟು ಜನದಲ್ಲಿ, ಸಾವಿರಾರು ಜನರಲ್ಲಿ ಒಂದು 10 ಜನ ಬದಲಾವಣೆ ಆದರೆ ಇದು ನೀವು ಮಾಡಿರ್ತಕ್ಕಂಥ ಶ್ರಮ ಒಳ್ಳೆಯದಾಗ್ತೈತೆ ಅಂತ ಹೇಳಿ, ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ, ತಮ್ಮೆಲ್ಲ ಒಂದು ಮಾಧ್ಯಮದ ವೀಕ್ಷಕರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಿ. ಥ್ಯಾಂಕ್ ಯು.